श्रीगुरुभ्यो नमः। हरि ओम। जयति हरिरचिन्त्यः सर्वदेवैकवन्द्यः परमगुरुरभीष्टावप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। अशेषमज्जाड्यमलापहन्त्री नवं नवं स्पर्धसुवप्रदायिनी ममेघजिह्वाग्रसुरङ्गनर्तकी भवप्रसन्ना वदनी च मे श्रीः। व्याप्तिर्यस्य निजे निजेन मनसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः। वाणिते करवण्यम्बचरणो हृदि सर्वदा मद्वाक्यसरणिर्भूयात् श्रीमदाचार्यभावगा। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम। आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। वैकुण्ठरामो यम्बवरे स्वयमेव स्वपूजकं रघुप्रियार्य योगीन्द्रं नौमि सज्ञानसिद्धये। श्रीगुरुभ्यो नमः। कर्मक्षय उत्क्रांति मार्ग भोग रूप चतुर्विध मुक्ति योग्य मनुष्योत्तम उपासित सच्चिदानंदात्माख्य चतुर्गुणाय नमः। ಆಚಾರ್ಯರು ಶಾಸ್ತ್ರಗಳಲ್ಲಿ ಹೇಳಲಾದ ಗುಣೋಪಾಸನೆಗಳನ್ನೆಲ್ಲ ತಮ್ಮ ಗ್ರಂಥಗಳಲ್ಲಿ ಸಂಗ್ರಹ ಮಾಡಿದ್ದಾರೆ. ಅನುಭಾಷ್ಯದಲ್ಲಿ ಹೇಳುವಾಗ ಹಾಗೂ ಭಾಷ್ಯದಲ್ಲಿ ಹೇಳುವಾಗ ಮತ್ತೆ 4 ಗುಣಗಳನ್ನು ಮನುಷ್ಯೋತ್ತಮರು ಉಪಾಸನೆಯನ್ನ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಅದು ಮುಕ್ತಿ ಯೋಗ್ಯರಾದವರು 5 ತರಹದ ವರ್ಗ ಇದೆ ಅಂತ ತತ್ವ ಸಂಖ್ಯಾನದಲ್ಲಿ ಬಂದಿರುವಂತಹ ಮಾತು. ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧಾಹ. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರು ಅಂತ 5 ತರಹದ ಜೀವರಿದ್ದಾರೆ. ಇವರು ಎಲ್ಲರೂ ಮುಕ್ತಿಯೋಗ್ಯರು. ಅದರಲ್ಲಿ ಸಚ್ಚಿದಾನಂದ ಆತ್ಮೇತು ಮಾನುಷೈಸ್ತು ಸುರೇಶ್ವರೈಹಿ ಅಂತ ಮನುಷ್ಯೋತ್ತಮರಿಂದ ಪ್ರಾರಂಭ ಮಾಡಿಕೊಂಡು ದೇವತೆಗಳವರೆಗೆ ಎಲ್ಲರೂ ಕೂಡ ಚತುರ್ಗುಣವನ್ನ ಕಡ್ಡಾಯವಾಗಿ ಉಪಾಸನೆ ಮಾಡಬೇಕು. ಮೇಲಿನವರು ಹೆಚ್ಚಿನ ಗುಣಗಳನ್ನು ಮಾಡಲಿ, ಹೆಚ್ಚಿನ ಗುಣಗಳ ಉಪಾಸನೆಗೆ ವಿರೋಧ ಇಲ್ಲ. ಇದಕ್ಕಿಂತ ಕಡಿಮೆ ಇಲ್ಲ ಅನ್ನೋದಕ್ಕೆ 4 ಗುಣಗಳ ವ್ಯವಸ್ಥೆಯನ್ನು ಮಾಡುತ್ತಾರೆ. ಇದಕ್ಕಿಂತಲೂ ಕಡಿಮೆಯವರು ಇದ್ದಾರೆ, ಅವರು ಮನುಷ್ಯೋತ್ತಮರಿಗಿಂತ ಕೆಳಗೆ ಬರ್ತಾರೆ. ಮುಂದಿನ ವಾಕ್ಯದಲ್ಲಿ ಅವರ ಬಗ್ಗೆ ಚರ್ಚೆ ಇದೆ. ಅವರಿಗೆ ಒಂದೇ ಒಂದು ಗುಣ, ಆತ್ಮತ್ವವೆಂಬ ಒಂದೇ ಒಂದು ಗುಣವನ್ನು ಉಪಾಸನ ಮಾಡಬೇಕು. ಮುಂದಿನ ವಾಕ್ಯದಲ್ಲಿ ನೋಡೋಣ. ಇದೇನು ದೇವತೆಗಳಿಂದ ಪ್ರಾರಂಭ ಮಾಡಿಕೊಂಡು ಮನುಷ್ಯೋತ್ತಮರವರೆಗೂ 4 ಗುಣಗಳನ್ನು ಹೇಳಿದ್ದಾರೆ. ಈ ವಾಕ್ಯದಲ್ಲಿ ಯಾದವಾರರು ಸಂಗ್ರಹ ಮಾಡುವಾಗ ಈ 4 ಗುಣ ಉಪಾಸನೆ ಮಾಡುವವರಿಗೆ ಮಾತ್ರ 4 ತರಹದ ಮೋಕ್ಷ ಆಗ್ತದೆ ಅಂತ ಹೇಳ್ತಿದ್ದಾರೆ. ಕರ್ಮಕ್ಷಯವೂ ಒಂದು ಮೋಕ್ಷ, ಯಾಕಂದ್ರೆ ಫಲಾಧ್ಯಾಯ ಅದು. ಯಾವುದು? ಬ್ರಹ್ಮಸೂತ್ರದ 4ನೇ ಅಧ್ಯಾಯವನ್ನ ಫಲಾಧ್ಯಾಯ ಅಂತ ಕರೀತಾರೆ. ಅದರಲ್ಲಿ ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಭೋಗ ಅಂತ 4 ಭಾಗಗಳು. 4ಕ್ಕೂ ಫಲ, 4ಕ್ಕೂ ಮೋಕ್ಷ ಅಂತ ಹೆಸರು. ಈ 4 ತರಹದ ಮೋಕ್ಷ ಆಗುವಂತಹದ್ದು ಯಾರಿಗೆ ಅಂದ್ರೆ ಮನುಷ್ಯೋತ್ತಮರಿಗೆ ಮಾತ್ರ. ಅದರಲ್ಲಿ ಅವರು ಚತುರ್ಗುಣ ಉಪಾಸನೆಯನ್ನು ಮಾಡ್ತಾ ಇದ್ದರೆ ಉತ್ಕ್ರಾಂತಿ, ಮಾರ್ಗ, ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಭೋಗ ರೂಪ ಚತುರ್ವಿಧ ಮುಕ್ತಿಯೋಗ್ಯ ಮನುಷ್ಯೋತ್ತಮ ಉಪಾಸಿತ ಸಚ್ಚಿದಾನಂದ ಆತ್ಮಾಖ್ಯ ಚತುರ್ಗುಣಾಯ. ಅವೇನ್ 4 ಗುಣಗಳು? ಯಾವ 4 ಗುಣಗಳನ್ನ ಮನುಷ್ಯೋತ್ತಮರು ಉಪಾಸನೆ ಮಾಡ್ತಾರೆ?
ನಾವೇನು ಮಾಡೋದಿಲ್ಲ, ನಾವು ಮುಂದಿನ ಕಟಗರಿಯಲ್ಲಿ ಬರ್ತೀವಿ ಅಂತ ಇಟ್ಕೊಂಡಿರ್ಬೇಕು. ನನ್ನ ಲೆಕ್ಕದಲ್ಲಿ ಮತ್ತೆ ಮುಂದಿನ ಲೆಕ್ಕದಲ್ಲಿ ಬರ್ಬೋದು, ಒಂದು ಗುಣ ಬರ್ಬೋದು. ಸತ್ ಅಂತನ್ನುವಂತಹದ್ದು ಒಂದು ಗುಣ ಇದೆ ಅಂತ. ಏನರ್ಥ? ಸತ್ತನ್ನುವಂತಹ ಶಬ್ದಕ್ಕೆ ಸಾಮಾನ್ಯವಾಗಿ ಸತ್ಯ ಅಥವಾ ಇರುವುದು ಹೀಗೆಲ್ಲ ಅರ್ಥ ಮಾಡ್ತಿರ್ತಾರೆ. ಶ್ರೀಮದಾಚಾರ್ಯರು ಬ್ರಹ್ಮತರ್ಕದ ವಾಕ್ಯವನ್ನ ಬೇರೆ ಕಡೆಗೆ ಉದಾಹರಣೆ ಮಾಡುವಾಗ ಅಥವಾ ಗೀತಾ ಭಾಷ್ಯದಲ್ಲಿ ಹೇಳುವಾಗ ಗೀತೆ 17ನೇ ಅಧ್ಯಾಯದಲ್ಲಿ ಏನದು ಸದ್ಭಾವೇ ಸಾಧುಭಾವೇ ಚ ಸದಿತ್ತೇ ತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಪಾರ್ಥ ಸದಿತ್ತೇವ ಗಮ್ಯತೆ ಅಂತ ಅಲ್ಲಿ ಕೃಷ್ಣ ಹೇಳ್ತಾನೆ. ಸತ್ ಸತ್ ಅಂತನ್ನೋ ಶಬ್ದಕ್ಕೆ ದೋಷರಾಹಿತ್ಯ ಅಂತ ಅರ್ಥ. ಅದನ್ನ ಆಚಾರ್ಯರು ತಿಳಿಸಿಕೊಡ್ತಾರೆ. ದೇವರನ್ನು ಉಪಾಸನೆ ಮಾಡುವಾಗ ಮೊದಲನೇದಾಗಿ ದೋಷರಹಿತ ದೋಷರಹಿತ ಅಂತ ಉಪಾಸನೆ ಮಾಡಬೇಕಂತೆ 4 ಗುಣಗಳಲ್ಲಿ. ವಿಚಿತ್ರ ಏನು ಅಂದ್ರೆ ಸತ್ ಅಂತ ಅನ್ನೋದು ದೋಷರಾಹಿತ್ಯ ಎಂಬ ಅರ್ಥ ಹೇಳ್ತಿದ್ರು ಕೂಡ ಅದು ಗುಣ ಅಂತ ಕರೆಸಿಕೊಳ್ತದೆ. ಹೆಂಗ್ ಗುಣ ಅಂತ ಕರೆಸಿಕೊಳ್ಬೇಕು? ಜ್ಞಾನ ಆನಂದದಂತೆ ದೋಷರಹಿತ ಅಂತ ಅನ್ನೋದು ಗುಣ ಏನಲ್ಲ. ಗುಣ ಏನು? ದೋಷರಹಿತ ಅಂದ್ರೆ ದೋಷಾಭಾವ ಅಂತ ಅರ್ಥ. ಸ್ವಲ್ಪ ಸಂಸ್ಕೃತಕ್ಕೆ ಹೋಗ್ಬಿಟ್ವಿ ಮತ್ತೆ ಒಳಗೆ ಅಂದ್ರೆ ಸತ್ ಶಬ್ದಕ್ಕೆ ದೋಷಾಭಾವ ಅಭಾವ ಅಂತ ಅನ್ನೋದನ್ನ ಗುಣ ಅಂತ ಹೆಂಗ್ ಕಲಿಬೇಕು? ಕಲಿಕ್ ಬರೋದಿಲ್ವೇ ಅಂತಂದ್ರೆ ಟೀಕಾಕೃತ್ಪಾದ ಅಂತಾರೆ ನಮಗ ಆ ತರಹದ ಗುಣಗಳ ಪರಿಚಯ ಕಡಿಮೆ ಆಗಿದೆ ಅಂತ ಹೇಳೋದಕ್ಕೆ ಹೊರತಾಗಿ ಅಭಾವ ಘಟಿತವಾದದ್ದು ಅಭಾವದಿಂದ ಕೂಡಿರುವಂತಹದ್ದು ಗುಣ ಅಲ್ಲ ಅನ್ನಬಾರದು. ಉದಾಹರಣೆಗೆ ಕ್ರೂರ ಅಂತ ಇದೆ ಅಂತ ಇಟ್ಕೊಳ್ತೇವೆ. ಕ್ರೂರ ಅಂದ್ರೆ ಮಹಾ ಏನ್ ಹಿಂಸಕ ಅಕ್ರೂರ ಅಂತಿದೆ. ಅಕ್ರೌರ್ಯಂ ಅಂತಿದೆ. ಅಕ್ರೌರ್ಯ ಅಂತ ಅನ್ನೋದು ಗುಣ ಹೌದೋ ಅಲ್ಲೋ ಅಂದ್ರೆ ಅವಶ್ಯವಾಗಿ ಗುಣ. ಯಾಕೆಂದ್ರೆ ಅವನಲ್ಲಿ ಕ್ರೂರತೆ ಇಲ್ಲ ಅಂತ ಅನ್ನೋದು ಒಂದು ಗುಣ ಇದೆ. ಅದ್ರ ಅಕ್ರೂರ ಬೇಡ, ಇನ್ನೊಂದು ತಗೋಣ ಅಂತ. ರೋಗ ಅಂತಿದೆ ಅಂತ ಇಟ್ಕೊಳ್ರಿ. ಇದಕ್ಕೆ ವಿರುದ್ಧವಾಗಿದ್ದೇನು? ಅರೋಗ ಅಂತದ. ಗುಣನೋ ದೋಷನೋ ಅದು? ರೋಗ ಇಲ್ಲದೆ ಇರುವಿಕೆ ಅಂತ ಅನ್ನೋದು ಗುಣ, ಅದು ಒಳ್ಳೆಯದದು, ಅದನ್ನ ತೆಗೆದು ಹಾಕಬೇಕು ಅಂತೇನಿಲ್ಲ. ಹಾಗೆ ಭಗವಂತನಲ್ಲಿ ದೋಷ ರಾಹಿತ್ಯ ಅಂತ ಅನ್ನುವುದು ಒಂದು ಗುಣವೆಂಬುದಾಗಿ ಹೇಳಬೇಕು. ಇದು 100 ದೃಷ್ಟಾಂತಗಳವ, ಒಂದೆರಡು ಹೇಳಿದ್ದೀನಿ ಅಷ್ಟೇ. ಹಾಗಾಗಿ ದೇವರಲ್ಲಿ ಮೊದಲನೇದಾಗಿ ಉಪಾಸನೆ ಮಾಡಬೇಕಾದದ್ದು ಎದಕ್ಕೆ? ದೋಷರಹಿತ ಅಂತ. ಏನ್ ಫಲ ಆಗ್ತದೆ ಅಂದ್ರೆ ಮುಕ್ತಿಯಲ್ಲಿ ನಾವು ಎಲ್ಲ ದೋಷಗಳನ್ನು ಕಳೆದುಕೊಂಡಿರ್ತೇವೆ ಅಂತ ತಿಳಿದುಕೊಂಡು ಆಚಾರ್ಯರು ಒಂದು ಎಚ್ಚರವನ್ನು ಕೊಡ್ತಾರೆ. ಮುಕ್ತಿಯಲ್ಲಿ ಈ ಒಂದು ವಿಷಯದಲ್ಲಿ ಎಲ್ಲರೂ ಸಮಾನರು. ಯಾವ ಒಂದು ವಿಷಯದಲ್ಲಿ? ದೋಷರಹಿತರು ಎಂಬ ವಿಷಯದಲ್ಲಿ ಚತುರ್ಮುಖರಿಂದ ಪ್ರಾರಂಭ ಮಾಡಿಕೊಂಡು ತೃಣಜೀವಿವರೆಗೂ ಕೂಡ ಎಲ್ಲರೂ ಸಮಾನರೇ. ಯಾಕೆ? ಯಾರಿಗೂ ದೋಷ ಇಲ್ಲ. ದೋಷಾಭಾವ ಅಂತನ್ನುವುದು ಎಲ್ಲರಿಗೂ ಸಮಾನ. ಜ್ಞಾನಾನಂದಗಳ ವ್ಯತ್ಯಾಸದ, ಆದರೆ ದೋಷಾಭಾವ ಎಂಬುದು ಏನು ವ್ಯತ್ಯಾಸ ಇಲ್ಲ, ಎಲ್ಲರಿಗೂ ಒಂದೇ. ಇದು ಸತ್ ಎಂಬ ಗುಣದ ಉಪಾಸನೆಯ ಫಲ. ಇನ್ನು ಚಿತ್ತ ಅದರ ಜ್ಞಾನ ಅಂತ, ಆ ಭಗವಂತನ ಜ್ಞಾನ, ಅದರ ಬಗ್ಗೆ ಸಾಕಷ್ಟು ಋಗ್ಭಾಷ್ಯದಲ್ಲಿ ಆಚಾರ್ಯ ತಿಳಿಸುವಾಗ ಮರೀಚಿ ಪದ ಮಿಚ್ಚಂತೆ ವೇದಸಾಘ ಅನ್ನೋ ಮಂತ್ರಕ್ಕೆ ವ್ಯಾಖ್ಯಾನ ಮಾಡುತ್ತಿರುವಾಗ ಭಗವಂತನ ಜ್ಞಾನ ಎಷ್ಟು ಸೂಕ್ಷ್ಮದ ಎಂಬುದನ್ನು ಹೇಳ್ತಾರೆ. ನಮಗೆಲ್ಲ ಏನ್ ಜ್ಞಾನ ಬರ್ತದೆ ಅಂತಂದ್ರೆ ಬಹಳ ಅಂದ್ರೆ ಎದುರಿಗಿರೋ ವಸ್ತುವಿನ ಜ್ಞಾನ ಬರ್ತದೆ, ಓದಿದ ಜ್ಞಾನ ಬರ್ತದೆ. ಇವತ್ತಿನ ಕಾಲದಲ್ಲಿ ಇಂಟರ್ನೆಟ್ ಅದ, ಆ ಕಡೆ ಈ ಕಡೆಯಿಂದ ಜ್ಞಾನ ಬರ್ತದೆ. ಹಿಂಗೆ ಊಹಾ ಮಾಡಿಕೊಳ್ಳ್ರಿ, ಸಮುದ್ರದಲ್ಲಿ ಪ್ರಾಣಿಗಳು ಹರಿದು ಹೋದ ಮೇಲೆ ಈ ಕಡೆಯಿಂದ ಪ್ರಾಣಿಗಳು ಹೋಗಿವೆ ಅಂತ ಗುರುತಿಸ್ಲಿಕ್ಕೆ ಆಗ್ತದ ಹೇಳೋಣ ಅಂತ ಚಾನ್ಸೇ ಇಲ್ಲ. ಯಾಕಂದ್ರೆ ಎಲ್ಲಿ ಗೊತ್ತಾಗಬೇಕು? ನೀರಿನೊಳಗೆ ಹೆಜ್ಜೆ ಇಟ್ಟದ್ದು ನಮ್ಗೆ ಹೆಂಗೆ ಗೊತ್ತಾಗಬೇಕು? ಒಂದು. ಎರಡನೇದು, ಆಕಾಶದಲ್ಲಿ ಪಕ್ಷಿಗಳು ಹಾರಿ ಹೋದ ಮೇಲೆ ಈ ಮಾರ್ಗದಲ್ಲಿ ಹಾರಿ ಹೋಗಿದೆ ಅಂತ ಯಾವ ಪಕ್ಷಿಗಳನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಮಗೆ ಮಾರ್ಗವನ್ನ? ಅದನ್ನು ಗುರುತಿಸ್ತಾರ ಪರಮಾತ್ಮ. ಅಷ್ಟು ಸೂಕ್ಷ್ಮ ಜ್ಞಾನ ಇದೆ ಅಂತ ಋಗ್ಭಾಷ್ಯದಲ್ಲಿ ಒಂದ್ ಕಡೆ ಆಚಾರ್ಯ ಬರೀತಾರೆ. ಇದು ಕಲ್ಪನಾ ಬರೋದು, ಇದು ಹಾರಿ ಹೋದದ್ದೆಲ್ಲ ಅದೂ ದೇವರ ಬುದ್ಧಿಯಲ್ಲಿ ವಿಷಯದಲ್ಲಿ ಜ್ಞಾನದಲ್ಲಿ ವಿಷಯವಾಗಿದೆ ಅಂತ ಇಟ್ಕೊಳ್ರಿ ಅಂತ. ಜ್ಞಾನ. ಆನಂದ, ದೇವರ ಆನಂದ. ಅದಕ್ಕೆ ಒಂದೇ ಒಂದು ಮಾತು ತೈತ್ರಿಯೋಪನಿಷತ್ ಹೇಳೋದು, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ. ಎಷ್ಟು ಆನಂದ ಅದ ಎಂಬುದು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮುಕ್ತಾಯ ಮಾಡ್ತಾ ಇದೆ ಆನಂದ. ಈ 3 ಗುಣಗಳು ಯಥಾಕಥಂಚಿತ್ ಸರಿ. ಕೊನೆಯದು ಆತ್ಮತ್ವ, ಅಂದ್ರೆ ಸತ್ ಚಿತ ಆನಂದ ಆತ್ಮ. ಆತ್ಮ ಆತ್ಮ ಅನ್ನೋ ಶಬ್ದಕ್ಕೆ ಸ್ವಾಮಿ ಅಂತ ಅರ್ಥ. ಈ ಸ್ವಾಮಿ ಎಂಬುವಂತಹ ಗುಣವನ್ನು ನಾವು ಭಗವಂತನಲ್ಲಿ ಉಪಾಸನೆ ಮಾಡಬೇಕು. ಹಾಗಾದ್ರೆ ಸತ್ತಂತ ಉಪಾಸನೆ ಮಾಡಿದ್ರೆ ದೋಷರಹಿತರಾಗ್ತೀವಿ, ಚಿತ್ತಂತ ಉಪಾಸನೆ ಮಾಡಿದ್ರೆ ಜ್ಞಾನ ಬರ್ತದೆ, ಆನಂದ ಅಂತ ಉಪಾಸನೆ ಮಾಡಿದ್ರೆ ಆನಂದ ಉಳ್ಳವರಾಗ್ತೀವಿ, ಸ್ವಾಮಿ ಅಂತ ಉಪಾಸನೆ ಮಾಡಿದ್ರೆ ನಾವು ಸ್ವಾಮಿ ಆಗ್ತೀವ? ಹೌದು. ಮತ್ತು ಹೇಳ್ಬೇಕಲ್ಲ, ನೀವೆಲ್ಲ ಎಂ ಯಥೋಪಾಸತೆ ತಥೈವ ಭವತಿ. ನೀನು ಹೆಂಗೆ ಉಪಾಸನ ಮಾಡ್ತೀರಿ ಹಂಗೆ ಫಲ ಬರ್ತದೆ. ಏನಂತ ಉಪಾಸನ ಮಾಡ್ಲಿಕ್ಕೆ? ಸಚ್ಚಿದಾನಂದ ಆತ್ಮ ನಿಗತ್ರಿ. ಆತ್ಮ ಅಂತ ಉಪಾಸನೆ ಮಾಡಿದ್ರೆ ಸ್ವಾಮಿ ಆಗ್ರಿ, ನೀವು ಸ್ವಾಮಿ ಆಗ್ರಿ ಅಂದ್ರೆ ನಾವು ಸ್ವಾಮಿ ಆಗುವುದೇ ಇಲ್ಲ.
ಯಾಕಂದ್ರೆ ಸ್ವಾಮಿತ್ವ ಅಂತನ್ನೋದು ನಮಗೆ ಬರುವುದೇ ಇಲ್ಲ. ನಮಗೆ ಬರೋ ಬರೀ ದಾಸ್ಯ ಬರ್ತದೆ ಹೊರತಾಗಿ ಸ್ವಾಮಿತ್ವ ಬರೋದಿಲ್ಲ. ಬರ್ತದೆ ಯಾವ ಅಭಿಪ್ರಾಯದಲ್ಲಿ ಅಂದ್ರೆ ಮುಕ್ತಿಯಲ್ಲಿ ನಮಗಿಂತಲೂ ಕೆಳಗಿನವರು ಯಾರಾದರೂ ಬಂದರೆ ಇದ್ದರೆ ಆಗೊಂಚೂರು ಸ್ವಾಮಿತ್ವ ಬರ್ಬೋದೇ ಹೊರತಾಗಿ ಸ್ವಾಮಿತ್ವ ಬರೋದಿಲ್ಲ. ಬ್ರಹ್ಮಸೂತ್ರದ 4ನೇ ಅಧ್ಯಾಯದಲ್ಲಿ ಕೊನೆಗೆ ಹೇಳುವಾಗ ಓಂ ಅತಯೇವಚ ಅನನ್ಯಾಧಿಪತಿ ಓಂ ಅನ್ನುವಂತಹ ಸೂತ್ರದಲ್ಲಿ ಶಾಸ್ತ್ರದಲ್ಲಿ ಯಾರು ಯಾರಿಗೆ ಪತಿಗಳು ಸ್ವಾಮಿಗಳು ಅಂತ ಹೇಳಿದ್ದಾರೋ ಅವರನ್ನ ಬಿಟ್ರೆ ಉಳಿದವರು ಯಾರೂ ಪತಿಗಳಲ್ಲ ಅಂತ ಹೇಳ್ಬೇಕು. ಸ್ಪಷ್ಟವಾದ ಮಾತು. ಒಂದು. ಎರಡನೇದು, ಜಡಭರತ ಪಲ್ಲಕ್ಕಿ ಹೊತ್ಕೊಂಡು ಹೊರಟಿದ್ರಂತ. ಒಳಗೆ ರಘುಗಣ ಮಹಾರಾಜ ಕೂತಿದ್ದ. ಏನಂತ ತಿಳ್ಕೊಂಡೆ ನಾನು ರಾಜ, ನಾನು ಈ ಭೂಮಂಡಲದ ಅಧಿಪತಿ, ನಾನು ಸ್ವಾಮಿ ಇದ್ದೇನೆ. ನನ್ನ ಮಾತನ್ನ ನೀನು ಮೀರಿ ನನಗೆ ಅಹಿತವನ್ನ ಬಯಸಿ ನೀನೇನಾದರೂ ಕಾರ್ಯ ಮಾಡಿದ್ರೆ ನನಗೆ ಶಿಕ್ಷಿಸ್ತೇನೆ ಅಂತ ಹೇಳ್ತಾನೆ. ಆಗ ಜಡಭರತವನ್ನು ಹೇಳ್ತಾನೆ, ಸ್ವಸ್ವಾಮಿ ಭಾವೋ ಧ್ರುವಗೇಶ ಯತ್ರ ತರ್ಹೆಚ್ಚುತೆ ಸಾವಿತಿ ಕೃತ್ಯಯೋಗ. ಎಲ್ಲಾದರೂ ಸ್ವಸ್ವಾಮಿ ಭಾವ, ನಾನು ದಾಸ ಅವ ಸ್ವಾಮಿ ಅಂತ ಹೇಳುವುದಾದರೆ ನಾರಾಯಣ ಒಬ್ಬಂಗೆ ಹೇಳಬೇಕು ಅಂತ ಉಳಿದವರಿಗೆ ಹೇಳಿ ಬರುವುದೇ ಇಲ್ಲ. ಅದ ಮೇಲೆ ಸ್ವಾಮಿತ್ವ ಎಲ್ಲಿಂದ ಬರಬೇಕು? ಅಲ್ಲಿ ಆಚಾರ್ಯರು ಭಾಗವತ ತಾತ್ಪರ್ಯವನ್ನು ಇಟ್ಕೊಂಡು ವಿಚಾರ ಮಾಡ್ತಾರೆ. ಮತ್ತೆ ನೀವು ಸ್ವಾಮಿ ಅಲ್ಲ ಅನ್ನೋದಾದ್ರೆ ಈ ರಾಜನನ್ನ ಪ್ರಜೆಗಳೆಲ್ಲ ನಮ್ಮ ಸ್ವಾಮಿ ಅಂತ ಕರೀತಾರಲ್ಲ, ಏನ್ ಮಾಡ್ಬೇಕು? ಮತ್ತೆ ದೇವತೆಗಳೆಲ್ಲ ಸ್ವಾಮಿತ್ವ ಬರುತ್ತೋ ಇರೋ? ದೇವತೆಗಳಿಗೆ ಸ್ವಾಮಿತ್ವ ಬರಲೇಬೇಕು. ಯಾಕೆ? ಓಂ ಸ್ವಾಮಿನ ಫಲಶ್ರುತೇ ಇತ್ಯಾತ್ರೇಯ ಓಂ ಅನ್ನುವಂತಹ ಸೂತ್ರದಲ್ಲಿ ಆತ್ರೇಯ ಋಷಿಗಳು ಸ್ವಾಮಿನಃ ನಮ್ಮ ಕರ್ಮಕ್ಕೆ ಸ್ವಾಮಿಗಳು ಅಂತ ಕರೆಸಿಕೊಂಡ ದೇವತೆಗಳಿಗೆ ಫಲ ಬರ್ತದೆ ಅಂತ ಅವರಿಗೆ ಸ್ವಾಮಿತ್ವವನ್ನು ಒಪ್ಪಿದ್ದಾರೆ. ಮತ್ತೆ ವಿರೋಧ ಬರ್ತದಲ್ಲ ಅಂದ್ರೆ ಕರೆಕ್ಟು. ರಾಜನಿಗಿರುವಂತಹ ರಾಜತ್ವ ಅದು ಅಶಾಶ್ವತವಾದದ್ದು. ಇವತ್ತು ರಾಜ ಇರ್ತಾನೆ, ನಾಳೆ ಹೊರಟು ಹೋಗ್ತಾನೆ, ಹಿಂಗಾಗಿ ಅವನು ಹೇಳಿ ಬರೋದಿಲ್ಲ. ದೇವತೆಗಳಿಗೆ ಭಗವದ್ ದತ್ತವಾದ ಸ್ವಾಮಿತ್ವ ಅದ. ಈ ರಾಜರಿಗೆ ಮನುಷ್ಯ ದತ್ತವಾದದ್ದು, ದೇವತೆಗಳಿಗೆ ಭಗವದ್ ದತ್ತವಾದದ್ದು, ಭಗವಂತರಲ್ಲಿ ಪರ್ಮನೆಂಟ್ ಆಗಿ ಸ್ವತಂತ್ರಭೂತವಾದದ್ದು. ಈ ಸ್ವಾಮಿತ್ವ ಅವನಲ್ಲದ. ಹಂಗಾರೆ ಮತ್ತೆ ನಾವು ದೇವರನ್ನು ಸ್ವಾಮಿ ಅಂತ ಉಪಾಸನ ಮಾಡಿದರೆ ಫಲ ಸಿಗ್ತದೋ ಇಲ್ಲೋ? ಅದಕ್ಕೆ ತಂತ್ರದೀಪಿಕಾದಲ್ಲಿ, ತತ್ವಪ್ರಕಾಶಿಕಾದಲ್ಲಿ, ತಂತ್ರದೀಪಿಕಾದಲ್ಲಿ ನಾಯರು, ತತ್ವಪ್ರಕಾಶಿಕಾದಲ್ಲಿ ಟೀಕಾಕೃತ್ಪಾದರು, ತತ್ವಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯ 3 ಮಂದಿ ಒಂದೇ ಅಭಿಪ್ರಾಯ ಹೇಳ್ತಾರೆ. ನೀವು ಯಾರೂ ಸ್ವಾಮಿ ಆಗಂಗಿಲ್ಲ, ನೀವು ಇಷ್ಟ ಇರೋರು. ನಿಮಗ ಭಗವಂತ ಏನಾಗ್ತಾನ ಅಂತ ಸದಾ ಸ್ಮರಣೆ ಇದ್ದದ್ದರಿಂದ ಭಗವಂತ ನನ್ನ ಸ್ವಾಮಿ, ಭಗವಂತ ನನ್ನ ಸ್ವಾಮಿ, ನಾನವರದಾಸ ಅಂತ ಸ್ವಸ್ವಾಮಿ ಭಾವ, ನನಗೂ ಭಗವಂತನಿಗೂ ಸ್ವಾಮಿ ದಾಸ್ಯ ಸಂಬಂಧ ಇದೆ ಅಂತ ಸ್ಮರಣೆ ಬಂದದ್ದರಿಂದಾಗಿ ಅದು ಭಗವಂತನ ಪ್ರೀತಿಗೆ ಕಾರಣ ಆಗ್ತದೆ ಅಷ್ಟೇ. ನಿನಗೆ ಯಾವ ಫಲ ಸಿಗೋದಿಲ್ಲ. ಅಂದ್ರೆ ಆನಂದ ಅಂತ ಉಪಾಸನೆ ಮಾಡಿದ್ದಕ್ಕೆ ಆನಂದ ಸಿಕ್ಕಂತೆ, ಜ್ಞಾನ ಅಂತ ಉಪಾಸನೆ ಮಾಡಿದ್ದಕ್ಕೆ ಜ್ಞಾನ ಸಿಕ್ಕಂತೆ, ಸ್ವಾಮಿ ಅಂತ ಉಪಾಸನೆ ಮಾಡಿದ್ದಕ್ಕೆ ಸ್ವಾಮಿತ್ವ ಸಿಗೋದಲ್ಲ, ಭಗವಂತನ ಪ್ರೇಮ ಸಿಗುತ್ತದೆ ಅಂತ ಇಷ್ಟ ಅರ್ಥ ಮಾಡಿಕೋ ಅಂತ ಹೇಳಿದ್ದ. ಇದು 4 ಗುಣಗಳು, ಇದು ಉಪಾಸನೆ ಮಾಡಬೇಕು ಅಂತ. ಮುಂದೆ 19ನೇ ವಾಕ್ಯ. ಇದಿಷ್ಟು ನಿನ್ನೆ ಹೇಳಬೇಕಾದದ್ರಲ್ಲಿ ಉಳಿದನ್ನು ಹೇಳಿದ್ದೀವಿ. ಅದ್ಯ ಕಥಾ ಪ್ರಸಕ್ತಿ. ಈ ಸೀರಿಯಲ್ ಒಳಗೆ ದಿವಸ ಬರ್ತಿರ್ತಾರೆ ಸೀರಿಯಲ್. ಮೊದಲೊಂದು 10 ನಿಮಿಷ ಹಿಂದಿನ ದಿವಸ ತೋರಿಸ್ತಾರೆ, ಆಮೇಲೆ ಮುಂದೆ 10 ನಿಮಿಷ ನಾಳೆ ತೋರಿಸ್ತಾರೆ, ನಾಳೆ ಹಿಂಗೆ ಬರ್ತದೆ ಅಂತ. ನಡು 10 ನಿಮಿಷ ಇತ್ತು ನೋಡ್ರಿ, ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ, ಸೀರಿಯಲ್ ತೋರಿಸಂಗಿಲ್ಲ. ಅಲ್ಲಿಗೆ ಮುಗೀತು ಅಂತ ಹೇಳ್ತಿರ್ತಾರೆ. ಹಾಗೆ ಆಚಾರ ಉಪನ್ಯಾಸ. ಮುಂದಿನ ವಾಕ್ಯದಲ್ಲಿ ಉತ್ಕ್ರಾಂತಿ ಮಾರ್ಗ ರೂಪ ಮುಕ್ತಿ ದ್ವಯ ಶೂನ್ಯ ಅವಶಿಷ್ಟ ದ್ವಿವಿಧ ಮುಕ್ತಿ ಯೋಗ್ಯ ಅಧಿಕಾರಿ ವಿಶೇಷಿತ ಉಪಾಸಿತ ಆತ್ಮತ್ವರೂಪ ಏಕ ಗುಣಾಯ. ಇದು ಮುಂದಿನ ವಾಕ್ಯ. ಇಲ್ಲಿ 4 ತರಹದ ಮೋಕ್ಷ ಇಲ್ಲ, 2 ಹೋಗ್ಯಾವ, 2 ಉಳ್ಕೊಂಡ್ಬಿಡ್ತಾವ. ಯಾವ್ದು 2 ಇಲ್ಲ? ಉತ್ಕ್ರಾಂತಿ ಮಾರ್ಗ ಅನ್ನುವಂತಹ 2 ಇಲ್ಲ. ಮುಂದಿನ ವಾಕ್ಯದಲ್ಲಿ ಮತ್ತೆ ಮಾರ್ಗ ಬರ್ತದೆ, ಮತ್ತೊಂದ್ಸಲ ಹೇಳ್ತೀನಿ. ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಭೋಗ ಅಂತ 4 ತರಹದ ಮೋಕ್ಷಗಳಲ್ಲಿ ಈ ಆತ್ಮತ್ವೋಪಾಸನೆಯನ್ನ ಮಾಡುವಂಥವರಿಗೆ 2 ಮೈನಸ್. ಚೆನ್ನಾಗಿ ನೋಡಿ, ಇವನ್ ದೇವರು ಇಷ್ಟು ಡೇಂಜರ್ ಇದ್ದಾನ. ನಾನು ನಿಜವಾಗಿ ಹೇಳ್ತೀನಿ, ದಿವಸ ಈ ಆಚಾರ ಶಾಸ್ತ್ರ ಓದಿದಂಗೆ ದೇವರ ಬಗ್ಗೆ ಇಷ್ಟು ಭಯ ಬರ್ತದ. ನಿನ್ನ ಮನಸ್ಸಿಗೆ ಬಂದದ್ದು ಮಾಡ್ತೀನಿ. ನೀ ಒಂದು ವ್ಯವಸ್ಥಾ ಲೆಕ್ಕ ಅಂತ ಏನಿಲ್ಲೇ ಇಲ್ರಿ. ಮುಂದಿನ ವಾಕ್ಯಗಳಲ್ಲಿ ಕೇಳ್ರಿ, ಸಂಚಿತ ಪ್ರಾರಬ್ಧ ಆಗಾಮಿ ಕರ್ಮಗಳೆಲ್ಲ ಬರ್ತಾವ, ಅಲ್ಲಿ ಆಟ ಆಡಿಸ್ತಾನ ನೋಡ್ರಿ, ಹೇಳ್ತೀನಿ, ಬರೋಬ್ಬರಿ ವ್ಯವಸ್ಥೆ ಮಾಡ್ತಾನ. ಹಂಗಾಗಿ ಅವ ಮನಸ್ಸಿಗೆ ಬಂದದ್ದೇ ಮಾಡ್ತಾನೆ. ನೀ ಎಷ್ಟು ಉಪಾಸನ ಮಾಡಿ? ಆತ್ಮತ್ವ ಉಪಾಸನ ಮಾಡಿ 2 ಕಟ್, 4 ಮಾಡಿ 2 ಸೇರ್ಸು, 2 ಸೇರ್ಸು, 2 ತೆಗಿ. ಅವನ ಕೈಯಾಗ ಬರೀ, ನಮ್ಮ ಕೈಯಾಗ ಏನಿಲ್ಲ, ನಮ್ಮ ಕೈಯಾಗ ಬರೀ ಪುಸ್ತಕ ಅಷ್ಟ ಅದ. ಅದಕ್ಕೆ ಹೇಳ್ತಾರೆ, ಏನಂತಾರೆ? ಉತ್ಕ್ರಾಂತಿ ಮಾರ್ಗ ರೂಪ ಇವೆರಡು ಮುಕ್ತಿ ದ್ವಯ ಶೂನ್ಯ. ಇವೆರಡು ಮುಕ್ತಿ ಇಲ್ಲ ಅವರಿಗೆ.
ಅವಶಿಷ್ಟ ದ್ವಿವಿಧ ಮುಕ್ತಿ ಯೋಗ್ಯ. ಇನ್ನೆರಡು ಯಾವುದು ಅಂದ್ರೆ ಕರ್ಮಕ್ಷಯ ಭೋಗ ಎಂಬುದೆರಡು. ಕರ್ಮಕ್ಷಯ ಉತ್ಕ್ರಾಂತಿ ಮಾರ್ಗ ಭೋಗ. 4 ನೆನಪಿಟ್ಕೊಂಡಿರ್ತಿರೋ ಇಲ್ಲೋ ಪುರಾಣ ಮುಗಿಯೋ ತನಕ ಮಾಡ್ತಿರ್ತೀರಲ್ರ. ಅಲ್ಲ, ನಿನ್ನ ಕೆಲಸದಾಗ ಬ್ಯುಸಿ ಆಗಿರ್ತೀವಿ, ನಾ ಹಂಗ ಮತ್ತೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರೂ ನಮ್ದೊಂದು ಹೇಳ್ಬೇಕಾಗ್ತಿರ್ತಲ್ಲ ಪುರಾಣದಾಗ. ಅದಕ್ಕೆ ಏನಾಯ್ತು, ಉತ್ಕ್ರಾಂತಿ ಮಾರ್ಗ ಎರಡು ಇಲ್ಲ ಅಂತ. ಉತ್ಕ್ರಾಂತಿ ಅಂದ್ರೆ ಏನು ಅಂತ ನಿನ್ನೆ ಹೇಳಿದ್ದೆ ನಾನು. ಏನು, ಚರ್ಮ ಶರೀರದಿಂದ ಹೊರಗೆ ಹೋಗುವುದನ್ನ ಉತ್ಕ್ರಾಂತಿ ಅಂತ ಕರೀತಾರೆ. ಚರ್ಮ ಶರೀರ ಅಂದ್ರೆ ಕೊನೆ ದೇಹ. ಯಾವುದು ಕೊನೆ ದೇಹ? ಪ್ರಾರಬ್ಧವನ್ನ ಮುಗಿಸಿಕೊಳ್ಳುವ ಕೊನೆ ದೇಹ. ಈ ದೇಹದಲ್ಲಿ ನನ್ನ ಪ್ರಾರಬ್ಧ ಮುಗಿತಿದ್ರೆ, ಈ ದೇಹದಿಂದ ನಾನು ಹೊರ ಬಂದರೆ ಇದಕ್ಕೆ ಚರ್ಮ ಶರೀರ ಅಂತ ಕರೀತಾರೆ. ಜಡಭರತದ ಕಥೆ ಇದೆಯಲ್ಲ, ಚರಮ ಶರೀರೇನ ವಿಪ್ರತ್ವ ಮಾಹುವು ಶಬ್ದ ಇದೆ ಭಾಗವತದಲ್ಲಿ. ಅವರಿಗೆ ಚರಮ ಶರೀರ. ಮುಚುಕುಂದ ಮಹಾರಾಜ ಆ ಗುಹೆಯಲ್ಲಿ ಮಲಗಿದ್ನಲ್ಲ, ಬಂದು ಭಗವಂತ ಎಬ್ಬಿಸಿ ದೇವರ ಎದುರಿಗೆ ನಿಂತಿದ್ದಾನೆ. ಸ್ವಾಮಿ ಕಂಡೆಲ್ಲ ಆಯ್ತು, ಮತ್ತೆ ನಾ ಮೋಕ್ಷಕ್ಕೆ ಹೋಗ್ತೀನಿ ಅಂದ್ರೆ ಇನ್ನೊಂದು ಅದಕ್ಕೆ ನಿನ್ ಬಾಕಿ ಎಂದು. ಯಾವುದು? ನಿನ್ನ ಚರಮ ಶರೀರ ಇನ್ನೊಂದು ವಿಪ್ರತ್ವಂ, ಬ್ರಾಹ್ಮಣ ಜನ್ಮ ಬರೋದದ. ಜನ್ಮನ್ಯನಂತರೇ ವಿಪ್ರೋ ಭೂತ್ವ, ಮುಂದಿನ ಜನ್ಮದಲ್ಲಿ ನೀನು ಬ್ರಾಹ್ಮಣನಾಗಿ ಸಾಧನೆ ಮಾಡಿಕೊಂಡು ದೇಹ ಬಿಡು, ಅದು ನಿನ್ನ ಚರಮ ಶರೀರ ಅಂತ ಹೇಳಿದ್ದಾರೆ. ಇಲ್ಲಿ ಉತ್ಕ್ರಾಂತಿ, ಇದು ಚರಮ ಶರೀರ ತ್ಯಾಗ. ಇದು ಯಾರಿಗೆ ಇಲ್ಲ ಅಂತ ಚರ್ಚೆ ಈಗ. ಯಾರಿಗೆ ಇದೆ ಅಂತಲ್ಲ, ಯಾರಿಗೆ ಇಲ್ಲ ಅಂತ. ಒಳಗೆ ಎಲ್ಲಿ ಹಾಕಿಬಿಟ್ಟಿರ್ತಾರೆ. ಯಾರು ಬರೋಂಗಿಲ್ಲ ಕಷ್ಟ ತಡ್ಕೊಂಡು ನಿಂತಿರ್ತಾರೆ. ಯಾರು ಹೋಗ್ಬೇಕು ಅಂತ ಹೇಳೋದಿಲ್ಲ. ಇಲ್ಲಲ್ಲಿ ಚೆನ್ನಾಗಿಣ್ಣ ಹಾಕೊಂಡವ್ರು ಒಳಗೆ ಹೋಗ್ಬೇಡ್ರಿ, ಒಳಗೆ ಹೋಗ್ಬೇಡ್ರಿ, ಒಳಗೆ ಹೋಗಿ ಇಷ್ಟೇ. ಒಳಗೆ ಹೋಗ್ಬೇಡ್ರಿ ಅನ್ನೋದು ಮುಖ್ಯ ಇರ್ತದೆ. ಹೋಗೋರು ನಾವು ಹೋಗ್ತಿರ್ತಾರೋ. ಯಾರಿಗೆ ಉತ್ಕ್ರಾಂತಿ ಇಲ್ಲ ಅಂದ್ರೆ ಏಕಗುಣೋಪಾಸಕರಿಗೆ ಉತ್ಕ್ರಾಂತಿ ಇಲ್ಲ. ಗಟ್ಟಿ ನೆನಪಿಟ್ಕೊಳ್ರಿ, ಗಟ್ಟಿ ನೆನಪಿಟ್ಕೊಳ್ರಿ. ಏಕಗುಣೋಪಾಸಕರಿಗೆ ಉತ್ಕ್ರಾಂತಿ ಇಲ್ಲ. ಯಾವ ಏಕಗುಣೋಪಾಸನ? ಆತ್ಮತ್ವವೆಂಬ ಏಕಗುಣೋಪಾಸನ. ಸ್ವಾಮಿತ್ವ ಅಂತ ಉಪಾಸನೆ ಮಾಡ್ತಾ ಇದ್ರೆ ಉತ್ಕ್ರಾಂತಿ ಮಾರ್ಗ ರೂಪ ಮುಕ್ತಿದ್ವಯ ಶೂನ್ಯ ಇವೆರಡಿಲ್ಲ. ಮತ್ತೇನಾಗ್ತಾರೆ? ಮತ್ತೆ ಚರಮ ಶರೀರದಿಂದ ಹೊರಗೆ ಬರಲಿಲ್ಲ ಅಂತಂದ್ರೆ ಮತ್ತೇನ್ ಮಾಡ್ತಾರೆ? ಹೆಂಗ? ಉತ್ಕ್ರಾಂತಿಯಿಂದ ಚರಮ ಶರೀರದಿಂದ ಹೊರಗೆ ಬರಲೇಬೇಕು. ಮುಂದೇನದ ಅಲ್ಲ ಮಾರ್ಗ, ಅರ್ಚಿರಾದಿ ಮಾರ್ಗಗಳು, ಅದರಲ್ಲಿ ಅವರಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆರ್ತ ಬ್ರಾಹ್ಮಣ ಅಂತ ಬರ್ತದೆ. ಬ್ರಾಹ್ಮಣದ ಹೆಸರು ಆರ್ತ ಬ್ರಾಹ್ಮಣ ಅಂತ. ಇನ್ನು ಮೊದಲು ಬರೋದ ಪಾಠದಾಗ ಈ ಮಧು ಬ್ರಾಹ್ಮಣ ಹೇಳೋದ ಪಾಠ. ಈಗ ನೆಕ್ಸ್ಟ್ ಈ ಬೃಹದಾರಣ್ಯ ಪಾಠ ಇದ್ರೆ ಸುಮ್ಮನೆ ಮಾಡಿರ್ತಾರೆ. ಅದಕ್ಕೆ ಈಗ ಮಧು ಬ್ರಾಹ್ಮಣದ ಹೈಗ್ರೀವ ದೇವರ ಮಹಿಮಾ ಬಂದದ. ಈಗ ಮಧು ಬ್ರಾಹ್ಮಣದಲ್ಲಿ ನಮ್ಮಲ್ಲಿ ಪಾಠದಾಗ ಒಂದು ವಾರದಿಂದ ಹೈಗ್ರೀವ ದೇವರ ಮಹಿಮಾನ ಹೇಳಿಗತ್ತೆ ನಮ್ಮ ಪಾಠದಾಗ. ಬೃಹದಾರಣ್ಯದಲ್ಲಿ ಬಂದದ್ದು ಮೈತ್ರೇಯಿ ಬ್ರಾಹ್ಮಣ ಮತ್ತು ಮಧು ಬ್ರಾಹ್ಮಣ ಎರಡೂ ಹೈಗ್ರೀವ ದೇವರ ಮಹಿಮಾನ ಈಗ ಒಂದು ವಾರದಿಂದ ಆಗ್ಲಿಕ್ಕತ್ತದ. ನಾಳೆ ನಮ್ಮೂರಿಗೆ ಹೈಗ್ರೀವ ದೇವರು ಬರ್ತಾರೆ. ಇಷ್ಟು ವಿಷಯದ. ಅದಕ್ಕೆ ಆ ಆರ್ತ ಬ್ರಾಹ್ಮಣದಲ್ಲಿ ಈ ಏಕಗುಣ ಉಪಾಸನೆ ಮಾಡ್ತಾನಲ್ಲ, ಆತ್ಮತ್ವ ಅಂತ ತಿಳ್ಕೊಂಡು ಅವನ ಪರಿಸ್ಥಿತಿ ಏನದ, ಹೆಂಗಾಗ್ತಾನವ ಅಂದ್ರೆ ಅದಕ್ಕೆ ಹೇಳ್ತಾರೆ, ಕೇಚಿತ್ತು ಮಾನುಷಾ ಮುಕ್ತಿಂ ಅನುತ್ಕ್ರಮ್ಯೈವ ದೇಹತಃ ದೇಹಪಾತೇತು ದೇಹಸ್ಯ ದೋಷಾನ್ ಭುಕ್ತೈವ ಸರ್ವಶಃ. ಬೃಹದಾರಣ್ಯಕದ ವಾಕ್ಯ. ಅನುತ್ಕ್ರಮ್ಯೈವ ಕೇಚಿತ್ತು ಮಾನುಷಾ ಮುಕ್ತಿಂ, ಅವರು ಉತ್ಕ್ರಮಣ ಹೊಂದಿ ಚರ್ಮ ಶರೀರದಿಂದ ಹೊರಗೆ ಬಂದು ಪೂರ್ಣ ಮ್ಯಾಲ ಹೋಗಿ ಆನಂದ ಪಡ್ತಾರಂತ ಹಿಂಗಿರಂಗಿಲ್ಲ. ಮತ್ತೇನಾಗ್ತಾರವರು ಅಂದ್ರೆ ಹಿಂಗದ ಸ್ಥಿತಿಯವರು. ಮರಣೋತ್ಕ್ಷೂಣದಾನಿಂಸ್ತು ಸ್ವಕೀಯಾರಬ್ಧ ಕರ್ಮಜಾನ್ ದೇಹೇ ಕ್ಷೀಣೇತು ಗಚ್ಚಂತಿ ದೃಷ್ಟ್ವಾ ವಿಷ್ಣು ಅನುಜ್ಞೆಯ ಪುನರತ್ರೈವ ತಿಷ್ಠಂತಿ ನಿತ್ಯಾನಂದೈಕ ಭೋಗಿನಃ. ಏನಾಗ್ತದೆ ಅಂದ್ರೆ ಪ್ರಾರಬ್ಧ ಕರ್ಮ ಮುಗಿತದ ಅಂತ ಇಟ್ಕೊಳ್ಳಿ. ಮುಗಿ ಚರ್ಮ ಶರೀರ ಬರ್ಬೇಕಲ್ಲ, ಅವಂಗೂ ಅಪರೋಕ್ಷ ಜ್ಞಾನ ಆಗಿರ್ತದೆ, ಆಗ್ಬೇಕಲ್ಲ. ಆಗ ಬಂದಾಗ ಆ ದೇಹದಲ್ಲಿಯೇ ಇದ್ದು ಚರ್ಮ ಶರೀರ ಬಿಟ್ಬಿಡ್ತಾನ ಅಂದ್ರೆ ಮರಣ ಹೊಂತಾನ. ಮರಣ ಹೊಂದಿದ ಮೇಲೆ ದೇಹದಿಂದ ಹೊರಗೆ ಬರ್ತಾನ ಅಂತಿಲ್ಲ, ಅದೇ ಇರ್ತಾನ. ಅದೇ ದೇಹದಲ್ಲಿ ಉಳ್ಕೊಂಡಿರ್ತಾನ. ಮರಣ ಆದ ಮೇಲೂ ಇದೊಂದು ಚಿತ್ರದಲ್ಲಿ ಗೊತ್ತಾಗುವುದು ನಮಗೆಲ್ಲ. ಹೀಗೆಲ್ಲ ನಾವು ಕಥೆಗಳನ್ನ ಕೇಳೇ ಇಲ್ಲ. ನಾವೇನ್ ಮಾಡೀವಿ ಅಂತಂದ್ರೆ ನೇರವಾಗಿ ಎಲ್ಲಿದ್ಬಿಟ್ಟೀವಿ, ಮರಣ ಹೊಂದಿದ ಕೂಡಲೇ ದೇಹ ಬಿಟ್ಟು ಹೊರಗೆ ಹೋಗುದು ಅಂತ ಇಟ್ಕೊಂಡ್ಬಿಟ್ಟಿ. ಅಲ್ಲ ಅಂತಾರ, ಮರಣ ಹೊಂದಿದ ಮಾತ್ರಕ್ಕೆ ದೇಹ ಬಿಟ್ಟು ಹೋಗಬೇಕು ಅಂತಿಲ್ಲ. ಆತ್ಮತ್ವ ರೂಪವಾದ ಒಂದೇ ಗುಣ ಉಪಾಸನೆ ಮಾಡುವಂಥವ್ರು ಮರಣ ಹೊಂದಿದ ಮೇಲೂ ದೇಹದಲ್ಲೇ ಉಳಿತಾರೆ. ಮತ್ ಮರಣ ಹೊಂದೋದು ಹೆಂಗಾಗಬೇಕು ಅಂದ್ರೆ, ಮರಣ ಹೊಂದುವುದಕ್ಕೂ ದೇಹದಲ್ಲಿರೋದಕ್ಕೂ ಬಹಳ ವ್ಯತ್ಯಾಸದ. ಈಗ ನಾವು ಸತ್ತ ಮೇಲೂ ದೇಹದಲ್ಲಿ ಪರಮಾತ್ಮ ಇದ್ದಾನೋ ಇಲ್ಲೋ? ಇದ್ದೇ ಇದ್ದಾನೆ.
ಇಂದ್ರಿಯಾಭಿಮಾನಿ ದೇವತೆಗಳು ಇದ್ದಾರೋ ಇಲ್ಲೋ ಇದ್ದಾರೆ. ಕೆಲವು ಒಂದು ಭಾಗದಿಂದ ಹೋಗ್ತಿರ್ತಾರೆ, ಇನ್ನೊಂದು ಭಾಗದಿಂದ ಉಳ್ಕೊಂಡಿರ್ತಾರೆ. ಆಮೇಲೆ ಜೀವನು ಅದೇ ರೀತಿಯಾಗಿ ಒಂದಂಶದಿಂದ ಉಳ್ಕೊಳ್ತಾನೆ, ಅಲ್ಲೇ ಉಳ್ಕೋಬೇಕಮ್ಮ, ಬೇರೆ ಕಡೆ ಇಲ್ಲ. ಏನ್ ಮಾಡ್ತಾರೆ ಕೂತ್ಕೊಂಡು ಅಂದ್ರೆ ಅದಕ್ಕೆ ಆಚಾರ ಬರೀತಾರೆ, ಆ ದೇಹವನ್ನ ತುಂಡರಿಸ್ತಾರೆ ಅಂತ ಇಟ್ಕೊಳ್ಳಿ, ಅಕಸ್ಮಾತ್ ಕತ್ತರಿಸ್ತಾರೆ, ಯಾವುದೋ ದೇಹ ಕತ್ತರಿಸಿದ್ರು ಅಂತ ಇಟ್ಕೊಳ್ಳಿ. ಅಂಥ ದೇಹದ ಕತ್ತರಿಕೆಯಿಂದ ಉಂಟಾದ ವೇದನಾ ಇರ್ತದಲ್ಲ, ಅದನ್ನ ನಾವು ಅನುಭವಿಸ್ಬೇಕು. ಅದನ್ನ ಪ್ರಾಣಿ ಪಕ್ಷಿಗಳು ಕುಕ್ಕಿ ತಿಂದು ಅಂತ ಇಟ್ಕೊಳ್ರಿ, ಅದು ವೇದನಾ ಅದಲ್ಲ, ಅದನ್ನ ಅನುಭವಿಸ್ಬೇಕವ. ಅದನ್ನ ಸುಡ್ತಾರಲ್ಲ ಧಗ 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 ಅಂತ ತಿಳ್ಕೊಂಡು ಅದರ ವೇದನಾ ಅನುಭವಿಸ್ಬೇಕು. ಅಥವಾ ಏನೋ ಮಾಡ್ಲಾರ್ದು ಅಲ್ಲೇ ಬಿಟ್ಟು ಹೋಗಿರ್ತಾರೆ, ಊದ್ಕೋತ ನೋಡ್ರಿ, ಕೆಲವು ಬಾತ್ಕೋತಿರ್ತಲ್ಲ, ಆ ಬಾತುಕೊಳ್ಳುವಿಕೆಯಿಂದಾದ ಅಸಹ್ಯತೆ ಇದೆಯಲ್ಲ, ಅದನ್ನು ಅನುಭವಿಸ್ಬೇಕವ. ಯಾಕಂದ್ರೆ ಅವನ ಪ್ರಾರಬ್ಧ ಹಾಗೆಯೇ ತೀರುವುದೇ ಹೊರತಾಗಿ ಬೇರೆ ದಾರಿ ಇಲ್ಲ. ಏನ್ ಭಯಾನಕವಿದೆಲ್ಲ. ಉಪಾಸನಾ ಮಾಡೀವಿ, ಅಪರೋಕ್ಷ ಜ್ಞಾನ ಆಗಿದೆ, ಮೋಕ್ಷಕ್ಕೆ ಹೋಗ್ಲಿಕ್ಕತ್ತೀವಿ, ಬಟ್ ನೀ ಏನು ಉಪಾಸನಾ ಮಾಡಿ ಕೇಚಿತ್ತು ಮಾನುಷ ಮುಕ್ತಿಂ ಅನುತ್ಕ್ರಮ್ಯೈವ ದೇಹತಃ. ದೇಹದಿಂದ ಉತ್ಕ್ರಮಣ ಹೊಂದುವುದಿಲ್ಲ, ಮರಣ ಹೊಂದುತ್ತಾರೆ, ದೇಹದಲ್ಲೇ ಇರ್ತಾರೆ. ದೇಹಪಾತೇತು ದೇಹಸ್ಯ ದೋಷಾನ್ ಭುಕ್ತ್ವೈವ ಸರ್ವಶಃ. ದೇಹದಲ್ಲಿದ್ದ ಎಲ್ಲಾ ದೋಷಗಳನ್ನು ಉಂಡು ಪ್ರಾರಬ್ಧ ಮುಗಿಸಿದ ಮೇಲೆ ಹೊರಬರ್ತಾರಂತೆ. ಏನ್ ಭಯಾನಕವೋ ಎಲ್ಲಾದ್ರೂ ಇರ್ಲಿ. ಆಮೇಲೆ ದೇಹ ಕ್ಷೀಣೇತು ಗಚ್ಚಂತಿ. ಅದು ದೇಹ ಎಷ್ಟು ದಿವಸದವರೆಗೆ ಹಂಗೆ ಇರ್ತದೆ, ಅವ್ರು ಅಲ್ಲೇ ಇರ್ಬೇಕು, ಇನ್ನೂ ಅದನ್ನ ಅನುಭವಿಸ್ಕೋತಾರೆ. ಸುಟ್ಟು ಬಿಟ್ಟರು ಬೂದಿ ಆಯಿತು ಅಂದ್ರೆ ಹೌದು. ಎಲ್ಲಿ ಹೋಗ್ತಾರೆ ಅಂದ್ರೆ ಈ ಅಚ್ಚಿರೋ ಲೋಕ ಪಚ್ಚಿನ ಲೋಕ ಯಾವ್ದು ಇಲ್ಲೇ ಇಲ್ಲ. ನೇರವಾಗಿ ಎಲ್ಲಿ ಹೋಗ್ತಾರೆ ಅಂದ್ರೆ ಶ್ವೇತದ್ವೀಪಕ್ಕೆ ಹೋಗ್ಬಿಡ್ತಾರೆ ಡೈರೆಕ್ಟ್. ಅವರಿಗೆ ಆಚಾರ್ಯ ಬರೀತಾರೆ, ದೃಷ್ಟು ದೇಹೇ ಕ್ಷೀಣೇತು ಗಚ್ಚಂತಿ ದೃಷ್ಟ್ವಾ ವಿಷ್ಣುಂ ತದಾ ಅನುಜ್ಞೇಯ. ಅಲ್ರಿ ಶ್ವೇತದ್ವೀಪಕ್ಕೆ ಅಂತ ಯಾಕೆ ಅನ್ಬೇಕು? ಅನಂತಾಸನಕ್ಕೆ ಹೋದ, ವೈಕುಂಠಕ್ಕೆ ಹೋದ ಅನ್ಬೇಕಲ್ಲ. ಅಂದ್ರೆ ಯೋಗಿ ತಾವನ್ನ ಮುಕ್ತಸ್ಯ ಶ್ವೇತದ್ವೀಪಂ ನಗಚ್ಚತಿ ಅಂತ ಮುಂದೆ ಒಂದು ವಾಕ್ಯ ಬರ್ತದೆ. ಅವ ಶ್ವೇತದ್ವೀಪಕ್ಕೆ ಹೋಗೋ ತನಕ ಅವನಿಗೆ ಮುಕ್ತಿ ಇಲ್ಲವೇ ಇಲ್ಲ. ಅಂದಮೇಲೆ ಅವ ಇಲ್ಲಿಂದ ಡೈರೆಕ್ಟ್ ಶ್ವೇತದ್ವೀಪಕ್ಕೆ ಹೋಗ್ಬೇಕು. ಅವ ಭಗವಂತ ಆಯ್ತಪ್ಪ ನಿಂದೆಲ್ಲ ಮುಗಿದ, ನೀನ್ ಸುಖ ಅನುಭವಿಸು ಅಂತ ಹೇಳಿದಾಗ ಎಲ್ಲಿ ಸುಖ ಅನುಭವಿಸುವರು? ಅವರು ಯಾರು ಸಹಿತೇಕ ವೈಕುಂಠಕ್ಕೆ ಹೋಗಲಾರರು, ಚಾನ್ಸ್ ಇಲ್ಲ, ಅವರಿಗೆ ಮುಕ್ತಿಯಲ್ಲಿ ಪ್ರವೇಶ ಇಲ್ಲ. ಮತ್ತೆ ಅಲ್ಲಿ ಕೇಚಿದ ಅತ್ರೈವ ತಿಷ್ಟಂತಿ ಪುನರತ್ರೈವ ತಿಷ್ಟಂತಿ ನಿತ್ಯಾನಂದೈಕ ಭೋಗಿನಃ. ಅವರೆಲ್ಲರೂ ಪುನಃ ಸೃಷ್ಟಿಯಾದಾಗ, ಮತ್ತು ಸೃಷ್ಟಿ ಆಗ್ತಲ್ಲ, ಬ್ರಹ್ಮದೇವ ಸೃಷ್ಟಿ ಮಾಡ್ತಾರಲ್ಲ, ಆಗ ಈ ಭೂಮಿಯಲ್ಲೇ ಸಂಚಾರ ಮಾಡಿಕೊಂಡು ಮುಕ್ತರು ಇರ್ತಾರೆ. ಇವತ್ತಿಗೂ ಆತ್ಮತ್ವ ಗುಣ ಉಪಾಸನೆ ಮಾಡಿದ ಹಿಂದಿನ ಕಲ್ಪದಲ್ಲಿ ಮುಕ್ತರಾದವರು ಇಲ್ಲಿಯೇ ಸಂಚಾರ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲೆಲ್ಲೂ ಹೋಗಿಲ್ಲ ಅವರು. ಇದನ್ನ ವೇದ ಮಾತು ಹೇಳ್ತದೆ, ದೂರಾತ್ ಗಂಧೋವಾತ್ ಏವಂ ಪುಣ್ಯಸ್ಯ ಕರ್ಮಣಃ ತಮ್ಮ ಮಾತಿನಲ್ಲಿ ಹೇಳುವಾಗ ಅವರು ಸಂಚಾರ ಮಾಡ್ತಾ ಇದ್ದರೆ ಪ್ರಾಯ ಅವರು ನಮಗೆ ತಿಳಿದು ಬರೋದಿಲ್ಲ. ಅಕಸ್ಮಾತ್ ಆಗಿ ಯೋಗ್ಯತಾ ಇದ್ರೆ ಅವರು ಸಂಚಾರ ಮಾಡಿದ ಸ್ಥಳದಲ್ಲಿ ಘಮ ಘಮ ಅಂತ ಗಂಧ ಬರ್ತಿರ್ತದಂತ. ಆ ಗಂಧ ಇವರಿಗೊಂದು ಸ್ವಲ್ಪ ತಾಕಬಹುದೇನೋ, ಹಿಂಗದ ವ್ಯವಸ್ಥಾ ಅಂತ ಹೇಳ್ಯಾರ. ಹಂಗೆ ಎಷ್ಟು ಮಂದಿಗೆ ಆಗ್ಯದೋ ಯಾರಿಗಾಗ್ಯದೋ ಗೊತ್ತಿಲ್ಲ ನನಗೆ, ಅಂತೂ ಇಷ್ಟು ವ್ಯವಸ್ಥೆ ಇದೆ. ಅದಕ್ಕೆ ಮತ್ತೆ ಸೂತ್ರದಲ್ಲಿ ಹೇಳುವಾಗ ಇದಿಷ್ಟು ಬೃಹದಾರಣ್ಯಕದ ವಾಕ್ಯ ಆಯಿತು. ಬ್ರಹ್ಮಸೂತ್ರದಲ್ಲಿ ಹೇಳುವಾಗ ಪ್ರತ್ಯಕ್ಷೋಪದೇಶಾದಿ ಚೇತನ ಆಧಿಕಾರಿಕ ಮಂಡಲಸ್ತೋಕ್ತೇ ಎನ್ನುವಂತಹ ಸೂತ್ರದಲ್ಲಿ ಏನಂತಾರೆ? ಆತ್ಮೇತ್ಯೇವ ಪರಂ ದೇವಂ ಉಪಾಸ್ಯ ಹರಿಮವ್ಯಯಂ ಕೇಚಿತ್ ಅತ್ರೈವ ಮುಚ್ಚಂತಿ ನೋತ್ಕ್ರಾಮಂತಿ ಕದಾಚನ ಅತ್ರೈವ ಚ ಸ್ಥಿತಿಸ್ತೇಷಾಂ ಅಂತರಿಕ್ಷೇತು ಕೇಚನ. ಕೆಲವರು ಭೂಮಿಯಲ್ಲಿ ಇರ್ತಾರೆ, ಇನ್ ಕೆಲವರು ಅಂತರಿಕ್ಷಕ್ಕೆ ಹೋಗ್ತಾರಂತ. ಅವರಿಗೆ ಮೋಕ್ಷ ಆಗಿದೆ, ನೆನಪಿಟ್ಕೊಳ್ರಿ, ಅಪರೋಕ್ಷ ಜ್ಞಾನ ಆಗಿದೆ, ಲಿಂಗದೇಹ ಭಂಗ ಆಗಿದೆ, ಪ್ರಾರಬ್ಧ ಕ್ರಮ ಮುಗಿದ. ಅವರು ವೈಕುಂಠದಲ್ಲಿ ಇಲ್ಲ, ಇಲ್ಲೇ ಅಂತರಿಕ್ಷದಲ್ಲಿ ಇದ್ದಾರೆ. ಅಂತರಿಕ್ಷ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಸುಮ್ಮನೆ ಮಧ್ಯದಲ್ಲಿ. ಎಲ್ಲದಕ್ಕೂ ಪ್ರಶ್ನೆ ಮಾಡಬಾರ್ದು. ಪುರಾಣದಾಗ ಪುರಾಣ ಹೇಳ್ತಿರ್ಬೇಕು, ಎಷ್ಟು ಪ್ರಶ್ನೆ ಮಾಡ್ತೀರಿ ಅಂದ್ರೆ ಅಂತರಿಕ್ಷ ಅಂದ್ರೆ ಏನು ಹೇಳ್ರಿ? ಮತ್ತೆ ಅದೇ ಮ್ಯಾಲೆ ನಮ್ಮಲ್ಲಿ ಮ್ಯಾಲೆ ಕೈ ಮಾಡಿದ್ರೆ ಅಂತರಿಕ್ಷ ಮುಗಿದೋತು, ತೆಳ ಕೈ ಮಾಡಿದ್ರೆ ಮಾತಾಡ ಮುಗಿದೋತು. ಅಂತಹ ಋಕ್ಷ ಅಂದ್ರೆ ನಕ್ಷತ್ರಗಳು. ಯಾವ ಆಕಾಶ ಭಾಗದಲ್ಲಿ ನಕ್ಷತ್ರಗಳು ಕಾಣಿಸಿಕೊಳ್ತಾವೋ, ಸೂರ್ಯಚಂದ್ರರು ಕಾಣಿಸಿಕೊಳ್ತಾವೋ, ಆ ಆಕಾಶ ಭಾಗವನ್ನು ಅಂತರಿಕ್ಷ ಅಂತ ಕರಿಬೇಕೆ ಹೊರತಾಗಿ ಬೇರೆದನ್ನಲ್ಲ. ಈಗ ನಾವು ವಾಸ ಮಾಡುವುದನ್ನ ಭೂಲೋಕ, ಸೂರ್ಯಚಂದ್ರಾದಿ ಗ್ರಹಗಳಿರುವಂತಹದ್ದು ಭೂಲೋಕ, ಅದರ ಮೇಲಿಂದು ಸ್ವರ್ಗಲೋಕ ಅಂತ ಕರಿತೀವಿ. ಆ ಭೂಲೋಕಕ್ಕೆ ಇನ್ನೊಂದು ಹೆಸರು ಅಥವಾ ಭೂರ್ಲೋಕಕ್ಕೆ ಇನ್ನೊಂದು ಹೆಸರು ಅಂತರಿಕ್ಷ. ಅಂತರಿಕ್ಷ ಅನ್ನೋ ಶಬ್ದದಲ್ಲಿ ಅದ ಋಕ್ಷ ಅಂದ್ರೆ ನಕ್ಷತ್ರಗಳು, ಅಂತಹ ಇರುವುದು. ಯಾವ ಆಕಾಶದ ಭಾಗದಲ್ಲಿ ನಕ್ಷತ್ರ ಸೂರ್ಯ ಗ್ರಹಗಳಿರ್ತದಲ್ಲ ಅದರ ಅಂತರಿಕ್ಷ ಅಂತ ಕರಿಬೇಕು. ಮುಕ್ತರಾದವರು ಕೆಲವರಲ್ಲಿ ಇರ್ತಾರೆ. ಅಂದ್ರೆ ಆತ್ಮತ್ವೋಪಾಸನೆ ಮಾಡಿ
ಮರಣ ಹೊಂದಿ ಆ ದೇಹ ಇರೋಷ್ಟು ದಿವಸ ಅಲ್ಲೇ ಇದ್ದು ದೇಹದ ದೋಷಗಳನ್ನು ಅನುಭವಿಸಿ ಕೊನೆಗೆ ಆ ದೇಹ ನಾಶವಾದಾಗ ನೇರವಾಗಿ ಶ್ವೇತದ್ವೀಪಕ್ಕೆ ಹೋಗಿ ವಾಸುದೇವನ ದರ್ಶನವನ್ನು ಪಡ್ಕೊಂಡು ಮೋಕ್ಷವನ್ನು ಹೊಂದಿ ನೀನಿನ ಆನಂದವನ್ನು ಅನುಭವಿಸು ಅಂತ ಹೇಳಿದಾಗ ಅಲ್ಲಿ ಹೋಗದೆ ಕೆಳಗೆ ಬಂದು ಕೆಲವರು ಪೃಥ್ವಿಯಲ್ಲಿ, ಕೆಲವರು ಅಂತರಿಕ್ಷದಲ್ಲಿ, ಎರಡು ಮುಗಿಲಿಲ್ಲ. ಮುಂದೆ ನೋಡ್ರಿ, ಕೇಚಿತ್ ಸ್ವರ್ಗೇ, ಎಂಥ ವಿಚಿತ್ರದ ಆತ್ಮತ್ವೋಪಾಸನೆಯನ್ನ ಮಾಡುವಂತಹ ಕೆಲವು ಮುಕ್ತರು, ಅಂದ್ರೆ ಹಿಂದೆ ಮಾಡಿದವರು, ಅವರೆಲ್ಲಿರ್ತಾರಂದ್ರೆ ಸ್ವರ್ಗದಲ್ಲಿ ವಾಸ ಮಾಡ್ತಾರೆ. ಸ್ವರ್ಗದಲ್ಲಿ ದೇವತೆಗಳಿರ್ತಾರೆ. ಸಕಾಮ ಕರ್ಮ ಮಾಡಿದವರು ಸ್ವರ್ಗಕ್ಕೆ ಹೋಗಿರ್ತಾರೆ. ಇನ್ನೂ ಬೇರೆ ಬೇರೆಯವರು ಸ್ವರ್ಗಕ್ಕೆ ಹೋಗಿರ್ತಾರಲ್ಲ. ಇದು ಆದ ಮೇಲೆ ಅದೇ ಸ್ವರ್ಗದಲ್ಲಿ ಮುಕ್ತರಾದವರು ವಾಸ ಮಾಡ್ತಾರೆ. ಅಮುಕ್ತರಿಗೆ ಗೊತ್ತಾಗುವುದಿಲ್ಲ. ಅಮುಕ್ತರಿಗೆ ಅಲ್ಲಿ ಮುಕ್ತರಿದ್ದಾರೆ ಅಂತ ಗೊತ್ತಾಗುವುದಿಲ್ಲ. ನ ಪ್ರೇತ್ಯ ಸಂಜ್ಞಾ ಅಸ್ತಿ. ಬೃಹದಾರಣ್ಯಕೋಪನಿಷತ್ತಿನ ಮೈತ್ರೇಯಿ ಬ್ರಾಹ್ಮಣದಲ್ಲಿ ಹೇಳುವಾಗ ಯಾಜ್ಞವಲ್ಕ್ಯ ಅಂತಾರ, ಅರೇ ಮೈತ್ರೇಯಿ, ನ ಪ್ರೇತ್ಯ ಸಂಜ್ಞಾ ಅಸ್ತಿ. ಪ್ರೇತ್ಯ ಸ್ಥಿತಸ್ಯ, ಮುಕ್ತನಾದವನ ಸಂಜ್ಞಾ ಸಮ್ಯಕ್ ಜ್ಞಾನವು ಅಮುಕ್ತರಿಗೆ ನಾಸ್ತಿ, ಇರುವುದಿಲ್ಲ. ಸ್ವರ್ಗದಲ್ಲಿ ಇರ್ತಾರೆ. ಮತ್ತೆ ಸ್ವರ್ಗದಲ್ಲಿ ಎಲ್ಲ ಮುಕ್ತರು ಸಂಚಾರ ಮಾಡ್ತಿರ್ತಾರೆ. ಅಮುಕ್ತರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಮುಂದಿನ ಕಥೆ ಇನ್ನೊಂದು ಏನು ಅಂತಂದ್ರೆ, ಮಹರ್ಲೋಕೆ ಜನೇ ತಪಸಿ ಚಾಪರೆ. ಮಹರ್ಲೋಕಕ್ಕೆ ಕೆಲವರು, ಜನೋಲೋಕಕ್ಕೆ ಕೆಲವರು, ತಪೋಲೋಕಕ್ಕೆ ಕೆಲವರು. ಕೇಚಿತ್ ಸತ್ತೇ ಮಹಾಜ್ಞಾನಾಹ, ಭಾರೀ ಜ್ಞಾನವುಳ್ಳವರಾಗಿದ್ರೆ ಆ ಆತ್ಮತ್ವರೂಪವಾದ ಏಕಗುಣೋಪಾಸನೆ ಮಾಡಿಯವರಲ್ಲಿ ಭಾರೀ ದೊಡ್ಡವರಾಗಿದ್ದಿದ್ರೆ ಅವರು ಸತ್ಯಲೋಕದಲ್ಲಿ ವಾಸ ಮಾಡ್ತಾರೆ. ಅಂದ್ರೆ ಈಗೇನು ವಾಯುದೇವರಿದ್ದಾರೆ, ನೆಕ್ಸ್ಟ್ ಬ್ರಹ್ಮದೇವರಾಗ್ತಾರೆ, ಅವಾಗ ಸತ್ಯಲೋಕ ಆಗ್ತದೆ. ಆ ಸತ್ಯಲೋಕದಲ್ಲಿ ಹಿಂದಿನ ಕಲ್ಪದಲ್ಲಿ ಮುಕ್ತರಾದವರು ಆತ್ಮತ್ವ ರೂಪ ಏಕಗುಣೋಪಾಸನೆ ಮಾಡೋರು ಅಲ್ಲಿ ವಾಸ ಮಾಡ್ತಾರೆ. ಇನ್ನು ಕೆಲವರು ಅಗದಿ ರೇರು, ಆಚಾರ್ಯ ಕೊನೆಯ ಸೆಂಟೆನ್ಸ್, ಗಚ್ಚಂತಿ ಕ್ಷೀರಸಾಗರಂ. ಅವರೊಬ್ಬರು ಕೊನೆಗೊಬ್ಬರು ಹೇಳ್ತಾರೆ ಕ್ಷೀರಸಾಗರಕ್ಕೆ ಹೋಗ್ತಾರೆ. ಅಂದರೆ ಉತ್ಕ್ರಾಂತಿ ಮಾರ್ಗವೆಂಬುವಂತಹ ಎರಡು ಮಾರ್ಗಗಳು ಶೂನ್ಯವಾಗಿರುವಂಥವರು, ಆಮೇಲೆ ವಿವಿಧ ಮುಕ್ತಿಯೋಗ್ಯ ಅಧಿಕಾರಿಗಳಿಂದ ವಿಶೇಷಿತವಾದ ಆತ್ಮತ್ವ ರೂಪ ಏಕಗುಣವುಳ್ಳವನಾದ ಭಗವಂತನೇ ಅಂತ ಇಷ್ಟು ವಾಕ್ಯದಲ್ಲಿ ತಿಳಿಸಿದ್ದಾರೆ. ಚತುರ್ಗುಣೋಪಾಸನೆ ಮಾಡುವರು ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಭೋಗವೆಂಬುವಂತಹ ನಾಲ್ಕೂ ಮೋಕ್ಷವನ್ನು ಅನುಭವಿಸುತ್ತಾರೆ. ಏಕಗುಣೋಪಾಸನೆ ಮಾಡುವಂಥವರಿಗೆ ಉತ್ಕ್ರಾಂತಿಯೂ ಇಲ್ಲ, ಮಾರ್ಗವೂ ಇಲ್ಲ. ಅವರು ದೇಹದ ದುಃಖವನ್ನೆಲ್ಲ ಅನುಭವಿಸಿ ಭಗವದ್ ದರ್ಶನವನ್ನು ಪಡೆದುಕೊಂಡು ಇಷ್ಟು ಲೋಕಗಳಲ್ಲಿ ಎಲ್ಲಿಯಾದರೂ ಅವರಿಗೆ ಇರಲಿಕ್ಕೆ ಅವಕಾಶ ಉಂಟು. ಇಷ್ಟು ವಿಷಯವನ್ನು ಹೇಳಿದ್ದಾರೆ. ಇನ್ನು ಮುಂದಿಂದ ಏನು ಹೇಳಬೇಕು ಅಂತಂದ್ರೆ ಬಹಳ ಚಂದ ವಿಷಯ. ಇದಿಷ್ಟು ಕರ್ಮಕ್ಷಯ ಮುಗಿತಲ್ಲಿ. ಈಗ ಉಪಾಸನ ಶುರು ಮಾಡೋಣಂತ. ಈಗ ಮತ್ತೆ ಅದ ಹೇಳೋರಿಗೆ ಬೇರೆ ಏನಿಲ್ಲ, ಇಲ್ಲ ಹೇಳೋದು ಹಿಂದೊಮ್ಮೆ ಮುಂದೊಮ್ಮೆ ಹೇಳೋರಿಗೆ ಅಷ್ಟೇ. ಏನಂತ ನೋಡ್ರಿ ಮುಂದಿನ ವಾಕ್ಯ, ಬ್ರಹ್ಮಾದಿ ಮಾನುಷ ಉತ್ತಮಾಂತಾನ ಉಪಾಸನಾನುಸಾರೇಣ ಯಥಾಯೋಗ್ಯ ಸಂಜಾತ ವಿಚಿತ್ರ ಅಪರೋಕ್ಷ ಜ್ಞಾನ ವಿಷಯಾಯ ನಮಃ. ಈಗ ಯಾರ್ಯಾರಿಗೆ ಹೆಂಗೆಂಗೆ ಅಪರೋಕ್ಷ ಜ್ಞಾನ ಆಗ್ತದ ಅಂತ ಒಂದು ವಿಚಾರ. ಯಾರ್ಯಾರಿಗೆ ಎಷ್ಟೆಷ್ಟು ಅಪರೋಕ್ಷ ಜ್ಞಾನ ಹೆಂಗೆಂಗೆ ಆಗ್ತದ ಅಂತದ. ಈಗ ಒಂದು ಚಾರ್ಟ್ ಅದ ರೀ, ಆದ್ರೆ ಆ ಚಾರ್ಟ್ ನಾ ತಂದಿಲ್ಲ. ಯಾಕೆ ತಂದಿಲ್ಲ ಅಂದ್ರೆ ಬಹಳ ಹೊತ್ತದ ಮುಂದೆ ಅಂತ ತಿಳ್ಕೊಂಡ್ಬಿಟ್ಟಿನಿ. ಯಾರ್ಯಾರಿಗೆ ಅಪರೋಕ್ಷ ಜ್ಞಾನ ಎಷ್ಟೆಷ್ಟು ಸೆಕೆಂಡ್ ಆಗ್ತದೆ, ಎಷ್ಟೆಷ್ಟು ರೂಪ ಆಗ್ತದೆ, ಎಷ್ಟೆಷ್ಟು ಪ್ರಕಾಶ ಆಗ್ತದೆ, ಎಷ್ಟು ಗುಣ ಉಪಾಸನ ಮಾಡ್ಯಾರ ಅಂಬೋದ್ಸದೇ ಒಂದು ಚಾರ್ಟ್ ಮಾಡ್ಯಾರ. ವಿಶೇಷವಾಗಿ ವಿಜಯದಾಸರು ತಮ್ಮ ಸುಳಾದಿಯೊಳಗೆ ಹೇಳ್ಯಾರ. ಆಮೇಲೆ ಜಗನ್ನಾಥ ದಾಸರು ಅಪರೋಕ್ಷ ಕಲ್ಪಸಾಧನ ಸಂಧಿಯೊಳಗೆ ಹೇಳ್ಯಾರ. ಇವತ್ತು ಒಂದೆರಡು ವಾಕ್ಯ ಬರ್ತಾವ, ಅಲ್ಲಿ ತಗೊಂಡು ಮಾತಾಡ್ತೀನಿ. ಆಮೇಲೆ ಬ್ರಹ್ಮದೇವರಿಗೆ ಅಪರೋಕ್ಷ ಜ್ಞಾನ ಎಷ್ಟು ಹೊತ್ತು, ಸುಮ್ಮನೆ ಒಂದೇ ಡೈರೆಕ್ಟ್ ಹೋಗೋಣ ಅಂತ. ಭಾಳ ಉಳಿದೋರಿಗೆಲ್ಲ ಹೇಳೋದು ಬೇಡ ಅಂದ್ರೆ 60 ಘಳಿಗೆ ಏನು ಹೇಳ್ಯಾರ, 60 ಘಳಿಗೆ. 60 ಘಳಿಗೆ ಎಷ್ಟು? 24 ಗುಣಿಸು 60 ಅಂದ ಮೇಲೆ ಅಷ್ಟು ಹೊತ್ತು 24 ಗುಣಿಸು 60 ಎಷ್ಟಾಗ್ತದೆ? ಅಷ್ಟು ಹೊತ್ತು ಬ್ರಹ್ಮದೇವರಿಗೆ ಅಪರೋಕ್ಷ ಜ್ಞಾನ. ಸದಾ ಭಗವಂತರು ಕಾಣ್ತಾ ಇರೋದು. ರುದ್ರದೇವರಿಗೆ ಕಡಿಮೆ, ಇಂದ್ರದೇವರಿಗೆ ಕಡಿಮೆ. ಇಂದ್ರದೇವರಿಗೆಲ್ಲ 6 ತಾಸು ಅಂತ ಹೇಳ್ಯಾರ, 12 ತಾಸು ರುದ್ರದೇವರಿಗೆ ಅಂತ ಹೇಳ್ಯಾರ. ಹಿಂಗೆ ಕಡಿಮೆ ಮಾಡ್ಕೋತ ಬರ್ತಾರೆ. ನಮಗೆಲ್ಲ ಅಪರೋಕ್ಷ ಜ್ಞಾನ ಆದ್ರೆ ಎಷ್ಟು ಹೊತ್ತಾಗ್ತದ ಅಂತ ಕೇಳಿದ್ರೆ ಮಾತ್ರ ಕಾಲ ಉಚ್ಚಾರಣೆ ಮಾಡಿದಾಗ 6ನೇ 1 ಅಂಶ ಅಷ್ಟ ಅಪರೋಕ್ಷ ಜ್ಞಾನ ಆಗ್ತದೆ ಅಂದಾರ. ಅಂದಿರ್ತೀರಲ್ಲ, ಅಂದನ್ನ 6 ಭಾಗ ಮಾಡ್ಬೇಕಂತ. ಅದ್ರೊಳಗೆ ಒಂದು ನೋಡ್ರಿ, ಆ ಒಂದು ಕ್ಷಣ ಎಷ್ಟು ಬರ್ತದೋ ಅಷ್ಟೇ ಭಗವಂತನ ಅಪರೋಕ್ಷ ಆಗ್ತದೆ. ಅಷ್ಟಾದದ್ದಕ್ಕೆ ಅನಂತ ಕಾಲ ಆರಾಮ್ ಮುಗಿದೋತು. ಅದಕ್ಕೆ ಈಗ ಹೇಳ್ತಾರೆ, ಬ್ರಹ್ಮಾದಿ ಮಾನುಷ ಉತ್ತಮಾಂತಾನ, ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ಮನುಷ್ಯೋತ್ತಮರವರೆಗೆ
ಉಪಾಸನಾನುಸಾರೇಣ ಅವರು ಏನೇನು ಉಪಾಸನೆಯನ್ನು ಮಾಡ್ತಾರೋ, ಎಷ್ಟೆಷ್ಟು ದೇಶ ಕಾಲಗಳಲ್ಲಿ ವ್ಯಾಪ್ತನಾದ ಭಗವಂತನ ಉಪಾಸನೆಯನ್ನು ಮಾಡ್ತಾರೋ ಸಂಜಾತ ವಿಚಿತ್ರ ಅಪರೋಕ್ಷ ಜ್ಞಾನ, ಅಷ್ಟಷ್ಟು ಭಗವಂತ ಅವರಿಗೆ ಕಾಣಿಸಿಕೊಳ್ತಾ ಹೋಗ್ತಾನೆ. ಬ್ರಹ್ಮದೇವರನ್ನು ಹೇಳಬೇಕಾ ಎಲ್ಲಿವರೆಗೆ ಉಪಾಸನೆ ಮಾಡ್ತಾರೆ ಅಂತ ಹೇಳಿ, ಅದಕ್ಕೆ ಸುಮ್ಮನೆ ಒಂದು ಸರಳವಾಗಿ ಹೇಳ್ಬಿಡ್ತೀನಿ. ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ವಾಕ್ಯ ಹೇಳಿದ್ದ, ಅದ ವಾಕ್ಯ ಸಾಕು ನಮಗೆ. ವಾಯುದೇವರು ಏನು ಭಗವಂತನ ಕಾಣ್ತಾರೆ ಅಂತ ತಿಳ್ಕೊಂಡು, ಅವನಿ ವನ ವನದೃಕ್ ವಾಯುಖಾಹಂ ಮಹತ್ಸು ಪ್ರಕೃತಿ ಗುಣ ಸಮೇತ ವ್ಯಾಕೃತಾಕಾಶ ಏಕಂ ಆಯ್ತು. ಗೋವಿಂದ ಇಲ್ಲಿಂದ ಶುರುವಾಗಬೇಕು, ಭೂಮಿಯಿಂದ ಅವನಿ ವನ ವನದೃಕ್ ವಾಯುಖಾಹಂ ಮಹತ್ಸು ಪ್ರಕೃತಿ ಗುಣ ಸಮೇತ ಅವ್ಯಾಕೃತ ಆಕಾಶದವರೆಗೆ ಹೋಗಬೇಕಂತೆ. ಅಷ್ಟರವರೆಗೆ ವ್ಯಾಪಿಸಿರುವಂತಹ ಭಗವಂತನ ಉಪಾಸನೆಯನ್ನ ಮಾಡ್ತಾರೆ. ಅಪರೋಕ್ಷವೂ ಅಷ್ಟೇ ಆಗ್ತದೆ. ಅಷ್ಟು ದೊಡ್ಡ ರೂಪ ಅಪರೋಕ್ಷ ಆಗ್ತದೆ. ನಮಗೆ ಕಲ್ಪನಾ ಬರೋದಿಲ್ಲ ಇದೆಲ್ಲ. ಅದಕ್ಕೆ ಬ್ರಹ್ಮದೇವರು ವಾಯುದೇವರನ್ನ ಇಷ್ಟೇ ತಿಳ್ಕೊಳ್ಳೋಣ, ಅವರು ಅವ್ಯಾಕೃತ ಆಕಾಶದವರೆಗೂ ವ್ಯಾಪಿಸಿರುವಂತಹ ಭಗವಂತನ ರೂಪವನ್ನ ಅನಂತಾನಂತ ರೂಪಗಳನ್ನು ನಿತ್ಯದಲ್ಲಿ ಉಪಾಸನೆ ಮಾಡ್ತಾರೆ. ಅನಂತಾನಂತ ರೂಪಗಳು ಸಾಕ್ಷಾತ್ಕಾರವಾಗುತ್ತವೆ. ಇದು ಅವರಿಗೆ ಅಪರೋಕ್ಷ ಜ್ಞಾನ ವಿಷಯ. ಸರಿಸಿಟ್ಬಿಟ್ರು. ಸರಸ್ವತಿ ಭಾರತೀಯರು ತೆಗೆದುಕೊಳ್ಳೋಣ. ಯಾಕಂದ್ರೆ ಎಕ್ಸ್ಟ್ರೀಮ್ ರೀ ಅವರು, ಬ್ರಹ್ಮವಾಯುಗಳು ಅಂತ ನೀವು ಎಕ್ಸ್ಟ್ರೀಮ್ ಅಂತ ಸುಮ್ಮನೆ ನಾವು ಹೇಳೋದ್ರೊಳಗೆ ಏನಾಗ್ತಿಲ್ಲೇ ಇಲ್ಲ. ಸುಮ್ಮನೆ ದೊಡ್ಡವರು ಕೈ ಮುಗಿದ್ಬಿಟ್ರೆ ಮುಗಿದು ಕಷ್ಟ ಕೆಲಸ. ಈಗ ಇದನ್ನು ಹೆಂಗೆ ಬಿಡಿಸ್ಬೇಕು ಹೇಳಿ? ಅವನಿ ವನವನ ದೃಕ್ ವಾಯುಖಾಹಂ ಮಹತ್ಸು ಪ್ರಕೃತಿ ಗುಣ ಸಮೇತ ಅವ್ಯಾಕೃತ ಆಕಾಶ ಏಕಂ ಅಂತ ಏನ್ ಮಾಡ್ಬೇಕು? ನಾವು ಹೆಂಗ್ ಬಿಡಿಸ್ಬೇಕು? ಅವ್ಯಾಕೃತ ಆಕಾಶ ಅಂದ್ರೆ ಅನಂತ. ಅನಂತವಾದ ಅವ್ಯಾಕೃತ ಆಕಾಶದಲ್ಲಿ ವ್ಯಾಪಿಸಿರುವಂತಹ ಭಗವಂತನ ಕಾಣ್ತಾರ ಅಂತ ಹೇಳಿದ್ರೆ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಕೆಲಸ ಸುಮ್ಮನೆ ಹೋಗ್ಬೇಕು. ಮುಂದಿಂದು ಸರಸ್ವತಿ ಭಾರತೀಯರಿಗೆ ಎಲ್ಲಿವರೆಗೆ ಅಂದ್ರೆ ಸತ್ವಗುಣ ರಜೋಗುಣ ತಮೋಗುಣಗಳ ಆವರಣ ಬರ್ತದಲ್ಲ ಬ್ರಹ್ಮಾಂಡದ ಹೊರಗಡೆಗೆ. ಹೆಂಗೆ ಕಲ್ಪನಾ ಮಾಡ್ಕೋಬೇಕು? ಬ್ರಹ್ಮಾಂಡ, ಬಹಿರ್ಬ್ರಹ್ಮಾಂಡದಲ್ಲಿ ಭೂಮ್ಯಾವರಣ, ಜಲಾವರಣ, ಅಗ್ನ್ಯಾವರಣ, ವಾಯುವಾವರಣ, ಆಕಾಶಾವರಣ ಆದ ಮೇಲೆ ಮತ್ತೆ ಅಹಂಕಾರ ತತ್ವ, ಅದ ಆವರಣ ಮಹತ್ತತ್ವ, ಅಹಂಕಾರ ಮಹತ್ತತ್ವಗಳು ಮುಗಿದ ಮೇಲೆ ತಮೋಗುಣ, ರಜೋಗುಣ, ಸತ್ವಗುಣ ಈ ಆವರಣಗಳು. ಇಂತಹ ಆವರಣಗಳವರೆಗೂ ಭಗವಂತರನ್ನ ಕಂಡು ಮುಂದೆ ಏನು ಅಂತಂದ್ರೆ ಆವರಣಕ್ಕಿಂತ ಒಂದು 100 ಪಟ್ಟು ಹೆಚ್ಚಿರುವಂತಹ ಪ್ರದೇಶದವರೆಗೂ ಭಗವಂತನ ಕಾಣ್ತಾರೆ. ಅವ್ಯಾಕೃತ ಆಕಾಶ ಬರ್ತದೆ ನೆಕ್ಸ್ಟ್, ಅದಕ್ಕಿಂತ ಒಂದು 100 ಪಟ್ಟು ಅಷ್ಟೇ ಹೆಚ್ಚಿಗೆ. ಇಡೀ ಅವ್ಯಾಕೃತ ಆಕಾಶದಲ್ಲ, ಗುಣತ್ರಯಗಳೇನು ಆವರಣಗಳಿವೆಯೋ ಅದರಿಂದ 100 ಪಟ್ಟು ಹೆಚ್ಚಿರುವಂತಹದ್ರವರೆಗೆ ಸರಸ್ವತಿ ಭಾರತೀಯ ದೇವಿಯರು ಭಗವಂತನ ಉಪಾಸನ ಸಾಕ್ಷಾತ್ಕಾರ. ಇನ್ನು ಗರುಡಶೇಷ ರುದ್ರದೇವರಿಗೆ ಎಷ್ಟು ಅಂದ್ರೆ ತಮೋಗುಣದ ಆವರಣದವರೆಗೂ ಇರುವಂತಹ ಭಗವಂತನ ಉಪಾಸನ ಮಾಡ್ತಾರೆ. ಕೆಳಗೆ ಬಂದ ಮತ್ತೆ ಅಂದ್ರೆ ತಮೋಗುಣದ ಆವರಣ ಇಲ್ಲದ ಅಹಂಕಾರ ತತ್ವ, ಮಹತ್ತತ್ವ, ತಮೋಗುಣ, ರಜೋಗುಣ, ಸತ್ವಗುಣ. ಹಾಗಾಗಿ ತಮೋಗುಣದ ಆವರಣದವರೆಗೂ ಇರುವಂತಹ ಭಗವಂತನನ್ನ ಉಪಾಸನ ಮಾಡ್ತಾರೆ, ಅಷ್ಟು ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ. ಸೌಪರ್ಣಿ, ವಾರುಣಿ, ಪಾರ್ವತಿಯರು ಎಲ್ಲಿವರೆಗೆ ಅಂದ್ರೆ ಮಹತ್ತತ್ವದವರೆಗೆ. ಪಂಚಭೂತಗಳ ಆವರಣ ಅದು ಮುಗಿದ ಕೂಡಲೇ ಅಹಂಕಾರ, ಅದು ಮುಕ್ಕಳು ಮಹತ್ತತ್ವ ಅಲ್ಲಿವರೆಗೆ ಬಿಡ್ರಚಾರ. ಮುಂದೆ ತಗೊಳ್ರಿ. ಇಂದ್ರಕಾಮರಿದ್ದಾರಲ್ಲ, ಇವರು ಎಲ್ಲಿವರೆಗೆ ಅಪರೋಕ್ಷ ಜ್ಞಾನ ಆಗ್ತದೆ? ಅಹಂಕಾರ. ಪಾರ್ವತಿಯರಿಗೆ ಅದೇ ಪಾರ್ವತಿ ದೇವರಿಗೆ ಹೇಳಿದ್ದೆ ಅದನ್ನ ಹೇಳಿದ್ದಾರೆ. ಇನ್ನು ಇಂದ್ರಕಾಮರಿದ್ದಾರಲ್ಲ, ಅವರು ಎಲ್ಲಿಯವರೆಗೆ ಅಂತ ಕೇಳಿದ್ರೆ ಅವರು ಅಹಂಕಾರ ತತ್ವದವರೆಗೆ ಮುಗಿತು. ಪಾರ್ವತಿಯರಿಗಿಂತ ಕೆಳಗೆ ಬಂದವರು ಅಹಂಕಾರ ತತ್ವದವರೆಗೆ ಬಂತು. ಮುಂದೆ ಇನ್ನೇನು ಅಂತ ಕೇಳಿದ್ರೆ ಇನ್ನ ಮನುದಕ್ಷಾದಿಗಳಿದ್ದಾರಲ್ಲ, ಈ ಮನುದಕ್ಷಾದಿಗಳು ಬುದ್ಧಿ ತತ್ವ ಅಂತ ಒಂದು ಆವರಣ, ಮತ್ತೆ ಸಣ್ಣ ಸಣ್ಣ ಆವರಣಗಳೆಲ್ಲ ಅಲ್ಲಿವರೆಗೆ ಕಾಣಿಸಿಕೊಳ್ತಾರೆ. ಇನ್ನ ಸೂರ್ಯ ಚಂದ್ರ ಇದ್ದಾರಲ್ಲ, ಇವರು ಮನಸ್ತತ್ವವೆಂಬ ಆವರಣವನ್ನ ಮಾಡಿಕೊಂಡು ಅದರೊಳಗೆ ಈ ಅಹಂಕಾರ ತತ್ವದಲ್ಲ, ಅಹಂಕಾರದಲ್ಲೇ ಬುದ್ಧಿ ತತ್ವ, ಮನಸ್ತತ್ವ ಇವೆಲ್ಲ ಒಳಗಿನ ಭಾಗಗಳು ಅಲ್ಲಿವರೆಗೆ ಕಾಣುತ್ತಾರೆ. ಇನ್ನ ಅದಕ್ಕಿಂತ ಕೆಳಗಿನ ದೇವತೆಗಳಿದ್ರೆ ಆಕಾಶಾವರಣದವರೆಗೆ ಕಾಣಿಸಿಕೊಳ್ತಾರೆ. ಮುಗಿದೋಯ್ತು. ಇನ್ನು ಉಳಿದವರು ತಮ್ಮ ಏನು ಮತ್ತ ಮನಸ್ಸು ಎಷ್ಟು ಯೋಗ್ಯತೆ ಅದ ಅಷ್ಟು ನೋಡ್ಕೋತಾರ. ಇಷ್ಟು ಹೇಳಿ ಮುಗಿಸ್ಬಿಟ್ಟಾರ, ಇನ್ನು ಜಾಸ್ತಿ ಹೇಳಿಕ್ ಹೋಗಿಲ್ಲ. ಅದಕ್ಕೆ ಈ ವಾಕ್ಯಕ್ಕೆ ಇಷ್ಟ ಅಭಿಪ್ರಾಯ. ಬ್ರಹ್ಮಾದಿ ಮಾನುಷಾಂತಾನಾಂ ಉತ್ತಮ ಬ್ರಹ್ಮಾದಿ ಮಾನುಷ ಉತ್ತಮಾಂತಾನಾಂ ಉಪಾಸನಾನುಸಾರೇಣ ಯಥಾಯೋಗ್ಯಂ ಸಂಜಾತ ವಿಚಿತ್ರ ಅಪರೋಕ್ಷ ಜ್ಞಾನ ವಿಷಯಾಯ. ಸರಿ, ಈ ಮುಂದಿನ ಒಂದು ವಾಕ್ಯ ಭಾರಿ ಮಜಾ ಅದ. ಅತ್ಯರ್ಥ ಪ್ರಸಾದ ಕರ್ತ್ರೇ ಇರ್ತದೆ. ಪ್ರಸಾದದೊಳಗೆ ಬೇರೆ ಬೇರೆ ಪ್ರಸಾದ ಅಂತ ಇರ್ತಾವೆ. ಹಂಗೆ ಎಲ್ಲರಿಗೂ ಒಂದೇ ಪ್ರಸಾದ ಅಂತಿರುವುದಿಲ್ಲ. ಕೆಲವರಿಗೆ ಸತ್ಯನಾರಾಯಣ ಪ್ರಸಾದ ಗೊತ್ತಾದ್ರೆ, ಸತ್ಯನಾರಾಯಣ ಪ್ರಸಾದ ಅಂತ ಹೇಳಿ ರವಾ, ಬಾಳೆಹಣ್ಣು, ಹಾಲು, ತುಪ್ಪ
ಇಷ್ಟ ಸತ್ಯನಾರಾಯಣ ಪ್ರಸಾದ. ಕೆಲವರಿಗೆ ಗೋಡಂಬಿ ದ್ರಾಕ್ಷಿ ಅಂತ ಬೇರೆ ಪ್ರಸಾದ ಇರ್ತದೆ, ಇನ್ನು ಕೆಲವರಿಗೆ ಮನೆಗೆ ಒಯ್ಲಿಕ್ಕೆ ಅಂತ ಕ್ಯಾರೆ ಪ್ರಸಾದ ಅಂತ ಒಂದು ಬೇರೆ ಇರ್ತದೆ. ಮತ್ತೆ ಇಲ್ಲ ಬೇರೆ ಬೇರೆ ಪ್ರಸಾದ ಇರ್ತಾವ. ಇದು ಯಾವ ಪ್ರಸಾದ? ಯಾಕ ಮೋಕ್ಷಕ್ಕೆ ಬೇಕಾದ ಪ್ರಸಾದ ಯಾವುದು ಅಂತ ಪ್ರಶ್ನೆ. ಅಂದ್ರೆ ಈ ಮೋಕ್ಷಕ್ಕೆ ಬೇಕಾದ ಪ್ರಸಾದ ಭಗವತ್ ಪ್ರಸಾದ. ಅದೇ ಆ ಭಗವಂತನ ಪ್ರಸಾದದಲ್ಲಿ ಎಷ್ಟು ವಿಧ ಇದೆ ಅಂತ ಪ್ರಶ್ನೆ ಮಾಡ್ತಾರೆ. ಭಗವಂತನ ಪ್ರಸಾದದಲ್ಲಿ 3 ವಿಧ ಇದೆ ಅಂತ ಬ್ರಹ್ಮಸೂತ್ರ ಭಾಷ್ಯದ ಪ್ರಾರಂಭದ ವಾಕ್ಯ ಯಾವುದು? ಅಸಾತೋ ಬ್ರಹ್ಮ ಜಿಜ್ಞಾಸ. ಅಲ್ಲಿ ವ್ಯಾಖ್ಯಾನ ಮಾಡುವಾಗ ಆಚಾರ್ಯ ಅಂತಾರೆ, ಕರ್ಮಣ ಪ್ರಥಮ ಪ್ರೋಕ್ತ ಪ್ರಸಾದಾತ್ ಮಧ್ಯಮ ಜನಲೋಕಾದಿ ಉತ್ತಮಸ್ತ್ವೇವ ಮುಕ್ತಿದಃ ಅಂತ 3 ಹೇಳಿದ್ದಾರೆ. ದೇವರು ವಿಚಿತ್ರ ವಿಚಿತ್ರ ಪ್ರಸಾದ ಮಾಡ್ತಿರ್ತಾನಂತ. ಯಜ್ಞ ಯಾಗ ದಾನ ಧರ್ಮ ಮಾಡ್ಕೊಂಡಿರ್ತಾರೆ ನೋಡ್ರಿ. ಮನಸ್ಸಿನಾಗ ಏನಾರ ಒಂಚೂರು ಆಶಾ ಗಿಶಾ ಇಟ್ಕೊಂಡು ಇಂಥವೆಲ್ಲ ಮಾಡ್ಕೋತಿದ್ರು, ಸಕಾಮವಾಗಿ ಮಾಡ್ಕೋತಿದ್ರು ಅಂದ್ರೆ ಅವರ ಮೇಲೂ ಭಗವಂತ ಪ್ರಸನ್ನ ಆಗ್ತಾನೆ. ಯಾಕಂದ್ರೆ ಅವರು ಸಕಾಮ ಕರ್ಮ ಮಾಡಿದ್ರು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥವಂತೆ ಮಾಡಿರ್ತಾರೆ. ಆದ್ದರಿಂದ ಅವರ ಮೇಲೆ ಎಷ್ಟು ಪ್ರಸನ್ನನಾಗ್ತಾನ ಅಂದ್ರೆ ಸ್ವರ್ಗಕ್ಕೆ ಹೋಗುವಷ್ಟ ಪ್ರಸನ್ನ. ಇನ್ನು ಕೆಲವರು ಮಧ್ಯಮ ಭಕ್ತರಿದ್ದಾರೆ, ಮಧ್ಯಮ ಪ್ರಸಾದ ಭಗವಂತ ಜನೋಲೋಕ ತಪೋಲೋಕಗಳಿಗೆ ಹೋಗುವಷ್ಟ ಪ್ರಸಾದ ಮಾಡ್ತಾನಂತೆ. ಇನ್ನು ಅತ್ಯರ್ಥ ಪ್ರಸಾದ ಯಾವುದು ಅಂತ ಕೇಳಿದ್ರೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂತಹ ಪ್ರಸಾದವನ್ನು ಅತ್ಯರ್ಥ ಪ್ರಸಾದ ಅಂತ ಕರೀತಾರೆ. ಬೇರೆ ಏನಿಲ್ಲ. ಆಯ್ತಲ್ಲ, ಚೆನ್ನಾಗಿ ಮುಗಿದು ಹೋಯ್ತು. ಅತ್ಯರ್ಥ ಪ್ರಸಾದ ಕರ್ತರೆ ನಮಃ ಅಂತ ಸರಳ ಆಗ್ಬಿಡುತ್ತಲ್ಲ. ಅಂದ್ರೆ ಈಗ ವಿಶೇಷ ಮಾತು, ಮೋಕ್ಷಕ್ಕೆ ಕರೆದುಕೊಂಡು ಹೋಗುವ ಪ್ರಸಾದ ಇದೆಯಲ್ಲ, ಇದನ್ನು ಅತ್ಯರ್ಥ ಪ್ರಸಾದ ಅಂತ ಕರಿತೇವೆ ಅಂತಂದ್ರೆ ಏನರ್ಥ ಅದಕ್ಕೆ? ಸರಿ, ಶುರು ಮಾಡೋಣ. ಎಲ್ಲಿಂದ ಶುರು ಮಾಡೋದು ಅಂದ್ರೆ ಶ್ರವಣ ಮನನ ಧ್ಯಾನ. ಈ ಧ್ಯಾನ ಆದ ಮೇಲೆ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ನಂತರದಲ್ಲಿ ಬರುವಂತಹ ವಿಷಯಗಳನ್ನ ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ. ಅದರಿಂದ ಉಳಿಸಿಬಿಟ್ಟು ಅಪರೋಕ್ಷ ಜ್ಞಾನ ಆದ ಮೇಲೆ ಇವನಿಗೆ ಮೋಕ್ಷ ಆಗ್ತದ ಅಂತ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ತೇವೆ ನಾವು. ಅಪರೋಕ್ಷ ಜ್ಞಾನ ಆತು, ಮೋಕ್ಷ ಆಗ್ತದ ಅಂದ್ರೆ ಇಲ್ಲ. ಯಾಕೆ? ಇವತ್ತು ನನಗೆ ದೇವರು ಕಾಣಿಸಿಕೊಂಡ ಅಂತಾದ್ರೆ ಇವತ್ತೇ ನಾನು ಮೋಕ್ಷಕ್ಕೆ ಹೋಗಬಲ್ಲೆನಾ ಅಂದ್ರೆ ಯಾವ ಕಾರಣಕ್ಕೂ ನೀವು ಮೋಕ್ಷಕ್ಕೆ ಹೋಗಂಗಿಲ್ಲ. ಎದಕ್ಕೆ ನಾವು ಒಂದು ಉತ್ತರ ಕೊಡಬಹುದು. ಪ್ರಾರಬ್ಧ ಇರ್ತದಲ್ರಿ ಆಚಾರ್ಯ. ಇನ್ನು ನಾವೇನು ಆ ಎಷ್ಟು ಭಾಗ ಕೇಳಿ ನೋಡ್ರಿ, ಅಷ್ಟ ಪುರಾಣದಾಗ ಅಡ್ಡಾಡ್ತಿರ್ತೀವಿ, ಹೊರಗೆ ಹೋಗುದಿಲ್ಲ ನಾವೆಂದು. ಅದು ಅಪರೋಕ್ಷ ಜ್ಞಾನ ಆದ ಕೂಡಲೇ ಸಂಚಿತ ಆಗಾಮಿ ಹೋಗ್ಬಿಡ್ತದಂತ, ಪ್ರಾರಬ್ಧ ಉಳ್ಕೋತದಂತ. ಅದು ಮುಗಿಯೋ ತನಕ ಹಿಂಗೆ ಹೋಗ್ಲಿಕ್ಕೆ ಬರಂಗಿಲ್ಲ ಅಂದ್ರೆ ಸ್ವಾರಿ ಶ್ರೀಮದಾಚಾರ್ಯ ಅಂತಾರ ಅಲ್ಲ. ಈ ಪ್ರಾರಬ್ಧ ಉಳಿದೇ ಇಲ್ಲಿ ನಮಗೆ ಸಂಬಂಧ ಇಲ್ಲ. ಇವಾಗ ಅಪರೋಕ್ಷ ಜ್ಞಾನ ಆದ ಮೇಲೆ ಯಾಕೆ ಮೋಕ್ಷ ಆಗಿಲ್ಲ ಅಂದ್ರೆ ದೇವರ ಪ್ರಸಾದ ಆಗಿಲ್ಲ ಅಷ್ಟೇ. ಅಲ್ಲೇ ಮತ್ತೆ ದೇವರ ಪ್ರಸಾದ ಆಗಬೇಕು ಅಂದ್ರೆ ಏನಾಗ್ಬೇಕು ಹಂಗಾರ ಅಂದ್ರೆ ಅಪರೋಕ್ಷ ಜ್ಞಾನ ಆದ ಮೇಲೆ ಭಕ್ತಿ ಮಾಡ್ತೀವಲ್ಲ, ಯಾವುದು ನಿನ್ನೆ ಹೇಳಿದ್ನಲ್ಲ, ನಿರಂತರ ಪ್ರೇಮ ಪ್ರವಾಹ ರೂಪ ಭಕ್ತಿ, ಅತಿ ಪರಿಪಕ್ವ ಭಕ್ತಿಯನ್ನ ಮಾಡಿದಾಗ ಮಾತ್ರ ಅತ್ಯರ್ಥ ಪ್ರಸಾದ. ಆಮೇಲೆ ಇವನಿಗೆ ಮೋಕ್ಷ. ಅಂದ್ರೆ ಈ ಒಂದು ಕರ್ಮಗಿರ್ಮಗಳು ಏನೋ ತಲೆ ಕೆಡಿಸುವ ಕಾರಣ ಇಲ್ಲೇ ಸುಮ್ಮನೆ ಕರ್ಮ ಇರ್ತಿರ್ತಾವ. ಅಮ್ಮ ಅತ್ಯರ್ಥ ಪ್ರಸಾದ ಮಾಡೋ ತನಕನೂ ಈಗ ಇಲ್ಲೇ ಕೂತಿರ್ಬೇಕೆ ಹೊರತಾಗಿ ಬೇರೆದಲ್ಲ. ಅದಕ್ಕೇನೆ ಪ್ರಸಾದದಿಂದ ಮೋಕ್ಷ ಅಂತ ಕರೆದ ಶಬ್ದ ಇಲ್ಲದ. ಪ್ರಸಾದದಿಂದ ಮೋಕ್ಷ ಅಂದ್ರೆ ಯಾವ ಪ್ರಸಾದ? ಊಟ ಆದ್ಕೊಂಡು ನಮ್ಮ ಪ್ರಸಾದ ಮೋಕ್ಷ. ನಮ್ದು ಊಟ ಆತಿಲ್ಲೋ ಈಗ ಮೋಕ್ಷಕ್ಕೆ ಹೋಗ್ಲಿಕ್ಕೆ ತಯಾರಾಗ ನಮ್ದು ಪ್ರಸಾದ ಆಗಿದೆ. ಈಗ ದೇವ ಪ್ರಸಾದ ಅಲ್ಲ. ಅತ್ಯರ್ಥ ಪ್ರಸಾದವನ್ನ ಮಾಡಿಕೊಂಡಾಗ ಮಾತ್ರ ಮೋಕ್ಷವಾಗ್ತದೆ, ಇಲ್ಲದೆ ಇದ್ರೆ ಆಗೋದಿಲ್ಲ. ಇದು ಅತ್ಯರ್ಥ ಪ್ರಸಾದ ವಿಚಾರ. ಶ್ರವಣ ಆಗಿದೆ, ಮನನ ಆಗಿದೆ, ಧ್ಯಾನ ಆಗಿದೆ, ಅಪರೋಕ್ಷ ಜ್ಞಾನ ಆಗಿದೆ, ಸಂಚಿತ ಆಗಾಮಿ ಕರ್ಮಗಳು ಹೋಗಿದೆ, ಅದರ ಮೇಲೆ ಪ್ರಾರಬ್ಧ ಉಳಿದುಕೊಂಡಿದೆ. ಹಾಗಾಗಿ ಪ್ರಾರಬ್ಧ ಉಳಿದದ್ದಕ್ಕಾಗಿ ಮೋಕ್ಷ ವಿಳಂಬವಾಗ್ತಾ ಇದೆಯಾ? ಇಲ್ಲ. ನಿನಗೆ ಅತಿ ಪರಿಪಕ್ವ ಭಕ್ತಿ ಬಂದಿಲ್ಲ. ಅತಿ ಪರಿಪಕ್ವ ಭಕ್ತಿ ಬಂತು ಅಂತಾದ್ರೆ ಆಗ ಅತ್ಯರ್ಥ ಪ್ರಸಾದವಾಗ್ತದೆ. ಅತ್ಯರ್ಥ ಪ್ರಸಾದವಾದಾಗ ಮಾತ್ರ ಮೋಕ್ಷ ಆಗ್ತದೆ. ಆ ಅತ್ಯರ್ಥ ಪ್ರಸಾದ ಹೆಂಗಿರ್ತದೆ ಅಂತ ಕೇಳಿದ್ರೆ ಏನಂ ಮೋಚಯಾಮಿ ಅಂತ ಇಚ್ಛೆ ಮಾಡುವುದೇ ಅತ್ಯರ್ಥ ಪ್ರಸಾದ. ಇಷ್ಟು ಕಾಟಕೋಪನಿಷತ್ತಿನ ವಾಕ್ಯದಲ್ಲಿ ಬಂದಿರುವಂತಹ ಮಾತು. ಸರಿ, ಅತ್ಯರ್ಥ ಪ್ರಸಾದ ಕರ್ತವ್ಯ 21 ವಾಕ್ಯ ಆಯ್ತು. 22ನೇ ವಾಕ್ಯ ಶುರು ಮಾಡೋದಷ್ಟೇ. ನಾಳೆ ನಾಡ್ದ ಯಾವಾಗ ಆಗ್ತದೆ ಅವಾಗ ಮುಗಿಸೋದಷ್ಟೇ. ಏನ್ರೆ ವಾಕ್ಯ ಓದ್ಬಿಡ್ತೀರಿ. ಮೊದಲನೇ ಎಷ್ಟು ಸಣ್ಣ ವಾಕ್ಯದ ಯಾದವಾರ್ಯರು ಎಷ್ಟು ಸಣ್ಣ ವಾಕ್ಯವನ್ನು ಬರೆದಿದ್ದಾರೆ. ಇಷ್ಟೊತ್ತೆಲ್ಲ ಚಿಕ್ಕ ಚಿಕ್ಕ ವಾಕ್ಯಗಳು. ಈಗ ನೋಡಿ, ಅಪರೋಕ್ಷ ಜ್ಞಾನ ಮಹಿಮ್ನ ಅಗ್ನಿನ ತೂಲ ರಾಶಿವತ್ ಭಸ್ಮೀಭೂತ ಅಪ್ರಾರಬ್ಧ ಪುಣ್ಯ ಪಾಪ ಅನಿಷ್ಟ ಕಾಮ್ಯ ಕರ್ಮಣಾಂ ಬ್ರಹ್ಮೋಪದೇಶಾನಾಂ ವಾತಪುತ್ರೀಯತ್ವ ಪ್ರಸಂಗ ಪರಿಹಾರಾಯ ಭಗವತಾ ಅವಶೇಷಿತ ಭೋಗೇನ ನಿಶ್ಶೇಷೀಕೃತ ಪ್ರಾರಬ್ಧ ಕರ್ಮಣಾಂ
ಸತ್ಯಲೋಕೆ ಚತುರ್ಮುಖಾಖ್ಯ ಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ ಪ್ರತೀಕಾಲಂಬನಾನಾಂ ವೈಕುಂಠಲೋಕಸ್ಥಿತ ಭಗವದಾಖ್ಯ ಅಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ ಅಪ್ರತೀಕಾಲಂಬನಾನಾಂ ಮಹಾಪ್ರಲಯೇ ಚತುರ್ಮುಖಂ ಪ್ರಾಪ್ತಾನಾಂ ಸ್ವೋತ್ತಮ ಪ್ರವೇಶದ್ವಾರ ಶೇಷಮಾರ್ಗ ಗರುಡ ಮಾರ್ಗಾಭ್ಯಾಂ ಗತಾನಾಂ ದೇವಾನಾಂಚ ಬ್ರಹ್ಮಣಾ ಸಗಜಾ ಸ್ನಾನೇನ ಲಿಂಗಭಂಗಂ ಪ್ರಾಪಯಿತ್ವಾ ಆವಿರ್ಭೂತ ವಿಚಿತ್ರ ಸ್ವರೂಪಾನಂದ ಅನುಭವದಾತ್ರೇ. ಚಿಕ್ಕ ವಾಕ್ಯ, ಭಾಳ ಸಣ್ಣ ಸೆಂಟೆನ್ಸ್ ಅದ. ಇದನ್ನೊಂದು ಸಣ್ಣ ಸೆಂಟೆನ್ಸ್ ಇವತ್ತು ಹೇಳಿ ಮುಗಿಸ್ಬಿಡ್ತೀನಿ ಅಷ್ಟ, ಅಂದ್ರೆ ಶುರು ಮಾಡ್ತೀನಿ ಅಂತ ಅರ್ಥ. ಉಳಿದೇನಿಲ್ಲ ಇದರಲ್ಲಿ. ಇದೊಂದೇನದ ನೋಡ್ರಿ, ಏನದಕ್ಕೆ ಬ್ರಹ್ಮಣ ಸಹ ವಿರಜಾ ಸ್ನಾನೇನ ಲಿಂಗಭಂಗ ಪ್ರಾಪಯಿತ್ವ ಅಂತದಲ್ಲ, ಇದು ಒಂದು ವಾಕ್ಯ ತಗೋತೀನಿ. ಎರಡನೇದು ಅಪರೋಕ್ಷ ಜ್ಞಾನ ಮಹಿಮ್ನ ಅಂತದಲ್ಲ, ಇದು ಒಂದು ಶಬ್ದ. ಇವೆಲ್ಲ ತಗೊಂಡು ಮುಗಿಸ್ತೀನಿ ನಾನು. ಏನು ಅಂದ್ರೆ ಅಪರೋಕ್ಷ ಜ್ಞಾನ ಅಂತ 1000 ಸರ್ತಿ ಪುರಾಣದಾಗ ಹೇಳ್ತಿರ್ತೀರಿ ಆಚಾರ್ಯ. ಒಂದ್ ಸರ್ತಿ ಹೇಳ್ಬಿಡ್ರಿ, ಎಂದರ ಆಗ್ತದ ಅಂತ ಹೇಳ್ಬಿಡ್ರಿ. ಒಂದ್ಸಲಿ ಹೇಳ್ಬಿಡ್ರಲ್ಲ ಅಪರೋಕ್ಷ ಜ್ಞಾನ ಎಂದಾಗ್ತದ ಅಂತ. ಅದಕ್ಕೆ ನಾ ಹೇಳೋದೇನದ, ವಿಜಯದಾಸರು ಜಗನ್ನಾಥದಾಸರು ಹೇಳಿದರೆ ಅದನ್ನ ಹೇಳ್ಬಿಡ್ತೀವಿ ಸುಮ್ ವಾಕ್ಯ. ಯಾಕಂದ್ರೆ ಇದೇ ವಾಕ್ಯ ಯಾಕೆ ಹೇಳಬೇಕು? ಮೂಲದಲ್ಲಿ ನಿಮಗೆ ಸಂಸ್ಕೃತ ವಾಕ್ಯದಲ್ಲಿ ಸೂಕ್ಷ್ಮವಾಗಿ ಬಂದ ಪ್ರಮೇಯಗಳನ್ನ ದಾಸವರ್ಯರು ನಮಗೆ ಅತ್ಯಂತ ಬಿಡಿಸಿ ತಿಳಿಸಿಕೊಟ್ಟಿದ್ದಾರೆ. ಮೂಲತಃ ವಿಜಯದಾಸರ ವಾಕ್ಯವನ್ನೇ ಜಗನ್ನಾಥದಾಸರು ಹರಿಕಥಾಂಸಾರರು ತಗೊಂಡಾರೆ. 2 ವಾಕ್ಯಗಳವ ಇಲ್ಲಿ ನೋಡ್ರಿ. ನಾವೇನಿದ್ದೀವಿ ಇವತ್ತೇನು ಇಲ್ಲಿ ಬದುಕಿದ್ದೀವಿ, ಇವತ್ತು ನಾವು ಎಲ್ಲಿದ್ದೀವಿ ಅಂತ ನೀವೊಂದು ಊಹಾ ಮಾಡ್ಕೊಳ್ರಿ. ಇನ್ನು ಎಂದ ನಮಗೆ ಅಪರೋಕ್ಷ ಜ್ಞಾನ ಆಗಬಹುದು ಅಂತ ಒಂದು ಊಹಾ ಮಾಡ್ಕೊಳ್ರಿ ಅಷ್ಟೇ. ಅಪರೋಕ್ಷ ಜ್ಞಾನ ಅಂದ್ರೆ ಏನು? ಭಗವಂತನ ಸಾಕ್ಷಾತ್ಕಾರ, ಸರಿನಾ? ಅಪರೋಕ್ಷ ತಾರತಮ್ಯ ಸಂಧಿ ಅಥವಾ ಕಲ್ಪಸಾಧನ ಸಂಧಿಯಲ್ಲಿ ನೋಡ್ಕೊಳ್ರಿ. 5, 6, 7 ಈ 3 ಪದ್ಯಗಳಲ್ಲಿ ನಮ್ಮ ಬಗ್ಗೆ ಮಾತಾಡ್ಲಿಕ್ಕತ್ತಾರೆ. ಹೀನ ಕರ್ಮಗಳಿಂದ ಬಹುವಿಧ ಯೋನಿಯಲ್ಲಿ ಸಂಚರಿಸಿ ಪ್ರಾಂತಕ್ಕೆ. ಮೊದಲೇ ಶುರುವಾಯಿತು. ಈ 84 ಲಕ್ಷ ಯೋನಿ ಅಂತ ನೋಡ್ರಿ, ಅದರಲ್ಲಿ ಹೀನ ಕರ್ಮಗಳಿಂದ ನಾವು ಎಷ್ಟು ಹೀನವಾದ ಕರ್ಮಗಳನ್ನ ಮಾಡ್ತಾ ಹೋಗ್ತೀವೋ ಅಷ್ಟು ನಾನಾ ತರಹದ ಯೋನಿಗಳಲ್ಲಿ ಹುಟ್ಟಿ ಬರ್ತೇವೆ. ಹೀನ ಕರ್ಮ ಎಂಬುದನ್ನು ಬಿಡಿಸೋದು ಬೇಕಾಗಿಲ್ಲ, ಅಂದ್ರೆ ಸುಮ್ಮನೆ ಹೊರಟಿದ್ದೀನಿ. ಮಹಾಹೀನ ಕರ್ಮಗಳು ನಮ್ದೆಲ್ಲ. ಅಷ್ಟು ಹೀನ ಕರ್ಮಗಳನ್ನು ಮಾಡಿದ್ದಕ್ಕೆ ಹೀನ ಯೋನಿ ಬರ್ತದೆ, ನೀಚಾತಿ ನೀಚ ಯೋನಿ ಬರ್ತದೆ. ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಆಚಾರ್ಯರು ಭೃಗು ಋಷಿಗಳು ಜರಾನಾಮಕ ವ್ಯಾಧರಾಗಿ ಹುಟ್ಟಿದ್ರು ಅಂತ ತಿಳಿಸಿಕೊಟ್ಟಿದ್ದಾರೆ. ಕೃಷ್ಣ ಮಲ್ಕೊಂಡಿದ್ದ, ಬಾಣವನ್ನು ಹೊಡೆದು ಬಿಟ್ಟು ಜರಾನಾಮಕ ವ್ಯಾಧ ಬಂದ. ನೋಡ್ತಾನೆ, ಅಯ್ಯೋ ಸ್ವಾಮಿ ಅಂತ ದುಃಖ ಪಡಲಿಕ್ಕೆ ಶುರು ಮಾಡ್ತಾನೆ. ದೇವರಂತ, ಇಲ್ಲಪ್ಪ ನಾನು ಉದ್ದೇಶಪೂರ್ವಕವಾಗಿ ನಿನ್ನಿಂದ ಬಾಣವನ್ನು ತೆಗೆದುಕೊಂಡಿದ್ದೇನೆ, ತಲೆ ಕೆಡಿಸ್ಕೋಬೇಡ ಅಂತ. ಆಗ ಆಚಾರ್ಯ ಅಂತಾರೆ, ಯಾರು ಈತ ವ್ಯಕ್ತಿ? ಈತ ಯಾರು? ಈ ಜರಾನಾಮಕ ವ್ಯಾಧ ಯಾರು ಅಂದ್ರೆ ಭೃಗು ಋಷಿಗಳೇ ಜರಾನಾಮಕ ವ್ಯಾಧರು. ಯಾಕೆ ಹುಟ್ಟಿದ್ರು ಅಂತ ಕೇಳಿದ್ರೆ, ನೀಚಾತಿ ಕರ್ಮತಃ ಅವರು ಮಾಡಿದ ಅತಿ ನೀಚ ಕರ್ಮದಿಂದಾಗಿ ಇಂತಹ ನೀಚ ಯೋನಿಯಲ್ಲಿ ಬರಬೇಕಾಯಿತು. ಏನು ಮಾಡಿದ್ರು? ಭೃಗು ಪಾದಪ್ರಹಾರ ದೋಷೇನ. ಈಗ ಭಗವಂತನಿಗೆ ಒಂದು ಎದ್ದು ಒದ್ದದ್ದರ ಫಲ ನೀಚ ಕರ್ಮ. ಅದರಿಂದ ಎಲ್ಲಿಗೆ ಬಂದರು ಅಂದ್ರೆ ಜರಾನಾಮಕ ವ್ಯಾಧ, ಬೇಟೆಗಾರನಾಗಿ ಹುಟ್ಟುವ ಸ್ಥಿತಿ ಬಂತು. ಇದು ಒಂದು ಸುಮ್ಮನೆ ದೃಷ್ಟಾಂತ. ಇದು ದೇವರಿಗೆ ನಾವು ಓದಿದ ಪ್ರಶ್ನೆ ಇಲ್ಲೇ ಇಲ್ರಿ. ನಾವು ಕೊಂದೇ ಬಿಟ್ಟಿರ್ತೀವಿ ದೇವರನ್ನ. ದೇವರು ಕೊಲ್ಲೋಡ್ ಸಮರ್ಥ ಇದ್ದೀರಾ? ಹೌದು. ಬ್ರಾಹ್ಮಣೋ ವಿಷ್ಣುರುದ್ದಿಷ್ಟ ಸನಾಸ್ತಿ ಇತ್ಯಭಿಚಿಂತನಂ ಬ್ರಹ್ಮಹತ್ಯಾ ಸಮುದ್ದಿಷ್ಟ. ಆಚಾರ್ಯರು ಭಾಗವತ್ ತಾತ್ಪರ್ಯದ 10ನೇ ಸ್ಕಂದದಲ್ಲಿ ಹೇಳ್ತಾರೆ, ದೇವರು ಇಲ್ಲ ಅನ್ನೋದೇ ದೇವರ ಹತ್ಯೆ. ಓದಿಯೋದು ಬಿಟ್ಬಿಡ್ರಿ, ನಾವ್ ಸರ್ತಿ ದೇವರ ಬೈದಿಲ್ಲ. ನೀ ಇದ್ದಿದ್ರೆ ಹಿಂಗಾಗ್ತಿರ್ತೇನೆ ಅಂತಂದ್ರಿ ಅಂದ್ರೆ ಅವ್ನು ಒಂದ್ಸಲ ಕೊಂದೀವಿ ಅಂತ ಅರ್ಥ. ಮತ್ ಮದುವೆ ಕುತ್ಕೊಂಡು ಬಂದಿರ್ತಾರ, ಬೇರೆ ವಿಷಯ. ಎಂದೆಂದೆಂದು ನೀ ಇದ್ದೀ ಏನು ಅಂತ ಅನ್ಲೇಬಾರ್ದು. ಅವನ ನಮ್ಮ ಪಾಲಿಗೆ ಸದಾ ಇದ್ದಾನ ಅಂಬೋದಕ್ಕೆ ಆನಂದದಿಂದ ಇದ್ದೀವಿ. ನಾವು ಇಷ್ಟು ಸುಕ್ಷೇಮದಿಂದ ಇದ್ದೀವಿ. ಸ್ವಲ್ಪ ಕರ್ನಾಟಕ ಬಿಟ್ಟು ಹಿಂಗೆ ಭಾಗದಾಗ ಹೋಗಿ ಬರ್ರಿ, ಗೊತ್ತಾಗ್ತಾವ. ದಿವಸ ಒಬ್ಬರು ಕೊಲ್ಲುವುದು, ಕಡಿಯುವುದು, ಎತ್ಕೊಂಡು ಹೋಗುವುದು, ಏನ್ ಬೇಕಾದ್ ಮಾಡ್ತಾರೆ. ಯಾರಿಗೆ ಕೇಳೋರಿಲ್ಲ, ಏನು ಅರೇ ನಾವು ಅಷ್ಟೇ ಸುರಕ್ಷಿತ ಇದ್ದೀವಿ. ನಮ್ಮ ಎಲ್ಲ 50, 60, 70, 80 ಶಾಂತಿಗಳು ಹೇಳಿದ್ರೆ ಈಗ ಒಟ್ಟು ಶಾಂತಿಗಳಾಗ್ತಾರ. ಮಕ್ಕಳು, ಮೊಮ್ಮಕ್ಕಳು, ಹೆಂಡಂದ್ರು ಬರಬಾರ್ದು, ಹೆಂಡತಿ ಕಡಿಬಿಟ್ಟು ಅವಸರದಾಗ ಆಚಾರ್ಯ ಹೇಳೋಣ ಹೆಂಡಂದ್ರು ಅಂತ ಅಂದ್ಕೊಂಡಿದ್ರೆ ಅಂತೂ ಎಲ್ಲಾ ಕೂಡ್ಕೊಂಡು ಶತಮಾನೋತ್ಸವವನ್ನು ಆಚರಿಸಿಕೊಂಡು ಆಚಾರ ಮಾತ್ರ ಸಾರ್ಥಕ ಮಾಡಿ, ಶತಮಾನೋತ್ಸವ ಸಾರ್ಥಕ ಮಾಡಿ ಆಮೇಲೆ ಹೋಗ್ತಾರೆ. ಇದಿಷ್ಟು ಇದ್ದೀವಲ್ಲ, ಅವನ ದೇವರ ಅವನ ಅನುಗ್ರಹ ಮಾತ್ರದಿಂದ ಇದ್ದೀವಿ, ಇದೇನು ಚಾನ್ಸೇ ಇಲ್ಲ. ಹೀನ ಕರ್ಮಗಳಿಂದ ಬಹುವಿಧ ಯೋನಿಯಲ್ಲಿ ಸಂಚರಿಸಿ ಪ್ರಾಂತಕ್ಕೆ, ಕೊನೆಗೆ ಅವೆಲ್ಲ ಮುಗಿದ ಮೇಲೆ
ಮಾನುಷತ್ವವ ನೈದಿ ಮನುಷ್ಯ ಆಗ್ತೀವಂತೆ. ಎಲ್ಲ ಇಲಿ ಹುಳ ಜೊಂಡಿಗ ಹಾವು ಚೋಳು ಎಲ್ಲ ಕರಡಿ ಹುಲಿಪಲಿ ಎಲ್ಲ ಆಗಿ ಮುಗಿಸ್ಕೊಂಡು ಕೊನೆಗೆ ಮನುಷ್ಯ ಆಗ್ತೀವಿ. ಆಗ ಮನುಷ್ಯನಾದ ಮೇಲೆ ಡೈರೆಕ್ಟ್ ಆಗಿ ಬ್ರಾಹ್ಮಣ ಆಗುವುದಿಲ್ಲ. ಮನುಷ್ಯನಾದ ಮೇಲೆ ಸರ್ವೋತ್ತಮನು ಹರಿ ಎಂಬ ಜ್ಞಾನ ಭಕ್ತಿಗಳಿಂದ ಭಗವಂತ ಸರ್ವೋತ್ತಮನಾಗಿದ್ದಾನೆ ಅಂತ ತಿಳಿದುಕೊಂಡು ಜ್ಞಾನ ಭಕ್ತಿಗಳಿಂದ ಕರ್ಮ ಮಾಡ್ತಾ ಸಹಸ್ರ ಜನ್ಮ ಅನ್ಯೂನ ಕರ್ಮವ ಮಾಡಿ ಹರಿಗೆ ಅರ್ಪಿಸಿದ ನಂತರ 1,000 ಜನ್ಮಗಳು ಕರ್ಮ ಮಾಡಬೇಕಂತೆ. ಮೊದಲು ಶುದ್ಧ ಸತ್ಕರ್ಮಗಳನ್ನು ಮಾಡಬೇಕಂತೆ. 1,000 ಜನ್ಮ ವಿಚಾರ ಮಾಡ್ರಿ. ನಾವು ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ. ಅಷ್ಟು ಮಾಡೋದು ಕೃಷ್ಣಾರ್ಪಣ, ಅಷ್ಟು ಮಾಡೋದು ಕೃಷ್ಣಾರ್ಪಣ, ಅಷ್ಟು ಮಾಡೋದು ಕೃಷ್ಣಾರ್ಪಣ ಅಂತ ಹೇಳ್ತಿರ್ಬೇಕು. ಮಾಡಿದ ಮೇಲೆ ಮುಂದೆ ದೇವರು ನಮಗೆ 10 ಜನ್ಮ ಬೋನಸ್ ಕೊಡ್ತಾರಂತೆ. ನೋಡ್ತಿರ್ತಾರಂತ 1000 ಜನ್ಮ ಸರಿ ಕರ್ಮ ಮಾಡ್ಯಾನೋ ಇಲ್ಲ, ಸಂಧ್ಯಾವಂದನೆ ಮಾಡಿ ಕೃಷ್ಣಾರ್ಪಣೆ ಹೇಳ್ಯಾನೋ ಇಲ್ಲೋ, ದೇವ್ರ ಪೂಜೆ ಮಾಡಿ ಕೃಷ್ಣಾರ್ಪಣೆ ಹೇಳ್ಯಾನೋ ಇಲ್ಲೋ, ದಾನ ಕೊಟ್ಟು ಕೃಷ್ಣಾರ್ಪಣೆ ಹೇಳ್ಯಾನೋ ಇಲ್ಲೋ, ಊಟ ಮಾಡಿ ಕೃಷ್ಣಾರ್ಪಣೆ ಹೇಳ್ಯಾನೋ ಇಲ್ಲೋ, ಎಲ್ಲ ನೋಡ್ತಾ ಬರ್ತಿರ್ತಾ ಅಂತ. ಅಂದ್ರೆ ಊಟ ಮಾಡಿ ಕೃಷ್ಣಾರ್ಪಣೆ ಅನ್ಬೇಕು ಅಂತ ನಮಗೇನು ಗೊತ್ತಿದ್ದಿಲ್ಲ. ಪ್ರಾಮಾಣಿಕ ಹೇಳ್ಬೇಕಂತ ನಾವೇನು ಹಂಗೆ ಊಟ ಮಾಡಿ ಕೃಷ್ಣಾರ್ಪಣೆ ಅಂದಿದ್ದಿಲ್ಲ. ಊಟಕ್ಕೆ ಕೊಡೋ ಕಾಲಕ್ಕೆ ಯಾರು ಕೃಷ್ಣಾರ್ಪಣೆ ಅಂದ್ರೆ ಕೊಡ್ತಿದ್ವಿ ಅಷ್ಟೇ. ನಾವು ಊಟ ಮಾಡಿದ ಕೃಷ್ಣಾರ್ಪಣೆ ಬರ್ಬೇಕು ಅಂತ ಏನಿಲ್ಲಲ್ಲ. ಅಂದ್ರೆ ಅದಕ್ಕೆ ವಿಷ್ಣು ತೀರ್ಥರು ಅರಣ್ಯಕಾಚಾರ್ಯರು ತಮ್ಮ ಒಂದು ಗ್ರಂಥದಲ್ಲಿ ಬರೀತಾರೆ, ಅತೈವ ಭಾಗವತಾಹ, ಅದರಿಂದಲೇ ಜ್ಞಾನಿಗಳು ಇವತ್ತಿಗೂ ಊಟವಾದ ಮೇಲೆ ಶ್ರೀ ವಿಷ್ಣು ಪೂಜಾ ಅಸ್ತೂ ಅಂತ ಹೇಳ್ತಾರೆ. ಅಲ್ಲೂ ಕೃಷ್ಣಾರ್ಪಣೆ ಹೇಳಬೇಕು. ಏನು ಆಶ್ಚರ್ಯ ಇಲ್ಲ. ಇವೆಲ್ಲ ಕ್ರಮಗಳನ್ನು ಮಾಡದೇ ಇದ್ರೆ ಸಾಧ್ಯ ಇಲ್ಲ. ಮುಂದೆ 10 ಜನ್ಮಗಳಲ್ಲಿ ಮತ್ತೆ 10 ಜನ್ಮ ಕೊಡ್ತಾನಂತೆ. ಅಂದ್ರೆ ಈಗ 1000 ಜನ್ಮಗಳು ಬಂದಾವ. 1000 + 10 ಆತು. 1010 ಜನ್ಮಗಳಲ್ಲಿ ಎಲ್ಲೋ ವೈಶ್ಯ ಕ್ಷತ್ರಿಯ ಶೂದ್ರ ಆಗಿ ಬ್ರಾಹ್ಮಣ ಆಗಿ ಅಲ್ಲಿ ವಿಷ್ಣು ಸರ್ವೋತ್ತಮ ಉಪಾಸನ ಮಾಡಿ ಪಾಠ ಪ್ರವಚನವನ್ನೆಲ್ಲ ಕೇಳ್ಕೊಂಡು ಬಂದ ಮೇಲೆ ಆ 10 ಜನ್ಮಗಳಲ್ಲಿ ನಿರಂತರವಾಗಿ ಇದೇ ಕೆಲಸ. ಅವಾಗೇನು ಬೇರೆ ಇರುವುದಿಲ್ಲ, ಬರೇ ಇವೆ. ಅಲ್ಲಿ ಹೆಂಡತಿ ಮಕ್ಕಳು ಇದ್ದಲ್ಲ, ಬಹಳ ಅರ್ಥ ಇಲ್ಲ. ಇದೇ ಕೆಲಸ ಮಾಡ್ಕೊಂಡು ಹೋಗ್ತಿರೋದು. ಮುಂದೆ 3 ಜನ್ಮಗಳಲ್ಲಿ ಮುಂದಿನ 13ನೇ ಇದ್ದು ಅಂದ್ರೆ 1 2 3 1010 ಪ್ಲಸ್ ಮುಂದಿನ 3 ಹೇಳ್ತಾರೆ. 3 ಜನ್ಮಗಳಲ್ಲಿ ದೇಹ ಗಾಗ ಪಶುಧನ ಪತ್ನಿ ಮಿತ್ರ ಕುಮಾರ ಮಾತಾ ಪಿತೃಗಳಲ್ಲಿ ಸ್ನೇಹದಿಂದ ಅಧಿಕ ಹೋಯ್ತು. ಅವರೆಲ್ಲ ಹೊರಬಂದ್ಬಿಟ್ರು. ಅವರೆಲ್ಲಕ್ಕಿಂತ ಹೆಚ್ಚಿನ ಸ್ನೇಹ ಯಾರು ಮಾಡಬೇಕು? ಭಗವಂತನೇ ಮಾಡಬೇಕು. ಎಷ್ಟಿವು 3 ಜನ್ಮ ಮಾಡಿದ ಮೇಲೆ ನೋಡ್ರಿ, ಮಾ ರಮಣನೆ ಬಿಡದೆ ಮಾಡುವ ಸೂರಿಗಳು ಈ ಗುಪ್ತ ಜನುಮವ ಮೀರಿ ಪರಮಾತ್ಮನ ಸ್ವದೇಹದಿ ನೋಡಿ ಸುಖಿಸುವರು. ಆಗ ಅಪರೋಕ್ಷ ಜ್ಞಾನ ಆಗ್ತದೆ. ಅಂದ್ರೆ 1013ನೇ ಜನ್ಮಕ್ಕೆ ನಮಗೆ ಅಪರೋಕ್ಷ ಜ್ಞಾನ ಬರದ. ದಾಸರು ನಮ್ಗೆ ಹೇಳ್ಕೊಡ್ತಾರೆ. ವಿಜಯದಾಸರು ಜಗನ್ನಾಥ ದಾಸರು ಹೇಳಿದ ಪ್ರಕಾರ 1013ನೇ ಜನ್ಮದಲ್ಲಿ ನಮಗೆ ಅಪರೋಕ್ಷ ಜ್ಞಾನ ಆಗ್ತದೆ. ಈಗ ಎಲ್ಲಿದ್ದೀವಿ ಗೊತ್ತಿಲ್ಲ. ಎಲ್ಲಿದ್ದೀವಿ ನಮಗೇನು ಗೊತ್ತಿಲ್ಲ. ಆದರೆ ಇಷ್ಟು ಗೊತ್ತದ. ಏನ್ ಗೊತ್ತದ ಅಂತಂದ್ರೆ, ಒಂದು ಮೋಕ್ಷಕ್ಕೆ ಹೋಗ್ತೀವಿ ಅಂತ ಒಂದು ಗೊತ್ತದ. ಎರಡನೇದು ಅಪರೋಕ್ಷ ಜ್ಞಾನ ಆಗೇ ಆಗ್ತದಂತ ಕನ್ಫರ್ಮ್ ಅದ. ಮೂರನೇದ್ದು ಆ ಮಾರ್ಗದಲ್ಲಿ ಇದ್ದೀವಿ ಅನ್ನೋದು 100% ನಾ ಹೇಳಬಲ್ಲ. ಏನಾಚಾರ ಇಷ್ಟು ಧೈರ್ಯದಿಂದ ಹೇಳಿರ್ತೀರಿ. ಮತ್ತ ಕನಕದಾಸರು ಯಾರೋ ಕೇಳಿದಾಗ ಮೋಕ್ಷಕ್ಕೆ ಯಾರು ಹೋಗ್ತಾರೆ, ನಾ ಹೋದ್ರೆ ಹೋಗ್ತೀನಿ ಅಂತ ಯಾರೋ ಹೇಳಿದ್ರಲ್ಲ, ಮತ್ತೆ ಹೆಂಗ ಅಂತ ತಿಳ್ಕೊಂಡಂದ್ರೆ ಒಂದೇ ಒಂದು ಧೈರ್ಯ, ನಮಗೆಲ್ಲರಿಗೂ ಅಪರೋಕ್ಷ ಜ್ಞಾನ ಆಗ್ತದೆ, ಮೋಕ್ಷ ಆಗ್ತದೆ. ಅದು ಒಂದೇ ಒಂದು ಧೈರ್ಯ ಏನು ಅಂದ್ರೆ ಆಚಾರ್ಯರ ಸರ್ವಮೂಲ ಗ್ರಂಥಗಳು ಬಿಟ್ಟರೆ ಇನ್ನೇನು ನಮಗೆ ಬೇಕಾಗಿಲ್ಲ. ಇನ್ನೇನು ಬೇಕಾಗಿಲ್ಲ. 100% ಶೋರ್ ಹೇಳ್ತೇನೆ ನಾನು. 100% ಮೋಕ್ಷ ಹಾಗೆ ಆಗ್ತದೆ, ಅಪರೋಕ್ಷ ಜ್ಞಾನ ಹಾಗೆ ಆಗ್ತದೆ. ವಾಯುದೇವರ ಶಾಸ್ತ್ರ ಓದ್ತಿದ್ದೀವಿ. ಯಾಕೆ? ಅದಕ್ಕೊಂದು ದೊಡ್ಡ ಚಾಪ್ಟರ್ ಅದ, ಅದನ್ನ ಮತ್ತೆ ಪ್ರತ್ಯೇಕ ಹೇಳ್ತಿದ್ದೆ. ರಾಯರು ಪ್ರಾತಃ ಸಂಕಲ್ಪದಿಂದ ಆ ಮಾತು ಹೇಳ್ಯಾರ. ದೊಡ್ಡ ಉಪಕಾರ ಮಾಡ್ಯಾರ ವಾಯುದೇವರು ಅಂತ ತಿಳ್ಕೊಂಡ್ರೆ. ದುರ್ಮಾರ್ಗ ಉದ್ಧತ್ಯ ಸನ್ಮಾರ್ಗ ಸ್ಥಾಪಕ ಸಾಕು. ಇಷ್ಟು ರಾಯರಾಗಿ ಸಾಕು. ದುರ್ಮಾರ್ಗದಿಂದ ಎತ್ತಿ ಸನ್ಮಾರ್ಗ ಕರ್ಕೊಂಡ್ ಬಂದಾರ. ಬರೇ ಹೊರಗೆ ಸರ್ವಮೂಲ ಗ್ರಂಥ ಬರೆದು ಮುಗಿಸಿಲ್ರಿ. ಒಳಗೆ ನಿಂತ್ಕೊಂಡು ದಿವಸ ದೇವರ ಹತ್ರ ಏನಂ ದೂನಂ ದೀನಂ ಅನಾಥಂ ಶರಣಾಗತಂ ಉದ್ಧರ ಇತಿ ವಿಜ್ಞಾಪನ ಕರ್ತೃನ ದಿವಸ ಕೇಳ್ಕೋಬೇಕಂತ ವಾಯುದೇವ್ರು ನಮ್ಮ ಸಲುವಾಗಿ. ಇದು ಮಲ್ಕೊಂಡು ಹೇಳ್ತಿದ್ದೀನಿ, ಕೂತಿರ್ತಾರೆ ಹಸ್ಕಿ ಮೇಲೆ, ವಾಯುದೇವ್ರು ಶುರು ಮಾಡಿರ್ತಾರೆ ಒಳಗೆ, ಇದನ್ನೊಂದು ಉದ್ಧಾರ ಮಾಡಿಸ್ತಾರೆ. ಪಾಪ ಇದಕ್ಕೆ ಯಾವ ಗತಿ ಇಲ್ಲ, ಇದಕ್ಕೆ ಹಿಂಗೆ ವಾಯುದೇವ್ರು ನಮ್ಮ ಸಲುವಾಗಿ. ಎರಡೇ ವಾಕ್ಯ ಸಾಕು. ಅಲ್ಲೆಲ್ಲದು ವೈಕುಂಠದಾಗ ಹೋಗಿ ಕೇಳೋದಲ್ಲದು, ದಿವಸ ಇಲ್ಲೇ ಕೆಟ್ಟದ ವಾಕ್ಯ. ಅಂದ ಮೇಲೆ ನಾವೆಲ್ಲರೂ ಆಚಾರ್ಯರ ಮೇಲೆ 100ಕ್ಕೆ 100 ವಿಶ್ವಾಸ. ನಮಗೆ ಅವರೇ ಉಪದೇಶ ಮಾಡೋರು, ಸರ್ವಜ್ಞತಮರು. ಅವರು ಉಪದೇಶ ಮಾಡಿರುವಂತಹ ಶಾಸ್ತ್ರಗಳಿಂದ ಅವಶ್ಯವಾಗಿ ಆಗ್ತದೆ. ಈ ಕೊನೆ 3 ಜನ್ಮ ಅಂತೇನು ಜಗನ್ನಾಥದಾಸ ವಿಜಯದಾಸ ಹೇಳಿದ್ದಾರಲ್ಲ, ಅದು ಹೆಂಗಿರ್ತದೆ ಅಂತ ಕೇಳಿದ್ರೆ ಅವಧೂತರಾಗ್ಬಿಡ್ತಾರೆ.
ಇಲ್ಲ ಸನ್ಯಾಸಿಗಳಾಗಿ ಸರ್ವಸಂಗ ಪರಿತ್ಯಾಗಿಗಳಾಗಿ ಹೊರಟು ಬಿಡ್ತಾರೆ. ವಿಷ್ಣು ತೀರ್ಥರಂಗ ಎಲ್ಲ ಇಟ್ಟುಕೊಂಡಲ್ಲ ಮತ್ತೆ ಎಲ್ಲ ಬಿಟ್ಟುಕೊಂಡು ಸರ್ವಸಂಗ ಪರಿತ್ಯಾಗಿಗಳಾಗಿ ಹೋಗ್ಬಿಡ್ತಾರೆ. ಎಷ್ಟು ಜನ ಇಲ್ಲ ರೀ, ಎಷ್ಟು ಜನ ಇಲ್ಲ ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸಿಗಳಾಗಿ ಹೊರಟು ಹೋದವರು. ಹಂಗಾದಾಗ ಅವರಿಗೆಲ್ಲೂ 1,013ನೇ ಜನ್ಮಕ್ಕೆ ಅಪರೋಕ್ಷ ಜ್ಞಾನ ಆಗ್ತದೆ. ನೋಡಿಯೇ ನೋಡ್ತಾರೆ ಅಂತ ಜಗನ್ನಾಥದಾಸರು ತಿಳಿಸಿಕೊಟ್ಟಿದ್ದಾರೆ. ಸರಿ, ಇದಿಷ್ಟ ಆಯ್ತು. ಇದು ಮುಗಿದ ಮೇಲೆ ಇದು ಅಪರೋಕ್ಷ ಜ್ಞಾನ ಆಗುವ ಟೈಮ್ ಅಂದರೆ ಎಂದಾಗಬಹುದು ಅಂತ ಹೇಳಿದ್ದೀನಿ. ಇದೆಲ್ಲ ಮತ್ತೆ ವಿವರಣೆ ಕೊಟ್ಟಾರೆ. ಜನ್ಮದೊಳಗೆ ಎಷ್ಟೆಷ್ಟು ಕರ್ಮಗಳನ್ನು ಹೆಂಗೆ ಮಾಡಬೇಕು ಅಂತೆಲ್ಲ ವಿವರಣೆ ಕೊಟ್ಟಾರೆ ವ್ಯಾಖ್ಯಾನದೊಳಗೆ. ಮತ್ತೊಮ್ಮೆ ಹೇಳ್ತೀನಿ. ಇನ್ನು ಕೊನೆಯ ಮಾತು ಏನು ಅಂದರೆ, ಬ್ರಹ್ಮಣ ಸಹ ವಿರಜಾನದಿ ಸ್ನಾನೇನ ಲಿಂಗಭಂಗಂ ಪ್ರಾಪಯಿತ್ವ ಅಂತದ. ಬ್ರಹ್ಮದೇವರ ಜೊತೆಗೆ ವಿರಜಾ ಸ್ನಾನವನ್ನು ಮಾಡಿ ಲಿಂಗದೇಹ ಭಂಗ ಆಗ್ತದ ಅಂತದ. ಸರಿನಾ? ಇದನ್ನು ಮೊನ್ನೆ ಹೇಳಿನಿ, ನೀನು ಹೇಳಿ ಬರ್ತದೆ, ದಿವಸ ಬರ್ತದೆ, ಏನು ಸಮಸ್ಯೆ ಇಲ್ಲ. ಮೊನ್ನೆ ಹೇಳುವಾಗ ಹೇಳಿದ್ದೆ, ವಿರಜಾ ನದಿ ಅಂದರೆ ಲಕ್ಷ್ಮೀದೇವಿ ಬೆವರಿನ ರೂಪದಲ್ಲಿ ಇದ್ದಾಳ ಅಂತ ತಿಳ್ಕೊಂಡು ಹೇಳಿದ್ದೆ ನಾನು. ಈಗ ಅದೇನು ವಿರಜಾ ನದಿ ಸ್ನಾನ ಅಂತದ ಅಲ್ಲ, ಇದು ಎಲ್ಲದ ಅಂತ ಪ್ರಶ್ನೆ. ವಿರಜಾ ನದಿ ಎಲ್ಲದ ಪ್ರಶ್ನೆ. ಇಷ್ಟು ದಿವಸ ಅದೇನು ಕೇಳಿದ್ದಿಲ್ಲ ನಾವು. ಒಟ್ಟು ವಿರಜಾ ನದಿ ಸ್ನಾನ ಅಂತ ಇಷ್ಟು ಹೇಳಿದ್ವಿ. ವಿರಜಾ ನದಿ ಸ್ನಾನ ಅಂತ ಅಂದ್ಕೊಳ್ಳಿ ಎಲ್ಲರೂ ಪಂಚಾವರ್ತಿ ಮಾಡಿ ಉಟ್ಕೊಂಡು ರೆಡಿ ಆಗಿದ್ದರು. ಯಾವಾಗ ನಮ್ಮನ್ನು ಕರ್ಕೊಂಡು ಯಾವಾಗ ನಮ್ಮ ಆಚಾರ ಸ್ನಾನ ಮಾಡ್ಲಿಕ್ಕೆ ವಿರಜಾನದಿ ಇಳಿತಾರೋ ನಾವು ಇಳಿದ ಬಿಡೋದು ವಿರಜಾನದಿ ಒಳಗ ಪಂಚಾಂಗ ಉಟ್ಕೊಂಡು ಕೆಲವರೆಲ್ಲ ಒದ್ದಿ ಉಟ್ಕೊಂಡು ರೆಡಿ ಆಗಿಬಿಟ್ಟಿದ್ರು. ಎಲ್ಲದ? ಅದಕ್ಕೆ ಇವತ್ತು ಚರ್ಚೆ, ಸಣ್ಣ ಚರ್ಚೆ. ಅದು ಏನು ಜಗನ್ನಾಥದಾಸರು ಹೇಳ್ಯಾರ ಅಂತ ಚರ್ಚಾ ಮಾಡೋದ್ರೆ ಇಲ್ಲ, ನಾವು ಮಾಡಿಬೋದು, ನಮ್ಮ ಕೆಪಾಸಿಟಿ ಇರೋದೇನ್ರೆ ಅಲ್ಲೇ ಅಲ್ಲ. ಏನ್ ಜಗನ್ನಾಥದಾಸರು ಹೇಳ್ಯಾರ? ಮೂಲದಲ್ಲಿ ಹೇಳುವಾಗ ವಿರಜಾ ನದಿಯು ಪ್ರಧಾನ ಪರಮವ್ಯೋಮ್ನ ಅಂತರ ವಿರಜಾ ನದಿ ಅಂತದ. ಅಂದ್ರೆ ಸತ್ವಾವರಣ ಏನು ಮುಗಿತದ ನೋಡ್ರಿ, ಸತ್ವಾವರಣದಲ್ಲ ಅದು ಮುಗಿತದ. ಹೇಳ್ಕೋದ್ ಬಂದೀವಿ ಈಗ ಆವರಣಗಳು ಎಷ್ಟವ ಅಂತ. ಅದು ಮುಗಿದು ಕೂಡಲೇ ಅಲ್ಲಿಂದ ಅವ್ಯಾಕೃತ ಆಕಾಶ ಅಂತ ಪ್ರಾರಂಭ ಆಗ್ತದೆ. ಪ್ರಧಾನ ಪರಮವ್ಯೋಮ್ನ, ಪರಮವ್ಯೋಮ ಅಂದ್ರೆ ಅವ್ಯಾಕೃತ ಆಕಾಶ, ಪ್ರಧಾನ ಅಂದ್ರೆ ಪ್ರಕೃತಿ ಅಂದ್ರೆ ಸತ್ವಗುಣ. ಆ ಸತ್ವಗುಣದ ಆವರಣ ಮುಗಿದು ಆಚೆ ಅವ್ಯಾಕೃತ ಆಕಾಶ ಪ್ರಾರಂಭ ಆಗಬೇಕು. ಆವರಣದ ವೈಸ್ ಹೇಳಿರ್ತಾರೆ ಅಷ್ಟೇ, ಅದರ್ವೈಸ್ ಎಲ್ಲ ಕಡೆ ಇದ್ದೇ ಇದೆ. ಅದು ಅದರ ಮಧ್ಯದಲ್ಲಿ ಇದೆಯಲ್ಲ, ಅಲ್ಲಿ ವಿರಜಾ ನದಿ ಉಂಟು. ವಿರಜಾ ನದಿ ಇದೆ ಪ್ರಧಾನ ಪರಮವ್ಯೋಮ್ನ ಅಂತರ ವಿರಜಾ ನದಿ. ಅವ್ಯಾಕೃತ ಆಕಾಶ ಎಲ್ಲಿ ಪ್ರಾರಂಭವಾಗ್ತದೆ, ಸತ್ವಗುಣದ ಆವರಣ ಎಲ್ಲಿ ಮುಗಿತದೆ, ಅಲ್ಲಿಂದ ಇದು ಪ್ರಾರಂಭವಾಗ್ತದೆ ಅಂತ ಇಲ್ಲದ ವಿರಜಾ ನದಿ ಸ್ನಾನ ಮಾಡ್ತಾರೆ ಅಂತ. ಆದರೆ ಇದು 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 ಮೂಲತಃ ಇದ್ದ ವಾಕ್ಯ, ಇದರೊಳಗೇನು ವಿವಾದ ಇಲ್ಲ. ಜಗನ್ನಾಥದಾಸರು ಒಂದು ಸ್ವಾರಸ್ಯವನ್ನು ಬರೀತಾರೆ. ಎಷ್ಟು ಅದ್ಭುತ ಅದ ಅಂದ್ರೆ, ಕಲ್ಪಸಾಧನ ಸಂಧಿಯ 39ನೇ ಪದದಲ್ಲಿ ಹೇಳುವಾಗ 100 ವರ್ಷಾನಂತರದಲ್ಲಿ ಸರೋರುಹಾಸನ ತನ್ನ ಕಲ್ಪದ ಲಾರು ಮುಕ್ತಿಯ ನೈದುವರೋ ಅವರವರ ಕರದೊಯ್ದು ಶೌರಿಪುರದೊಳಗಿಪ್ಪ ನದಿಯಲ್ಲಿ ಕಾರುಣಿಕ ಸುಸ್ನಾನ ನಿಜ ಪರಿವಾರ ಸಹಿತ ಮಾಡಿ ಹರಿಯುದರ ಪ್ರವೇಶಿಸುವ. ನಮಗೆ ಬ್ರಹ್ಮದೇವ್ರ 3 ವರ್ಷ ಆಗ್ಯದ, ಸಂಬಂಧ ಇಲ್ಲ, ಹಾಕೊಳ್ಳಿ ಬಿಡ್ಲಿ, ನಮಗೆ ಸ್ನಾನ ಮುಖ್ಯದ. ಎಲ್ಲಿ? ಶೌರಿಪುರದೊಳಗಿಪ್ಪ ನದಿಯಲ್ಲಿ. ನೋಡಿ ಸ್ವಾರಸ್ಯ, ಶೌರ್ಯ ಪುರದಲ್ಲಿ ಇದೆ, ವೈಕುಂಠದಲ್ಲಿ ಇದೆ ಅಂತ ಬರೀತಾರೆ. ಎಲ್ಲಿದೆ ವಿರಜಾ ನದಿ? ವೈಕುಂಠದಲ್ಲಿದೆ ಅಂತ ಜಗನ್ನಾಥದಾಸರ ವಾಕ್ಯ. ಮೂಲದಲ್ಲಿ ಇದ್ದದ್ದು ವೈಕುಂಠ ಅಲ್ಲೇ ಇಲ್ಲ. ವೈಕುಂಠ ಎಲ್ಲ ಹೇಳಿ ನೋಡಂತ. ಇಷ್ಟು ಸತಿ ಪುರಾಣ ಕೇಳಿ ವೈಕುಂಠ ಸಮಾರಾಧನೆ ರೈತರು ಊಟಕ್ಕೆ ಹೋಗಿರ್ತೀವಿ. ವೈಕುಂಠ ಸಮಾರಾಧನೆಗೆ ಎಷ್ಟು ಸರ್ತಿ ಊಟಕ್ಕೆ ಹೋಗಿವಿ ಅಂದ್ರೆ 100 ಸರ್ತಿ ಊಟಕ್ಕೆ ಹೋಗಿವಿ. ನಾವು ಯದ್ಯಪಿ 1 ಸರ್ತಿ ಸತ್ರು, ಉಳಿದವ್ರು 106 ಸತ್ತಾರೆ. ಹಿಂಗಾಗಿ ವೈಕುಂಠಕ್ಕೆ ಊಟಕ್ಕೆ ಹೋಗೋದೇ ಹೋಗೋದು. ಎಲ್ಲಿದ ವೈಕುಂಠ ಅಂತ ಕೇಳಿದ್ರೆ ಅದು ಎಲ್ಲೋ ಬ್ರಹ್ಮಾಂಡದ ಹೊರಗದ ಅಂತ ತಿಳ್ಕೊಳ್ಳೇಬಾರದು. ಎಲ್ಲವೂ ಬ್ರಹ್ಮಾಂಡದೊಳಗವ. ಶ್ವೇತದ್ವೀಪ ಅನಂತಾಸನ ವೈಕುಂಠಗಳು ಬ್ರಹ್ಮಾಂಡದ ಒಳಗಿರುವಂತಹ ಭಗವಂತನ ಮನೆಗಳು, ಬ್ರಹ್ಮಾಂಡದ ಹೊರಗಿಲ್ಲೇ ಇಲ್ಲ. ಜಗನ್ನಾಥದಾಸರಂತಾರೆ ವಿರಜಾ ನದಿಯು ಬ್ರಹ್ಮಾಂಡದ ಒಳಗಿರುವಂತಹ ವೈಕುಂಠದಲ್ಲಿ ಇದೆ ಅಂತ ಬರೀತಾರೆ ಜಗನ್ನಾಥದಾಸರು. ಮತ್ತೆ ಅವರು ಮೂಲತಃ ಸಂಸ್ಕೃತ ವಾಕ್ಯ ಇದ್ದದ್ದು ಪ್ರಧಾನ ಪರಮವ್ಯೋಮ್ನ ಅಂತರ ವಿರಜಾ ನದಿ ಅಂತ. ಬ್ರಹ್ಮಾಂಡ ದಾಟಿ ಆವರಣಗಳು ದಾಟಿಕೊಂಡು ಸತ್ವ ಆವರಣ ದಾಟಿದ ಮೇಲೆ ಅಲ್ಲಿ ವಿರಜಾ ನದಿ ಬರ್ತದೆ. ಅಲ್ಲಿ ಮತ್ತೆ ಮುಂದೆ ಅವ್ಯಾಕೃತಾಕಾಶ ಪ್ರಾರಂಭ ಆಗ್ತದೆ ಅಂತಾರೆ. ಮತ್ತೆ ಎಲ್ಲಿ ಒಪ್ಪಬೇಕು? ಜಗನ್ನಾಥದಾಸರು ಹೇಳ್ಯಾರಂತೂ ಅನ್ಬೇಕು, ಆ ವಾಕ್ಯದ ಅಂತೂ ಅನ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ಮತ್ತೆ ವ್ಯಾಸ ಸಿದ್ಧಾಂತ ಕೌಮುದಿ ಎನ್ನುವಂತಹ ವ್ಯಾಖ್ಯಾನ, ಅದರಲ್ಲಿ ಜಂಬುಕಂಡಿ ವದರಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಏನಂತ ಬರೀತಾರೆ ಅಂದ್ರೆ, ಜಗನ್ನಾಥದಾಸರ ಮಾತಿನಿಂದ ನಮಗೆ ತಿಳಿದು ಬರುವುದೇನು ಅಂದ್ರೆ 2 ವಿರಜಾ ನದಿಗಳಿದೆ ಅಂತ ತಿಳಿದು ಬರ್ತದೆ. ಸ್ಪಷ್ಟ ಬರೀತಾರೆ, 2 ವಿರಜಾ ನದಿಗಳವ ಅಂತ ತಿಳಿದು ಬರ್ತಾವ.
ಹೌದಾಚಾರ ಇದ್ದು ಒಂದು ವಿರಜಾನದಿಯೊಳಗೆ ಎಲ್ಲರೂ ಸ್ನಾನ ಮಾಡಿ ಬರ್ತಿರುವಾಗ ಎರಡೆರಡು ನದಿ ಯಾಕೆ ಬೇಕು ಅಂತ ಪ್ರಶ್ನೆ. ಒಂದು ನದಿಯೊಳಗೆ ಸ್ನಾನ ಆಗ್ತಿತ್ತೋ ಇಲ್ಲೋ, ಒಂದು ಭಾವಿ ತೋರಿಸಿದ್ರೆ ಊರ್ನಾಗ ಇದ್ದವ್ರು ಸ್ನಾನ ಮಾಡ್ತಿದ್ರು, ಎರಡು ಭಾವಿ ತೋರಿಸಿದ್ರೆ ಯಾಕೆ ಆಚಾರ ಮಾಡಿ ಸ್ನಾನ ಬೇಕು ಅಂತ ಹೇಳ್ತಾರೆ. ಎರಡು ಯಾಕೆ ಅಂದ್ರೆ ಅದಕ್ಕೆ ವಿವರಣೆಯನ್ನು ಕೊಡ್ತಾರೆ. ದೇವತೆಗಳಲ್ಲಿ ತಾತ್ವಿಕರು ಅತಾತ್ವಿಕರು ಅಂತ ಹೇಳಿದ್ದಾರೆ. ಮತ್ತು ಶುರುವಾಯ್ತು ವಿಷಯದಲ್ಲಿ ಅತಾತ್ವಿಕ ದೇವತೆಗಳು ಅಂತೇನಿದ್ದಾರಲ್ಲ, ಆ ಅತಾತ್ವಿಕ ದೇವತೆಗಳನ್ನೆಲ್ಲರೂ ಕೂಡ ಅಂದ್ರೆ ಏನು ಅಂದ್ರೆ ಯಾವುದೇ ತತ್ವಕ್ಕೆ ಅಭಿಮಾನಿಗಳ ಅಲ್ಲದೇ ಇದ್ದ ದೇವತೆಗಳು ಅಂತ ಇದ್ದಾರೆ. ಅವ್ರು ಯಾವ ತತ್ವಕ್ಕೂ ಅಭಿಮಾನಿಗಳಲ್ಲ. 24 ತತ್ವಗಳವ, ಅದರೊಳಗಿನ ಅಮಾಂತರ ತತ್ವಗಳವ. ಆ ಎಲ್ಲ ತತ್ವಗಳಿಗೆ ಅಭಿಮಾನಿಗಳಾದ ದೇವತೆಗಳು ಬೇರೆ, ಅವರನ್ನ ತಾತ್ವಿಕ ದೇವತೆಗಳು ಅಂತ ಕರಿತೀವಿ. ಅದಕ್ಕೆ ಅಭಿಮಾನಿಗಳ ಅಲ್ಲದ ಅತಾತ್ವಿಕ ದೇವತೆಗಳು ಅಂತೇನಿದ್ದಾರಲ್ಲ, ಅವರನ್ನು ಬ್ರಹ್ಮದೇವರು ಈ ಶೌರಿಪುರದಲ್ಲಿ ಇರುವಂತಹ ವಿರಜಾ ನದಿಯಲ್ಲಿ ಸ್ನಾನ ಮಾಡಿಸಿ ಲಿಂಗದೇಹ ಭಂಗ ಮಾಡಿಸಿ ಕರೆದುಕೊಂಡು ಹೋಗ್ತಾರೆ. ಮುಂದೆ ಅದೇ ಇನ್ನೊಂದು ಪ್ರಧಾನ ಬ್ರಹ್ಮವ್ಯೋಮ್ನ ಅಂತ ಹೇಳಿದ್ದಾರಲ್ಲ, ಅಲ್ಲಿ ತಾತ್ವಿಕ ದೇವತೆಗಳಿಂದ ಸಹಿತರಾಗಿ ಸ್ನಾನ ಮಾಡಿ ಅವರನ್ನು ಕರೆದುಕೊಂಡು ನಿಜ ಪರಿವಾರ ಸಹಿತ ಮಾಡಿ ಹರಿಯುವುದರ ಪ್ರವೇಶಿಸುವ ಭಗವಂತನ ಹೊಟ್ಟೆಗೆ ಪ್ರವೇಶ ಮಾಡ್ತಾರೆ. ಇಷ್ಟು ವಿರಜಾ ನದಿಯ 2 ಬಗೆಯ ಸ್ನಾನ. ಎಂದು 2 ವಿರಜಾ ನದಿ ಅಂತ ಕೇಳೇ ಇಲ್ಲ ನಾವು. ಪ್ರಾಮಾಣಿಕವಾಗಿ ಹೇಳಿದ್ರೆ ನಮ್ಮ ವಿರಜಾ ನದಿ ಒಂದೇ ಕೇಳಿವಿ, 2 ಕೇಳಿಲ್ಲ. ಜಗನ್ನಾಥದಾಸರು ಹರಿಕಥಾಂಸಾರದಲ್ಲಿ 2 ವಿರಜಾ ನದಿ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ. ಇದೊಂದು ಹಿರಿಯ ಜ್ಞಾನಿಗಳ ವಾಕ್ಯ. ಆದ್ದರಿಂದ ನಾವು ಅವಶ್ಯವಾಗಿ ಈ ಬಗ್ಗೆ ಅನುಸಂಧಾನವನ್ನು ಮಾಡಬೇಕು. ಅಂತೂ ಯಾದವಾರ್ಯರ ಒಂದು ವಾಕ್ಯ, ಅದರಲ್ಲಿ ಅಪರೋಕ್ಷ ಜ್ಞಾನ ಮಹಿಮ್ನ ಅನ್ನುವಾಗ ನಮಗೆ ಎಷ್ಟನೇ ಜನ್ಮಕ್ಕೆ ಅಪರೋಕ್ಷ ಜ್ಞಾನ ಆಗಬಹುದು ಅಂತ ತಿಳ್ಕೊಂಡಿದ್ದೇವೆ. ವಿರಜಾ ನದಿ ಸ್ನಾನ ಅನ್ನೋದು ಏನು ಅಂತ ಒಂದು ಕಲ್ಪನೆ ಮಾಡಿಕೊಂಡಿದ್ದೇವೆ ಎನ್ನುವಲ್ಲಿ ಇವತ್ತಿನ ಪ್ರವಚನವನ್ನು ವ್ಯಾಸಗದ್ಯವನ್ನು ಮುಕ್ತಾಯ ಮಾಡಿ ಇನ್ನು ಮುಂದೆ ಜ್ಯೇಷ್ಠ ಮಾಸ ಮಹಿಮಾ 2 ನಿಮಿಷ ಹೇಳ್ಬಿಡ್ತೇವೆ. ಅವ್ರು ಜ್ಯೇಷ್ಠ ಮಾಸ ಮಹಿಮಾ ಹೇಳಿ ಚಂದದ ಇವತ್ತಿನ ಜ್ಯೇಷ್ಠ ಮಾಸದ ಮಹಿಮೆ ಏಕಾದಶಿ ವ್ರತ ಮಹಿಮಾ ಅಂತ ಹೇಳಿದ್ದಾರೆ. ಜ್ಯೇಷ್ಠ ಮಾಸದಲ್ಲಿ ಮಾಡುವಂತಹ ಏಕಾದಶಿ ವ್ರತ ಮಹಿಮಾ ಅಂತ. ಅದೇನು ಜ್ಯೇಷ್ಠ ಮಾಸ ಅಂತೇ ಇಲ್ಲ, ಎಲ್ಲಾ ಮಾಸಗಳಲ್ಲೂ ಏಕಾದಶಿಯನ್ನ ಮಾಡಲೇಬೇಕು. ಹತ್ರದಲ್ಲ ಏಕಾದಶಿ ಇದು ಬಂತಲ್ಲ, ಇನ್ನೊಂದು 5 ದಿವಸಕ್ಕೆ ಬಂತು ಏಕಾದಶಿ ಬಂತು. ಯಾಕೆ ಅಳ್ತೀಯೋ ಬ್ರಾಹ್ಮಣ ಅಂದ್ರೆ ಏಕಾದಶಿ ಬಂತಲ್ಲ ಅಂತ ಅಳ್ತಿರ್ತಾನ್ರಿ. ಯಾವ್ದು ಕಳಂಗಿಲ್ಲ ನಾವು. ಯಾಕಾಚಾರ ಮುಖ ಸಾಪಾಗಿ ನಿನ್ನೆ ಹೋಗಿ ನೋಡ್ರಿ ಏಕಾದಶಿ ಮತ್ತೆ ಬಂತ್ರಪ್ಪ ಏಕಾದಶಿ ಏನ್ ಮಾಡ್ಬೇಕು ಎಲ್ಲ. ಇಲ್ಲೊಂದು ಸೂಕ್ಷ್ಮಾಂಶವನ್ನ ಗಮನಿಸ್ಬೇಕು ನಾವೆಲ್ಲ. ಇದು ಯಾರಿಬ್ಬರ ಮಧ್ಯದಲ್ಲಿ ನಡೆದ ಸಂವಾದ ಅಂದ್ರೆ ಯುಧಿಷ್ಠಿರ ವೇದವ್ಯಾಸ ದೇವರ ಮಧ್ಯದಲ್ಲಿ ನಡೆದ ಸಂವಾದ, ಮಾತುಕತೆಗಳು. ಏಕಾದಶಿ ಉಪವಾಸ ಮಾಡಬೇಕು. ಅದರಲ್ಲಿ ಈ ಮಾಸ ಜ್ಯೇಷ್ಠ ಮಾಸ ಇದ್ದುದರಿಂದ ಜ್ಯೇಷ್ಠ ಮಾಸ ಅಂತ ಹೇಳ್ತಿದ್ದಾರೆ ಹೊರತಾಗಿ ಕೇವಲ ಜ್ಯೇಷ್ಠ ಮಾಸದಲ್ಲಿ ಏಕಾದಶಿ ಮಾಡಬೇಕು, ವೈಶಾಖ ಆಷಾಢದಲ್ಲಿ ಇಲ್ಲ ಹಿಂಗೆ ತಿಳ್ಕೋಬಾರ್ದು. ಎಲ್ಲ ಮಾಸಗಳಲ್ಲೂ ಮಾಡಬೇಕು. ಸರಿನಾ? ಏನಂತಾರೆ ವೇದವ್ಯಾಸ ದೇವರೇ, ಧರ್ಮರಾಜ ಅಂತಾನೆ, ನಿಮ್ಮ ಮುಖದಿಂದ ಎಷ್ಟು ಪ್ರಮೇಯಗಳನ್ನು ಕೇಳಿದ್ರು ಕೂಡ ತೃಪ್ತಿ ಆಗೋದಿಲ್ಲ. ಇನ್ನೂ ಕೇಳಬೇಕು ಅಂತ ಅನಿಸ್ತದ ಹೊರತಾಗಿ ಸಾಕು ಅಂತ ಅನಿಸೋದಿಲ್ಲ. ವೇದವ್ಯಾಸ ದೇವರೇ, ದಯಮಾಡಿ ಭಗವಂತನ ಮಹಿಮಾ, ಭಗವದ್ಭಕ್ತರ ಮಹಿಮಾ, ಭಗವಂತನ ದಿನಗಳ ಮಹಿಮಾ ಹೇಳ್ತೀನಿ ಅಂದ್ರೆ ಹರಿದಿನಗಳ ಬಗ್ಗೆ ಮಹಿಮಾ ಹೇಳ್ತೀನಿ ಅಂತ ಹೇಳಿ ಪ್ರಾರಂಭ ಮಾಡ್ತಾನೆ. ಅದಕ್ಕೆ ಧರ್ಮರಾಜ ಕೇಳಾನ, ಅದು ದ್ವಾಪರ ಯುಗದಲ್ಲಿ ಇದ್ದವರ ಸಾಧನ ಬೇರೆ ಇತ್ತು, ಮುಂದೇನು ಕಲಿಯುಗ ಬರೋದಲ್ಲ. ಕಲೋ ಯುಗೇ ನ ಶಕ್ಯಂತೆ ತೇವೈ ಕರ್ತು ನರಾರಿ. ಕಲಿಯುಗದಲ್ಲಿ ಎಲ್ರಿಗೂ ಸಾಧನ ಮಾಡ್ಕೊಳ್ಳಿಕ್ಕೆ ಆಗ್ತಿರಂಗಿಲ್ಲ. ಅವರಿಗೂ ಸುಲಭವಾಗಿ ಸಾಧನೆ ಮಾಡಿಕೊಳ್ಳುವ ಮಾರ್ಗವನ್ನು ಹೇಳಿಕೊಳ್ಳಿ. ಸರಳ ಏಕಾದಶಿ ಉಪವಾಸ ದೊಡ್ಡ ಸಾಧನೆ ಹೇಳ್ರಿ ಅಂತ ಪ್ರಾರಂಭ ಆಗ್ತದೆ. ಏನಂತಾರೆ ಅಂತ ಒಂದು ಶಬ್ದ ಓದ್ತೀನಿ, ನಿಮ್ಗೆ ಇಷ್ಟು ಸಂಸ್ಕೃತ ಒಟ್ಟರಿಗೂ ಬರ್ತದೆ, ಮಜಾ ನೋಡ್ರಿ. ಏನು? ಏಕಾದಶ್ಯಾಂ ನ ಭುಂಜೀತ ಪಕ್ಷಯೋರುಭಯೋರಪಿ. ಏಕಾದಶಿ ದಿವಸ ಊಟ ಮಾಡಬೇಡ್ರಿ. ಅದಲ್ರಿ ಚರ ದೊಡ್ಡ ವಿಷಯ ಅಲ್ಲೇ ಇಲ್ಲ. ನಾವು ಊಟ ಮಾಡಿಲ್ಲ, ಅದಕ್ಕೆ ಉಪ್ಪಿಟ್ಟು ತಗೊಂಡಿರ್ತೀವಿ. ಅಂದ್ರೆ ಊಟ ಅನಿಸ್ಬಾರ್ದು, ಬಟ್ ಊಟ ಅನಿಸ್ಬಾರ್ದು, ಸೂಸ್ಲ ತಗೋತೀವಿ. ಸೂಸ್ಲ ಊಟ ಅಲ್ಲ, ಸೂಸ್ಲ ಊಟ ಅಂತಲ್ಲ. ಸಾಬುದಾನಿ ಕಿಚಡಿ ತಗೋತೀವಿ ನಾವು. ಸಾಬುದಾನಿ ತಗೊಂಡ್ರೆ ಬರುದು, ಅದಕ್ಕೆ ದೋಷ ಇಲ್ಲ ಅಂತ ಹೇಳಿ ನಮ್ಮಲ್ಲಿ. ಏಕಾದಶ್ಯಾಂ ಸಾಬುದಾನಿ ಮುಂಜೀತ ನ ದೋಷ ಅಂತ ಒಂದು ವಾಕ್ಯ ಅದ. ಇರ್ಲಿ, ಯಾರು ಏನ್ ಬೇಕಾದ್ರೆ ತಗೊಂಡ್ರಿ, ಉಪವಾಸ ಮಾಡೋರು ಮಾಡಿ. ಮಹತ್ವದ ಅಂಶ ಏನಂದ್ರೆ ಪಕ್ಷಯೋರುಭಯೋರಪಿ ಅಂತ ಸ್ವಾರಸ್ಯ ಇದೆ. ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷಗಳು ಎರಡರಲ್ಲೂ ಉಪವಾಸವನ್ನ ಮಾಡಬೇಕು ಅಂತ ಯಾಕೆ ಹಿಂಗೆ ಹೇಳಬೇಕು ಅಂತ ಒಂದು ಮಾತು. ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾನವದಲ್ಲಿ ಈ ಪ್ರಶ್ನೆಯನ್ನು ಎತ್ತಿಕೊಳ್ತಾರೆ. ಸೂಕ್ಷ್ಮವಾದ ಅಂಶದ ಅಂತ ವಿವರಣೆಯನ್ನು ಕೊಡ್ಲಿಕ್ಕೆ ಎಲ್ಲ ಗ್ರಂಥಗಳನ್ನು
ಗುರುಮುಖದಿಂದ ಓದ್ಮುಖರಿಗೆ ಕುತ್ಕೊಂಡು ಯಾರು ಯಾವ ಅರ್ಥ ಹಂಗೆ ಸುಮ್ಮನೆ ಹೋಗಿರ್ತಾವಷ್ಟ ಕೃಷ್ಣಾಮೃತ ಮಹಾ ಅನ್ಕೊಂಡು ಏನೋ ಒಂದು ಸುಮ್ಮ ಪಾರಾಯಣ ಮಾಡೋದು ಗೋಪಿಚಂದ್ರ ಮುದ್ರಿ ಹೇಳ್ಯಾರ ಗೋಪಿಚಂದ್ರ ಮುದ್ರಿ ಹಚ್ಕೊಳಕ್ಕೆ ಹೇಳ್ಯಾರ ಬತ್ ಬಿಟ್ಟು ನಮಗೆ ಅಂತ ಹಿಂಗೆ ಅನ್ನೋದು ಎಲ್ಲ ನನ್ನ ಕಡ್ತಾನೆ ಪರಮಾವಧಿ ಅದಕ್ಕೆ ರಕ್ತ ಸುಡಬೇಕಾಗ್ತದೆ ಅಂದ್ರೆ ಆವಾಗ ಅರ್ಥ ಆಗ್ತದೆ ಸುಮ್ಮನೆ ಬರುವುದಿಲ್ಲ. ಆಚಾರ್ಯರು ಕೃಷ್ಣಾಮೃತ ಮಹಾನವದಲ್ಲಿ ಈ ತರಹದ ವಾಕ್ಯಗಳನ್ನು ಏನು ಬಂದದ ಅಥವಾ ಇದೇ ವಾಕ್ಯನೇ ಇದ್ರೂ ಇರಬೇಕು ತಗೊಂಡಿದ್ದಾರೆ. ಏನದ ಅಂದ್ರೆ ಕೆಲವು ಧರ್ಮಶಾಸ್ತ್ರಕಾರರು ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಏಕಾದಶಿಗಳನ್ನ ಬೇರ್ಪಡಿಸ್ಯಾರ ಅಂದ್ರೆ ಶುಕ್ಲ ಪಕ್ಷ ಏಕಾದಶಿಯನ್ನ ಮಾತ್ರ ಉಪವಾಸ ಮಾಡಬೇಕು, ಕೃಷ್ಣ ಪಕ್ಷದ ಏಕಾದಶಿ ಉಪವಾಸ ಮಾಡಬಾರದು, ಅವಶ್ಯಕತೆ ಇಲ್ಲ ಎಂಬುದಾಗಿ ಬರೆದಿದ್ದಾರೆ. ಹಿಂಗಾದ್ರೆ ನಿಮ್ಮ ವಾಕ್ಯ ತೋರಿಸ್ತೀನಿ ಅವೆಲ್ಲ ಬ್ರಹ್ಮವೈವರ್ತ ಪುರಾಣದ ವಾಕ್ಯ ಇಟ್ಕೊಂಡು ಬರ್ದಾರ ಮತ್ತವೇನು ಸಾಮಾನ್ಯ ಎಲ್ಲವರು. ಯಾಕ ಅಂದ್ರೆ ಏಕಾದಶಿ ಅಂತನ್ನುವುದನ್ನ ಕಾಮ್ಯ ವ್ರತ ಅಂತ ಮಾಡಿಬಿಟ್ಟಾರು. ಅಂದ್ರೆ ಈಗ ಕೃಷ್ಣ ಪಕ್ಷದ ಏಕಾದಶಿ ಯಾರು ಮಾಡಬೇಕಪ್ಪ, ಉಪವಾಸ ಯಾರು ಮಾಡಬೇಕು ಅಂತಂದ್ರೆ ಯಾರಿಗೆ ತಮ್ಮ ಮಕ್ಕಳು ಮೊಮ್ಮಕ್ಕಳು ಚಂದ ಇರಬೇಕು, ಐಶ್ವರ್ಯ ಬರಬೇಕು ಅಂತ ಹಿಂಗೆಲ್ಲ ಅಪೇಕ್ಷೆ ಆದ ಅಂಥವರು ಕೃಷ್ಣ ಪಕ್ಷದ ಏಕಾದಶಿ ಮಾಡಿ. ಹಂಗೆ ಅಪೇಕ್ಷೆ ಇದ್ದಿದ್ದಿಲ್ಲ ಅಂದ್ರೆ ಕೃಷ್ಣ ಪಕ್ಷದ ಏಕಾದಶಿ ಮಾಡುವ ಅವಶ್ಯಕತೆ ಇಲ್ಲ. ಅವತ್ತು ಯಥಾ ಪ್ರಕಾರ ಉಳಿದ ದಿವಸದಂಗ ಎಗ್ಗಳು ತಗೊಂಡು ಏಕಾದಶಿ ಕಿಕ್ಕಲ್ ನಾವು ಸಂವತ್ಸರ ಬಳಸ್ಲಿಕ್ಕೆ ಬರ್ತದೆ. ಹಿಂಗ ವಾಕ್ಯಗಳನ್ನು ಬರೆದಿದ್ದಾರೆ, ನೆನಪಿಟ್ಕೊಡ್ರಿ. ಹಿಂಗ ವಾಕ್ಯಗಳವ. ಈಗ ನಮ್ಮಲ್ಲಿ 16 ಸೋಮವಾರ ವ್ರತ ಅಂತ ಇರ್ತೇವೆ, ಹೇಳುವಂತ 14 ಸೋಮವಾರ ವ್ರತ ಅಂತ ಮಾಡ್ತಿರ್ತಾರಲ್ಲ. ಇದಕ್ಕೆ ಗಂಡ ದೀರ್ಘಾಯುಷ್ಮಂತನಾಗಿರ್ಲಿ, ಮಾಂಗಲ್ಯ ಭಾಗ್ಯ ಸಿಕ್ತಿರ್ಲಿ, ಮಕ್ಕಳು ಮೊಮ್ಮಕ್ಕಳೆಲ್ಲ ಇರ್ಲಿ ಅಂತ ಹೆಂಗದ್ರು ಹಂಗ 16 ಸೋಮವಾರ ವ್ರತದಂತೆ ಕೃಷ್ಣ ಪಕ್ಷದ ಏಕಾದಶಿಯು ಒಂದು ಅದು ಕಾಮ್ಯ ವ್ರತ, ಹೊರತಾಗಿ ನಿಷ್ಕಾಮವಾಗಿ ಆಚರಿಸಬೇಕು, ಕಡ್ಡಾಯ ಅಂತಿಲ್ಲ, ಐಚ್ಛಿಕ ಅಂತ ಕೆಲವರು ಬರೆದುಬಿಟ್ಟ. ಶ್ರೀಮದಾಚಾರ್ಯ ಅಂತಾರ ಮಹಾ ಅಬದ್ಧ. ಎರಡೂ ಪಕ್ಷದಲ್ಲೂ ಎರಡೂ ಉಪವಾಸವನ್ನ ಮಾಡಲೇಬೇಕು. ಅದೇ ವಾಕ್ಯ. ಏಕಾದಶ್ಯಾಂ ನಭುಂಜೀತ ಪಕ್ಷಯೋರುಭಯೋರ ಮುಂದ ಏಕಾದಶ್ಯಾಂ ನಯೋ ಭುಂಕ್ತೆ ನಯಾತಿ ನರಕಂತು ಸಹ. ಏಕಾದಶಿ ದಿವಸ ಯಾರು ತಿನ್ನಂಗಿಲ್ಲ, ಉಪವಾಸ ಮಾಡ್ತಾರೋ ಎಂದು ನರಕಕ್ಕೆ ಹೋಗುವುದಿಲ್ಲ ಅಂತ ಹೇಳಿಬಿಟ್ಟ. ಮಧ್ಯದಲ್ಲಿ ಭೀಮಸೇನ ದೇವರು ಜೋಕ್ ಮಾಡ್ತಾರೆ. ಏನ್ ಜೋಕ್? ಭಾಷಣದಲ್ಲಿ ಭೀಮಸೇನ ದೇವರು ಜೋಕ್. ತಕ್ಷಣ ಹೇಳ್ತಾರೆ ಭೀಮಸೇನೋ ಮಹಾಬಾಹು ಭೀತೋ ವಾಕ್ಯಮ ಭಾಷತ. ಭೀಮಸೇನ ದೇವರು ಹೆದರ್ಕೊಂಡ್ಬಿಟ್ರಂತ. ಈ ಏಕಾದಶಿ ಮಾಡಬೇಕು ಅಂತ ವಾಕ್ಯ ಕೇಳಿ ಭೀಮಸೇನ ದೇವರು ಹೆದರ್ಕೊಂಡ್ಬಿಟ್ರಂತ. ಅಜ್ಜಿ ಹೇಳಿದ್ರಂತ ಪಿತಾಮಹ ವೇದವ್ಯಾಸ ದೇವರೇ ಅಶಕ್ತೋಹಂ ಉಪವಾಸೇ ಕರೋಕ್ಯಂ. ನಾವು ಉಪವಾಸ ಮಾಡ್ಲಿಕ್ಕೆ ಶಕ್ತಿ ಇಲ್ಲ, ಅಶಕ್ತಿ ಇದ್ದೀನಿ, ನಾ ಏನ್ ಮಾಡ್ಲಿ ಹೇಳ್ರಿ ಕೇಳಿದಂತ. ಈ ಭೀಮಸೇನ ದೇವರೇ ಏಕಾದಶಿ ಮಾಡ್ಲಿಲ್ಲ ಅಂತ ಆದ್ಮೇಲೆ ಮತ್ತೆ ನಮಗೆ ಯಾಕೆ ಕೃಪೆ ಹೇಳ್ತೀರಿ? ಸ್ವಚ್ಛ ಹೇಳೋ, ನನಗಂತೂ ಏಕಾದಶಿ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕ? ಅಷ್ಟು ಪರಿ ಉಣ್ತಿದ್ರು ಅವ್ರು. ಭೀಮಸೇನರಿಗೆ ಎಷ್ಟು ಪರಿ ಉಣ್ತಿದ್ರು ಅಂದ್ರೆ ಏಕಾದಶಿ ಮರ್ತು ಹೋಗೋದು ಉಣ್ತಿದ್ರು ಅಂತ ಅನ್ಸಲಿ. ಹೌದೇ ಮತ್ತೆ ಅವ್ರಂತ ವಾಕ್ಯ ನೋಡ್ರಿ ಹೆಂಗಂತಾರೆ. ಪಿತಾಮಹ ಅಶಕ್ತೋಹಂ ಉಪವಾಸೇ ಕರೋಮಿ ಕಿಂ. ನಾವು ಉಪವಾಸ ಮಾಡ್ಲಿಕ್ಕೆ ಸಮರ್ಥ ಇಲ್ಲ, ಏನ್ ಮಾಡ್ಲಿ ಹೇಳ್ರಿ ಅಂತ ಕೇಳಿದಾಗ ನೋಡಪ್ಪ ವೇದವ್ಯಾಸ ದೇವರು ಬೇಕು ಅಂತ ಹೇಳಿ ಅವ್ ಹೆಂಗಂದ್ರೆ ಹಂಗೆ ಜೋಕ್ ಮಾಡ್ಬೇಕಲ್ಲ. ಯಾರು ಹೆಂಗ್ ಜೋಕ್ ಮಾಡಿರ್ತಾರೆ ಹಂಗೆ ಜೋಕ್ ಮಾಡ್ಬೇಕ್ರಿ. ಸುಮ್ಮನೆ ಏನೇನು ಜೋಕ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅವ್ರಿಗೆ ಸಮಾನ ಜೋಕ್ ಮಾಡ್ಬೇಕ್ರಿ. ಹುಡುಗಿದ್ನ ಅವ ಎಲ್ಲಾ ಗೆಳೆಯಂದ್ರಗಳು ಕೂತಾಗ ಒಂದು ಜೋಕ್ ಮಾಡಿದ್ದಾರೆ. ಏನ್ ಜೋಕ್ ಮಾಡಿದೆ, ಎಂಥ ಹೊಡೆದ ಅಂದ್ರೆ ಅದು ಮೊನ್ನೆ ನಮ್ಮ ಹಿತ್ಲ ಕಡೆ ಬಾವಿ ಇತ್ತಲ್ಲ, ಬಾವಿ ಸ್ವಚ್ಛ ಮಾಡಿಸಿದ್ವಿ. ನಮ್ಮ ಅಜ್ಜನ ಕಾಲದ ಗಡಿಯಾರ ಬಾವಿಯಾಗ ಬಿದ್ದಿತ್ತು. ಇನ್ನೂ ನಡಿಲಿಕ್ಕತ್ತಿತ್ತು ನೋಡ್ರಿ, ಟಿಕ್ 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 ನಡಿಲಿಕ್ಕತ್ತಿತ್ತು. ಅದು ಕಿಲಿ ಕೊಡೋ ಗಡಿಯಾರ ಇರ್ತಿತ್ತು ನೋಡ್ರಿ ಹಿಂದಕ್ಕೆಲ್ಲ, ಅದು ಇನ್ನೂ ಟಿಕ್ 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 ನಡಿಲಿಕ್ಕತ್ತಿತ್ತು. ಅನ್ನವ ಇವ್ ಬಾಜು ಕೂತ ಒಂದ ಎಷ್ಟು ಸುಳ್ಳು ಹೇಳ್ತಾನವ. ಅಜ್ಜನ ಕಾಲದ ಗಡಿಯಾರ ಬಿದ್ರೆ ಇವತ್ತಿನ್ನೂ ಟುಕ್ಕು ಟಿಕ್ಕು ಟಿಕ್ಕು ನಡಿಲಿಕ್ಕತ್ತಲ್ಲ ಮಾಡ್ತಿರ್ತೀವಿ ಅಂತ. ಅದೇ ನಿಮ್ಮ ಮನೆ ಬಾವಿ ಸ್ವಚ್ಛ ಮಾಡಿಸಿದ್ಮೇಲೆ ನಮ್ಮ ಮನೆ ಬಾವಿ ಸ್ವಚ್ಛ ಮಾಡಿಸಿದ್ವಿ. ಮರು ಸಮಯ ಬಂದಿದ್ದ ನಮ್ಮಜ್ಜ ಅವತ್ತು ಕಾಲ್ ಜಾರಿ ಬಾವ್ಯಾಗ ಬಿದ್ದಿದ್ದ. ಅವ ಇನ್ನೂ ಕೂತಿದ್ ನೋಡು ಬಾವ್ಯಾಗ. ನಮಕ್ಕ ಎಲ್ಲರ ಅವ ಹೆಂಗ್ ಜೋಕ್ ಮಾಡಿ ಹಂಗ ಜೋಕ್ ಮಾಡ್ಬೇಕಲ್ಲ. ಆಮೇಲೆ ಅವ್ರು ಕೇಳ್ದ ಸುಮ್ಕೂಡ್ ಇಷ್ಟು ದಿವಸ ಅಲ್ಲೇನ್ ಮಾಡಿದ ನಿಮ್ಮ ಹತ್ರ ಕೂತ್ಕೊಂಡು ಅಂದ್ರೆ ನಿಮ್ ಗಡಿಯಾರ ನಿಲ್ಲಾರ್ದಂಗೆ ಕಿಲಿ ಕೊಂಡ್ಕೋತ ಕೂತಿದ್ದ. ಆ ಗಡಿಯಾರ ನಿಲ್ಬಾರ್ದಲ್ಲ ಬತ್ತ, ಅದಕ್ಕೆ ಕಿಲಿ ಕೊಡ್ಬೋದು ಅಲ್ಲೇ ಕೂತಿದ್ದ. ಹೆಂಗ ಜೋಕ್ ಮಾಡಿ ವೇದವ್ಯಾಸ ದೇವರು ಹೌದಾ ಅಪ್ಪಿ ನೀವು ಉಪವಾಸ ಮಾಡ್ಲಿಕ್ಕೆ ಆಗಿಲ್ಲ ಬಾಯಿ ಏನು ಅಂದ್ರೆ ಇನ್ನು ಉಳಿದ ಏಕಾದಶಿ ಏನ್ ಮಾಡ್ತೀಯೋ ಜ್ಯೇಷ್ಠ ಮಾಸಿ ಪ್ರಯತ್ನೇನ ಸೋಪೋಷ್ಯ ಜಲವರ್ಜಿತ. ಜ್ಯೇಷ್ಠ ಮಾಸದಲ್ಲಿ ಮಾತ್ರ ನೀರು ಕುಡಿಯಲಾರದಂತೆ ಏಕಾದಶಿಯನ್ನ ಮಾಡಬೇಕು. ಅಂದ್ರೆ ಏಕಾದಶಿ ಜ್ಯೇಷ್ಠ ಮಾಸದಲ್ಲ, ಎಲ್ಲಾ ಮಾಸದಲ್ಲೂ ನಿರ್ಜಲ ಉಪವಾಸ. ಅದು ನಿರ್ಜರ ಆಗಿದೆ ಉಪವಾಸ, ಬೇರೆ ಏನು ಶಬ್ದ ಇಲ್ಲ. ಭೀಮಸೇನ ದೇವರು ಬೇಕು ಅಂತ ಕೇಳಿದ್ದಾರೆ ಹೊರತಾಗಿ ಅವರು ಉಪವಾಸ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಯಾವ ಕಾರಣಕ್ಕೂ ಭಾವಿಸಬಾರದು.
ಯಾಕಂದ್ರೆ ಕಾಷ್ಟಮೌನ ಮದಧಾದುಪವಾಸಂ ಸುಮಧ್ವಿಜಯದ 6ನೇ ಸರ್ಗದಲ್ಲಿ ಹೇಳುವಾಗ ನಮ್ಮ ಆಚಾರ್ಯರು ಆನಂದತೀರ್ಥ ಭಗವತ್ಪಾದಾಚಾರ್ಯರು ಬದರಿ ಕ್ಷೇತ್ರದಲ್ಲಿ ಕಾಷ್ಟಮೌನ ವ್ರತ ಮಾಡಿದ್ರಂತೆ. ಎಷ್ಟು ದಿವಸ? ಮಧ್ವಮತ್ರ ದಿನಮಂಡಲಮೇನಂ 48 ದಿವಸಗಳು ಕಾಷ್ಟಮೌನ ವ್ರತ ಮಾಡಿದ್ದಾರೆ. ನಾರಾಯಣ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರು ಕೇವಲ ಕಾಷ್ಟಮೌನ ಅಂತ ಬರೆದಿಲ್ಲ, ಅಧದಾತ್ ಉಪವಾಸಂ ಶಬ್ದ ಹಾಕಿದ್ದಾರೆ. ಅದು ಮರ್ತ್ಬಿಟ್ಟಿರ್ತೀವಿ ನಾವು. ರಘುವರ್ಷದ ಮಧ್ಯ ಪಾರಾಯಣ ಮಾಡಿರ್ತೀವಿ, ಓದಿರ್ತೀವಿ, ಪ್ರವಚನ ಹೇಳಿರ್ತೀವಿ, ಆ ಶಬ್ದ ಅಂಡರ್ಲೈನ್ ಮಾಡೋದು ಮರ್ತ್ಬಿಟ್ಟಿರ್ತೀವಿ. ಕಾಷ್ಟಮೌನ ಮದಧಾತ್ ಉಪವಾಸಂ 48 ದಿನಗಳ ಕಾಲ ಶ್ರೀಮದಾಚಾರ್ಯರು ಉಪವಾಸದಿಂದ ಬದರಿ ಕ್ಷೇತ್ರದಲ್ಲಿ ಇದ್ದಾರೆ. ಏನ್ ನಮ್ಗೆ ಊಹಾ ಮಾಡ್ಲಿಕ್ಕೆ ಬರ್ತದ? ಅಷ್ಟೊತ್ತಿಗೆ ನಮ್ದು ಎಷ್ಟು 48 ಆಗಿ ಹೋಗಿರ್ತಾವೋ, ಎಲ್ಲ ವೈಕುಂಠ ಮುಗಿದು ಮುಂದಿನೆಲ್ಲ 1 ತಿಂಗಳು ಬರ್ತದ, ಪ್ರಥಮ ಮಾಸಿಕ ಮುಗಿದು ಬಂದಿರ್ತದೋ. ಅದು ಅವರಿಗೆ ಎಂದೆಂದೂ ಉಪವಾಸದ ಪ್ರಶ್ನೆ ಇಲ್ಲ. ಮಹಾ ಸಮರ್ಥರು, ಅತ್ಯಂತ ಶುದ್ಧ ಸದಾಚಾರಿಗಳು ವಾಯುದೇವರು. ಬೇಕು ಅಂತ ಅಲ್ಪಾಧಿಕಾರಿಗಳ ಮನಸ್ಸಲ್ಲಿ ಇಟ್ಕೊಂಡು ಕೇಳ್ತಾರೆ. ವೇದವ್ಯಾಸದೇವರು ಅಂತಾರೆ, ಎಲ್ಲ ಏಕಾದಶಿಗಳಲ್ಲೂ ಉಪವಾಸ ಮಾಡಬೇಕು, ವಿಶೇಷವಾಗಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳಲ್ಲಿ ಉಪವಾಸವನ್ನು ಮಾಡಬೇಕು. ಮರುದಿವಸ ಹೇಳ್ತಾರೆ, ಉಪವಾಸ ಮಾಡಿದ ಮೇಲೆ ಸಕ್ಕರೆ ಮತ್ತು ಜಲ ದಾನವನ್ನು ಮಾಡ್ರಿ ಅಂತ ಹೇಳಿದ್ದಾರೆ. 12 ದಿವಸ ಇನ್ನೂ ಸ್ವಲ್ಪ ಬಿಸಿಲು ಛಾಯಾ ಇರ್ತದೆ, ಅದಕ್ಕೆ ನಿಂಬೆಹಣ್ಣು ಮತ್ತು ಸಕ್ಕರೆ ನೀರು ಇವನ್ನೆಲ್ಲ ದಾನವನ್ನು ಮಾಡ್ರಿ ಅಂತ ತಿಳಿದುಕೊಂಡು ಹೇಳಿದ್ದಾರೆ. ಹಂಗೆ ಉಪವಾಸ ಮಾಡಿದ್ರೆ ಏನೇನು ಪುಣ್ಯ ಬರ್ತದೆ ಅಂತ ಹೇಳಿದ್ದಾರೆ. ಉಪೋಷ್ಯ ಫಲಮಾಪ್ನೋತಿ, ಈ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಉಪವಾಸ ಮಾಡಿದ್ರೆ ಏನೇನು ಫಲ ಬರ್ತದೆ ಅಂತ ಹೇಳ್ತೀನಿ ಕೇಳ್ರಿ ಅಂದಾಗ, ಸರ್ವದಾನೇಶು ಯತ್ ಪುಣ್ಯಂ, ಎಲ್ಲ ದಾನಗಳನ್ನು ಮಾಡಿದಾಗ ಬರುವ ಪುಣ್ಯ ಏಕಾದಶಿ ಉಪವಾಸದಿಂದ ಬರ್ತದೆ. ನಮ್ಮ ಕಡೆಯಿಂದ ಗೃಹದಾನ ಮಾಡ್ಲಿಕ್ಕೆ ಆಗಂಗಿಲ್ಲ, ಭೂದಾನ ಮಾಡ್ಲಿಕ್ಕೆ ಆಗಂಗಿಲ್ಲ, ಸುವರ್ಣದಾನ ಮಾಡ್ಲಿಕ್ಕೆ ಆಗಂಗಿಲ್ಲ, ಗೋದಾನ ಮಾಡ್ಲಿಕ್ಕೆ ಆಗಂಗಿಲ್ಲ. ಇವೆಲ್ಲ ದಾನ ಮಾಡಿದ್ದರ ಪುಣ್ಯ ಬೇಕು ಅಂತಾದರೆ ಏಕಾದಶಿ ಉಪವಾಸವನ್ನು ಮಾಡಬೇಕು. ಮುಗಿತು. 2ನೇದು ಸರ್ವತೀರ್ಥೇಶು ಯತ್ ಫಲಂ, ಭೂಮಿಯಲ್ಲಿರುವಂತಹ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು. ಗಂಗಾ, ಸಿಂಧು, ಸರಸ್ವತಿ ಚ, ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣ, ಭೀಮರ ತೀರ್ಥ ಫಲವು ಸರಿಯೂ ಆಗೋದಿಲ್ಲ. ಎಲ್ಲ ನದಿಗಳಲ್ಲಿ ಸ್ನಾನ ಆಗುವುದಿಲ್ಲ. ಎಲ್ಲ ನದಿಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಬರಬೇಕೇ, ಏಕಾದಶಿ ಉಪವಾಸ ಮಾಡಬೇಕು. ಸರ್ವಹೋಮೇಶು ಯತ್ ಪುಣ್ಯಂ, ಎಲ್ಲ ಹೋಮ ಮಾಡಿದರೆ ಏನು ಪುಣ್ಯ ಬರ್ತದೋ ಅದೆಲ್ಲ ಪುಣ್ಯ ಏಕಾದಶಿ ಉಪವಾಸದಿಂದ ಬರ್ತಾ ಇದೆ. ಪೌಮಾನ ಹೋಮ ಅಂದ್ರಿ, ಶನೈಶ್ಚರ ಹೋಮ ಅಂದ್ರಿ, ಬೃಹತಿ ಸಹಸ್ರ ಅಂದ್ರಿ, ಅಶ್ವಮೇಧ, ರಾಜಸೂಯ, ವಾಜಪೇಯ, ನೀವು ಏನೇನು ಕ್ಷತ್ರಿಯರು, ಬ್ರಾಹ್ಮಣರು, ಉಳಿದವರು ಇಳಿದವರು ಎಲ್ಲಾದ್ದು ಬರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಉಪವಾಸ ಮಾಡದೇ ಇದ್ರೆ ಅದಕ್ಕೆ ದಂಡನೆ ಇದೆ ಎನ್ನುವುದನ್ನು ತಿಳಿಸಿಕೊಟ್ಟು ಮುಂದೆ ಪುಲಿಂದ ಅನ್ನುವಂತಹ ಒಬ್ಬ ರಾಜನ ಕಥೆಯನ್ನು ಹೇಳ್ತಾರೆ. ಈ ಏಕಾದಶಿ ವ್ರತ ಮಾಡಿದಾಗ ಅವನೇನೋ ಸ್ವಲ್ಪ ತೊಂದರೆ ಕೊಟ್ಟಂತೆ ಯಾರಿಗೋ, ಆಗ ಭಗವಂತ ಅವರಿಗೇನು ವ್ಯವಸ್ಥೆಯನ್ನು ಮಾಡಿದ್ದಾನೆ ಅನ್ನೋ ಘಟನೆಯನ್ನು ಹೇಳ್ತಾರೆ. ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಪ್ರಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಗ್ಧಾನಿ ಯನ್ನಾಮತಃ ಅಕ್ಷರೋ ಯೋಜನಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡರಂ ಪ್ರೀಣಯಾಮೋ